जय बलदेवा जय सुभद्रमाई जय सुदर्शन जय राधा कृष्ण जय राधा कृष्ण जय राधा कृष्ण जय राधे जय राधा माधव राधा माधव राधा माधव राधे जय तुलसी माता जय तुलसी माता जय तुलसी माता जय तुलसी माता जय लक्ष्मी नरसिंह जय लक्ष्मी नरसिंह जय लक्ष्मी नरसिंह जय जय लक्ष्मी नरसिंह जयो पंचतत्व जय पंचतत्व पंचतत्व जय पंचतत्व जय जय प्रभुपाद 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 जय जय प्रभुपाद जय गुरुदेव 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 जय जय गुरुदेव नित्य गौर हरि बोल हरि बोल हरि बोल नित्य गौर हरि बोल हरे कृष्ण जय थैंक यू वेरी मच माताजी डेफिनेटली ಮಂಗಳಾಚರಣೆ ಮಾಡ್ತೀರಾ ಎರಡು ಭಕ್ತಾದಿಗಳು ವಿಶಾಖ ಮಾತಾಗಿ ಮಾಡ್ತೀರಾ ಮಧ್ಯ ತಿಂಗಳ ಸೇರದ ಹೇಳ್ತೀರಾ ಹರೇ ಕೃಷ್ಣ ಕಲ್ಪನಾ ಮಾತಾಜಿ ಮಾಡ್ತೀರಾ ಸಹಿತ ಮಾತಾಜಿ ಮಾಡ್ತೀರಾ हरे कृष्णा माताजी हरे कृष्णा माताजी दंडवत प्रणाम माताजी हरे कृष्ण माताजी ज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः नम ओं विष्णुपादाय कृष्णप्रेष्ठाय भूतले फुल हाँ नमो श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरोः श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवम् श्री राधा कृष्ण पादान् सहगण ललिता श्री विशाखान्वितांश्च हे कृष्ण करुणा सिन्धो दीनबन्धो जगत्पते गोपेश गोपिका कान्त राधा कान्त नमोस्तुते तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये नम ओं विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन्निति नामिने नमस्ते सारस्वती देवे गौरवाणी प्रचारिणे निर्विशेष शून्यवादी पाश्चात्यदेशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे हरे ಎಲ್ಲ ಮೈ ಮಂಗಳಾಚರಣೆ ಬಂದ್ಬಿಟ್ಟು ಎಲ್ಲ ಡಿವೋಟಿಸ್ಗೆ ಅರ್ಪಿಸೋಣ. ಸೊ ಎಲ್ಲರೂ ಈ ಭಗವಂತನ ಬಾಣಿ ಸಂದೇಶ ನಾವೇ ತಿಳ್ಕೊತಾ ಇದ್ದೀವೋ ಕರ್ಮಯೋಗದ ಮುಖಾಂತರ ಇದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ನಮ್ಗೆ ಭಗವಂತ ಶಕ್ತಿ ಆ ಒಂದು ಜ್ಞಾನ ಜ್ಞಾಪಕ ಶಕ್ತಿ ಕೊಡ್ಲಿ ಅಂತ ಹೇಳಿ ಅಧ್ಯಾಯ ಕರ್ಮಯೋಗ ನಾವು ಹೋದ ಕ್ಲಾಸು ಶ್ಲೋಕ ನಂಬರ್ 8 ಮಾಡಿದೀವಿ. 7 ತನಕ 7 8 ಮಾಡಿದೀವಲ್ವಾ? ಸಿನ್ಸಿಯರ್ ಸ್ವೀಪರ್ ಸ್ಟ್ರೀಟ್ ಇಸ್ ಬೆಟರ್ ದನ್ 8 ಜಸ್ಟ್ ಓದಿದ್ರಿ, ಇದನ್ನ ಟಚ್ ಮಾಡೋಣ ನೆಕ್ಸ್ಟ್ ಕ್ಲಾಸ್ ಅಂತ ಹೇಳಿದ್ರೆ. ಸೊ 7th ತನಕ 7 ಆಗಿದೆ ಅಲ್ವಾ? 7 ಆಗಿದೆ. 7 ಹಾ ಯಾ
ಎಂಟನೇ ಶ್ಲೋಕ. ನಿಯತಂ ಕುರು ಕರ್ಮತ್ವಂ ಪ್ರಣಾಮ್ ಕರ್ಮಜ್ಞಾಯೋ ಹಿ ಕರ್ಮಣಃ ಶರೀರ ಯಾತ್ರಾ ಪಿಚತೆ ನ ಪ್ರಸಿದ್ಧೇತ ಕರ್ಮಣಃ. ಯಾರು ಓದ್ತೀರಾ ಶ್ಲೋಕ ಅನುವಾದ? 1 by 1 ಒಬ್ರೊಬ್ರು ಮಾತಾಜಿ. ಮತ್ತೆ ಎರಡು ಮಾತಾಜಿ ಓದಿ. ನಿಯತಂ ಕುರು ಕರ್ಮತ್ವಂ ಕರ್ಮ ಜ್ಯಾಯೋ ಹ್ಯಕರ್ಮಣಃ ಶರೀರ ಯಾತ್ರಾಪಿ ಚ ತೇನ ಪ್ರಸಿದ್ಧೇದ ಕರ್ಮಣಃ. ಅನುವಾದ: ನಿನ್ನ ನಿಯಮಿತ ಕರ್ಮವನ್ನು ಮಾಡು, ಏಕೆಂದರೆ ಹಾಗೆ ಮಾಡುವುದು ಕರ್ಮವನ್ನು ಮಾಡದಿರುವುದಕ್ಕಿಂತ ಉತ್ತಮ. ಕರ್ಮವನ್ನು ಮಾಡದೆ ದೇಹವನ್ನು ಉಳಿಸಿಕೊಳ್ಳುವುದು ಸಾಧ್ಯವಿಲ್ಲ. ಹರೇ ಕೃಷ್ಣ ಮಾತಾಜಿ. ಸೊ ಇಲ್ಲಿ ಭಗವಂತ ಏನ್ ಹೇಳ್ತಿದ್ದಾನೆ, ನಮ್ ಜೀವನದಲ್ಲಿ ಆಧ್ಯಾತ್ಮಿಕತೆ ಅಲ್ವಾ ನಾವು ನೋಡಿದ್ವಲ್ಲ, ಕ್ಲಾಸ್ ಕೂಡ ಚರ್ಚೆ ಮಾಡಿದ್ವಿ. ಆಧ್ಯಾತ್ಮಿಕ ಜೀವನ ಅಂದ್ರೆ ಎಲ್ಲಾ ಕೆಲಸ ಬಿಟ್ಟು ಕುತ್ಕೊಂಡ್ಬಿಡೋದಲ್ಲ. ಎಲ್ಲಾ ಕೆಲಸ ಬಿಟ್ಟು ಕುತ್ಕೊಂಡು ನಾನು ಇವಾಗ ಆಧ್ಯಾತ್ಮಿಕ ಕಾರ್ಯ ಮಾಡ್ತಾ ಇದ್ದೀನಿ ಅಂತ ಅಲ್ಲ. ಅದು ತಪ್ಪು ಅನಿಸಿಕೆ. ನಾವು ಮಾಡೋ ಕಾರ್ಯ ನಾವು ಮಾಡ್ತಾನೆ ಇರ್ಬೇಕು. ಕೆಲಸ ಮಾಡಿದ್ರೆ ನಾವು ಹೇಗ್ ಬರ್ತದಾಗತ್ತೆ, ಅದೇ ಈ ಶ್ಲೋಕದಲ್ಲಿ ಹೇಳ್ತಾ ಇರೋದು ಅಲ್ವಾ. ನಾವು ಜೀವನ ಮಾಡ್ಲಿಕ್ಕೆ ದೇಹ ಕರ್ಮವನ್ನು ಮಾಡದೆ ದೇಹವನ್ನು ಉಳಿಸಿಕೊಳ್ಳುವುದು ಸಾಧ್ಯವಿಲ್ಲ. ನಾವು ಬದುಕಿರ್ಬೇಕು ಅಂದ್ರೆ ಊಟ ಯಾರು ಕೊಡ್ತಾರೆ ನಮ್ಗೆ? ಅಲ್ವ, ಭಿಕ್ಷೆಯವರು ಬೀಳ್ಲೇಬೇಕಲ್ವ, ಭಿಕ್ಷೆ ಬೇಡಾರು ಬದುಕ್ಬೇಕಂತ ಹೇಳ್ತಾರಲ್ಲ. ಸೊ ಬದುಕೋದಿಕ್ಕೆ ಎಲ್ಲಾ ತರ ನಾವು ಪ್ರಯತ್ನ ಹಾಕ್ಲೇಬೇಕು. ಅಂದ್ರೆ ಅಷ್ಟು ಮುಖ್ಯ ಬದುಕೋದನ್ನು. ಯಾಕಂದ್ರೆ ನಮಗೆ ಜನ್ಮ ತಾಳದ್ಮೇಲೆ ಈ ದೇಹ ಕಾಪಾಡ್ಕೊಳ್ಳೇಬೇಕು. ಬದುಕೋದಿಕ್ಕೆ ಏನ್ ಕಾರ್ಯ ಮಾಡಿದ್ರು ಪರವಾಗಿಲ್ಲ ಅಂತ ಹೇಳ್ತಾರೆ. ಅದ್ಮೇಲೆ ಭಿಕ್ಷೆಯವರು ಬೀಳ್ತಾರೆ, ಕೆಲವರು ಹಿಂದಲ್ಸು ಆಗ್ತಾರೆ. ಅಂದ್ರೆ ಬದುಕೋದಿಕ್ಕೆ ಏನಾದ್ರು ಒಂದು ಕಾರ್ಯ ಮಾಡ್ಲೇಬೇಕು. ಮಾಡದಿರೋದು ಸಾಧ್ಯನೇ ಇರಲ್ಲ. ನಮ್ಗೆ ಎಲ್ಲರಿಗೂ ಅರ್ಥ ಆಗಲ್ಲ. ಹಾಗಾಗಿ ಕೃಷ್ಣ ಯಾತಕ್ಕೆ ಆಧ್ಯಾತ್ಮಿಕ ಕಾರ್ಯ ಆದ ತಕ್ಷಣ ಎಲ್ಲಾ ಕೆಲಸ ಬಿಟ್ಟು ಕೂತ್ಕೊಂತ ಭಗವಂತನೂ ಏನು ಎಕ್ಸ್ಪೆಕ್ಟ್ ಮಾಡೋದು. ಅದೇ ಹೇಳ್ತಿರುತ್ತೆ. ನಾವೆಲ್ಲರೂ, ಅರ್ಜುನ ಕೂಡ ಒಂದು ಹೌಸ್ ಹೋಲ್ಡರ್ ಅಲ್ವಾ, ಅವನೊಬ್ಬ ಗೃಹಸ್ಥ. ಗೃಹಸ್ಥನಾಗಿ ಅವನು ಎಲ್ಲ ಬಿಟ್ಕೊಟ್ರೆ ಹೇಗೆ ಒಂದು ಮನೆ ಮ್ಯಾನೇಜ್ ಮಾಡಕ್ಕಾಗತ್ತೆ? ಮನೆ ಮೇಂಟೈನ್ ಮಾಡೋದು ಹೇಗೆ? ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಮುಂದುವರಿಬೇಕು ಅಂದ್ರೆ ಕಾರ್ಯ ಕೆಲಸ ಮಾಡ್ಕೊಂಡು ಕೂಡ ನಾವು ಮುಂದುವರಿಬಹುದು. ಒಂದು ನಿಯಮಿತ ಕೆಲಸ ಹೇಗ್ ಮಾಡೋದು ಅನ್ನೋದು ಇವಾಗ ಕೃಷ್ಣ ಹೇಳ್ತಾರೆ. ನೋಡಿಲ್ಲ, ಅದೇ ಹೇಳ್ತಾರೆ. ಏನ್ ಹೇಳ್ತಾರೆ? ಇಂತಹ ಕಲುಷಿತ ಪ್ರವೃತ್ತಿಗಳನ್ನು ದೂರ ಮಾಡಬೇಕು. ನಿಯತ ಕರ್ತವ್ಯಗಳ ಮೂಲಕ ಹೇಗೆ ಮಾಡಬೇಕಲ್ಲದೆ ಕೆಲಸವನ್ನು ತ್ಯಜಿಸಿ ಇತರರ ಖರ್ಚಿನಲ್ಲಿ ಹೊಟ್ಟೆ ಹೊರೆಯುತ್ತಾ ಆಧ್ಯಾತ್ಮಿಕವಾಗಿ ಎನಿಸಿಕೊಳ್ಳಲು ಯಾರು ಪ್ರಯತ್ನಿಸಬಾರದು. ಬೇರೆಯವರ ಒಂದು ಏನು ಸನ್ಯಾಸಿಗಳಾಗ್ಬಿಟ್ಟು ಸಾಧುಗಳಾಗ್ಬಿಟ್ಟು ಇದು ಬಾಬಾ ಅಂತ ಹೆಸರು ಹೇಳ್ಕೊಂಡು ಡ್ರೆಸ್ ಹಾಕೊಂಡು ಅವರಿಂದ ಇವರಿಂದ ದುಡ್ಡು ಗಳಿಸ್ಕೊಂಡು ಜೀವನ ಮಾಡೋದಲ್ಲ. ಸುಮ್ನೆ ಬದುಕೋದಿಕ್ಕೆ ಯಾರಿಂದನೂ ದುಡ್ಡು ಹೊಡ್ಕೊಂಡ್ಬಿಡೋದಲ್ಲ. ಅದಕ್ಕೊಂದು ಅರ್ಥ ಇರ್ಬೇಕು ಆ ಸನ್ಯಾಸಿ ಜೀವನಕ್ಕೆ, ಆ ಮಾಡೋ ಕಾರ್ಯ. ಸೊ ಸುಮ್ನೆ ಬೇರೆಯವ್ರಿಂದ ದುಡ್ಡು ತಗೊಂಡ್ಬಿಟ್ಟು ನಾವು ಜೀವನ ಮಾಡ್ತೀವಿ. ಅದು ಒಂದು ಗ್ರೇಟ್ ಯೋಗಿ ಜೀವನ, ಅದು ಒಂದ್ ಗ್ರೇಟ್ ಸಾಧು ಜೀವನ ಅನ್ನಕ್ಕಾಗಲ್ಲ. ಅವನು ಭಗವಂತನ ಕಾರ್ಯ ಮಾಡ್ತಿದ್ರೆ ಅವ್ನು ನಿಜವಾದ ಯೋಗಿ, ಅವ್ನು ನಿಜವಾದ ಸಾಧು ಆಗ್ತಾನೆ. ಸುಮ್ನೆ ಡ್ರೆಸ್ ಹಾಕೊಂಡ್ಬಿಟ್ಟು ಮಾತ್ರಕ್ಕೆ ಎಲ್ಲಾ ಕೆಲಸ ಬಿಟ್ಟಿದ್ದೀನಿ, ಮನೆಯಿಂದ ದೂರ ಬಂದಿದ್ದೀನಿ. ನಾವು ನೋಡ್ತೀವಲ್ಲ ಎಷ್ಟೊಂದು ಸಾಧು ಬಾಬಾಗಳು ಸಿಗರೇಟ್ ಸೇರ್ತಿರ್ತಾರೆ ಅಲ್ವಾ. ಸಿಗರೇಟ್ ಕೆಲವು ಎಲ್ಲಪ್ಪ ಅದಲ್ಲ. ಕಾಶಿ ಹತ್ರ ವಾರಣಾಸಿ ಹತ್ರ ಅಲ್ಲ, ಮೊನ್ನೆ ಕುಂಭ ಮೇಳ ನಡೀತಲ್ವಾ, ಪ್ರಯಾಗ್ರಾಜ್. ಎಸ್, ಎಷ್ಟು ಜನ ಬರ್ತಾರೆ ಆಲ್ ಓವರ್ ದ ವರ್ಲ್ಡ್, ಆಲ್ ಓವರ್ ಎಲ್ಲ ಭಾರತ ದೇಶದಲ್ಲಿ ಎಲ್ಲಾ ಕಡೆಯಿಂದ ಬರ್ತಾರೆ. ಬಟ್ ಅಲ್ಲಿ ಎಷ್ಟು ಜನ ಸಾಧು ಅಂತ ನಾವು ಒಪ್ಪಕ್ಕಾಗತ್ತೆ? ಯಾರು ನಿಜವಾದ ಸಾಧು ಅಂದ್ರೆ ನೋಡೋದಿಕ್ ಸಾಧು ಅಂತ ಅನ್ಸ್ಕೊಂಡ್ರೆ ಸಾಕಾಗಲ್ಲ. ಒಳಗಿಂದ ಸಾಧು ಆಗಿರ್ಬೇಕು. ನಾವು ಒಳಗಿಂದ ಸಾಧು ಆಗ್ಬೇಕು ಅಂದ್ರೆ ಅದಕ್ಕೆ ಸಾಕಷ್ಟು ಸಾಧನ ಮಾಡಿರ್ಬೇಕು, ಸಾಕಷ್ಟು ಪ್ರಯತ್ನ ಹಾಕಿರ್ಬೇಕು, ಸಾಕಷ್ಟು ಆ ದಾರಿದಲ್ಲಿ ನಡ್ಕೊಂಡಿರ್ಬೇಕು. ಭಗವಂತ ಕೊಟ್ಟಿರೋ ಒಂದ್ ದಾರಿನ ನಡ್ಕೊಂಡು ಹೋಗಿದ್ರೆ ಅವಾಗ ಒಂದ್ ಸಾಧು ಆಗ್ಲಿಕ್ಕೆ ಸಾಧ್ಯ. ಸುಮ್ನೆ ನಾನ್ ಸಾಧು ಅಂತ ಸುಮ್ನೆ ನಾನು ಒಳ್ಳೋನು ಅನ್ಕೊಂಡ್ರೆ ಒಳ್ಳೇನಾಗ್ತೀವ? ಆ ಒಳ್ಳೆತನ ನಮ್ಮಲ್ಲಿ ಬರೋದಿಕ್ಕೆ ನಾವೆಲ್ಲಾ ರೀತಿ ಪ್ರಾಕ್ಟೀಸ್ ಮಾಡ್ಬೇಕು ಅಲ್ವಾ. ಸನ್ನಿವೇಶದಲ್ಲಿ ನಾವು ಹಿಂಗೆ ನಿಜ ಮಾತಾಡ್ಬೇಕು, ಯಾರಿಗೂ ಮೋಸ ಮಾಡ್ಬಾರ್ದು, ಯಾರ್ದು ದುಡ್ಡು ಮುಟ್ಬಾರ್ದು, ಇನ್ನೊಬ್ರು ದುಡ್ಡು ನಾವು ಟಚ್ ಮಾಡ್ಬಾರ್ದಪ್ಪ, ನಮ್ಗೆ ಎಷ್ಟು ಕೊಟ್ಟಿರೋ ನಾವು ಭಗವಂತ ತೃಪ್ತಿಯಾಗಿರ್ಬೇಕು. ಇದೆಲ್ಲ ನಾವು ಮುಂಚೆಯಿಂದಾನು ಅದನ್ನ ಅಭ್ಯಾಸ ಮಾಡ್ಕೊಂಡು ಅಲ್ವಾ ಭಗವಂತ ಕೊಟ್ಟಿರೋ ದಾರಿದಲ್ಲಿ ನಡ್ಕೊಂಡು ಬಂದ್ರೆ ಅವಾಗ ನಾವು ನಿಜವಾಗ್ಲೂ ಅದನ್ನ ಫಾಲೋ ಮಾಡಕ್ಕಾಗತ್ತೆ. ಸುಮ್ನೆ ಹೇಳೋದೊಂದು ಮಾಡೋದೊಂದು ಆದ್ರೆ ಏನಾಗತ್ತೆ? ಕೆಲವ್ರು ಹೇಳ್ತಾರೆ, ತುಂಬಾ ಹೇಳ್ತಾರೆ, ತುಂಬಾ ದೊಡ್ಡ ಪ್ರವಚನಗಳು ಕೊಡ್ತಾರೆ, ಬಟ್ ಮಾಡೋದು ಇನ್ನೇನೋ ಇರುತ್ತೆ. ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತ.
ಸೊ ಹೇಳೋದು ತುಂಬಾ ಸುಲಭ, ಪ್ರವಚನ ಕೊಡೋದು ತುಂಬಾ ಸುಲಭ, ಬಟ್ ಫಾಲೋ ಮಾಡೋದು ಅವ್ರ ಜೀವನದಲ್ಲಿ ಅದನ್ನ ಇಳಿಸ್ಕೊಳ್ಳೋದು ಎಷ್ಟು ಕಷ್ಟ. ಅದಕ್ಕೆ ಇದು ಆಚಾರ ಪ್ರಚಾರ ಅಂತ ಹೇಳ್ತಾರೆ. ಆಚಾರ್ಯರು ಏನ್ ಹೇಳ್ತಾರೆ? ಆಚಾರ ಪ್ರಚಾರ. ನಾವು ಪ್ರಚಾರ ಮಾಡೋದು ಒಂದೇ ಅಲ್ಲ, ಫಸ್ಟ್ ಆಚರಿಸ್ಬೇಕು. ನಾವು ನಡ್ಕೊಂಡ್ರೆ ಅವಾಗ ನಾವು ಹೇಳಕ್ಕಾಗತ್ತೆ. ಅಲ್ಲ ಸಿಗರೇಟ್ ಸೇದ್ಬಾರ್ದು ಅಂತ ಹೇಳ್ಬಿಟ್ಟು ಅವ್ನು ಸಿಗರೇಟ್ ಸೇದ್ದೆ, ಅಪ್ಪ ಸಿಗರೇಟ್ ಸೇರ್ತಾ ಇದ್ರೆ ಮಗ ಏನಂತಾನೆ, ಅಯ್ಯ ಅಪ್ಪ ನೀನೇ ಸೇರ್ತಿದ್ಯಾ, ನಾನ್ ಯಾಕೆ ಮಾಡ್ಬಾರ್ದು, ನಿನ್ಗೂ ಏನೋ ಇದರಿಂದ ಸುಖ ಬರ್ತಿದ್ಯಲ್ಲ, ನಾನು ಅದನ್ನ ತಗೊಳ್ತೀನಿ ಅಂತ. ಬಟ್ ಕೆಳಗಡೆ ವಾರ್ನಿಂಗ್ ಹಾಕ್ಬಿಡ್ತಾರೆ, ಸ್ಮೋಕಿಂಗ್ ಇಸ್ ಇಂಜುರಿಯಸ್ ಟು ಹೆಲ್ತ್. ಅಲ್ಲಿ ತೋರಿಸ್ತಾ ಇದ್ದಾರೆ, ಸೀನ್ ನಲ್ಲಿ ತೋರಿಸ್ತಾರೆ ಸ್ಮೋಕಿಂಗ್ ಅಲ್ವಾ, ತೋರಿಸ್ತಿರ್ತಾರೆ ಅವರು. ಕೆಳಗಡೆ ಮಾತ್ರ ವಾರ್ನಿಂಗ್ ಇರುತ್ತೆ, ಸ್ಮೋಕಿಂಗ್ ಇಸ್ ಇಂಜುರಿಯಸ್ ಟು ಈಗ ಎಷ್ಟೆಲ್ಲ. ಇದು ಅಷ್ಟೇ, ಆಲ್ಕೋಹಾಲ್ ಏನಪ್ಪ, ವೈನ್ ಶಾಪ್ಗಳು ಎಲ್ಲಿ ನೋಡಿದ್ರೆ ಅಲ್ಲಿ ವೈನ್ ಶಾಪ್ಗಳು, ಎಲ್ಲಿ ನೋಡಿದ್ರೆ ಅಲ್ಲಿ ಮಾಂಸಾಹಾರದ ಒಂದು ಚಿಕನ್ ಇವಾಗ ಶಾಪ್ಗಳು. ದೇವಸ್ಥಾನದ ಬೀದಿಗಳನ್ನಲ್ಲೇ ಬಂದ್ಬಿಟ್ಟಿದೆ, ಎಲ್ಲ ಕಡೆ ದೇವಸ್ಥಾನದ ಬೀದಿಗಳನ್ನಲ್ಲೇ ಇರುತ್ತೆ. ಮೊದ್ಲಾದ್ರೂ ಅಂದ್ರೆ ಇದರಿಂದ ಏನಾದ್ರು ನಮ್ಗೆ ಒಳ್ಳೇದು ಏನಾದ್ರು ಪುಣ್ಯ ಸಿಗತ್ತಾ? ಅಯ್ಯೋ, ಕುಡಿಯೋದ್ರಿಂದ ಏನಾದ್ರು ಪುಣ್ಯ ಬರತ್ತಾ? ಕುಡಿಯೋದ್ರಿಂದ ಆಕ್ಚುಲಿ ಹತ್ಯೆ ಆಗತ್ತೆ, ಆತ್ಮಹತ್ಯೆ ಆಗತ್ತೆ ಅಂತ ಹೇಳ್ತಾರೆ. ಅದೊಂದು ಬ್ರಹ್ಮ ಹತ್ಯೆ ಪಾತಕ ಸಮಾನ. ಆಕ್ಚುಲಿ ಬ್ರಹ್ಮ ಹತ್ಯೆ ಪಾತಕ ಅಂದ್ರೆ ಒಂದು ತುಂಬಾ ದೊಡ್ಡ ಪಾಪ. ಎಲ್ಲಾ ಪಾಪಗಳಿಂದ ಸರ್ವಶ್ರೇಷ್ಠ ಮೋಸ್ಟ್ ದೊಡ್ಡ ಪಾಪ ಅಂದ್ರೆ ಬ್ರಹ್ಮ ಹತ್ಯೆ ಪಾತ. ಬ್ರಹ್ಮ ಹತ್ಯೆ ಪಾತದಲ್ಲಿ ಕೆಲವೊಂದು ಬರುತ್ತೆ, ಒಂದಿಷ್ಟು ಲಿಸ್ಟ್ ಬರೋದು. ಅದ್ರಲ್ಲಿ ಏನಂದ್ರೆ ಗರ್ಭದಲ್ಲೇ ಶಿಶುನ ಕೊಳೆ ಮಾಡೋದು, ಅಬಾರ್ಷನ್, ಇದು ಬ್ರಹ್ಮಹತ್ಯೆ ಪಾತದಲ್ಲಿ ಬರುತ್ತೆ. ಕುಡಿಯೋದು, ಇದು ಬ್ರಹ್ಮಹತ್ಯೆ ಪಾತದಲ್ಲಿ ಬರುತ್ತೆ. ಇವಾಗ ಏನು ತುಂಬಾ ಸ್ಟೈಲಿಶ್ ಆಗಿ ಜನ ಫ್ರೈಡೇ ನೈಟು, ಸ್ಯಾಟರ್ಡೇ ನೈಟು ಅಂತ ಕ್ಲಬ್ಗಳಿಗೆ ಹೋಗಿ ಅಲ್ವಾ, ಅಲ್ಲಿ ಕುಡಿತಾರೆ. ಈವನ್ ಹೆಣ್ಮಕ್ಳು ಕೂಡ ಕುಡಿತಾರೆ ಇವಾಗ ಜಾಸ್ತಿ. ಅವರೇ ಎಲ್ಲ ಸೇರ್ತಾರೆ, ಕುಡಿತಾರೆ. ಸಂಗತದಲ್ಲಿ ಇದ್ಕೊಂಡ್ರೆ ಏನಾಗತ್ತೆ, ಕುಡಿಯೋನ್ ಜೊತೆ ಇದ್ರೆ ಕುಡ್ತಾನೆ ಬರುತ್ತೆ. ಅಂದ್ರೆ ಹೆಣ್ಮಕ್ಳು ಕೂಡ ಸೇರ್ತಾರೆ, ಕುಡಿತಾರೆ. ಏನಾಗ್ತಾರೆ ಅವ್ರು ನೋಡ್ ಮಕ್ಳೇನ್ ಕಲಿತಾರೆ, ಅವ್ರು ಅದೇ ಕಲಿತಾರೆ. ಇದೆಲ್ಲ ಎಲ್ಲಿಂದ ಬರ್ತಾ ಇದೆ? ಇದೆಲ್ಲ ಎಲ್ಲಿಂದ ಬರ್ತಾ ಇದೆ? ಸೊಸೈಟಿ. ಎಲ್ಲ ಸಮಾಜ ನೋಡಿ ನಾವು ಅವ್ರವ್ರನ್ನ ನೋಡಿ ಕಲ್ತ್ಕೊಳ್ತಾರೆ. ಕೃಷ್ಣ ಈ ತರ ಹೊರಗಡೆಯಿಂದ ಸುಮ್ಮನೆ ನಾವು ಒಳ್ಳೆಯವರಪ್ಪ, ನಾವು ತುಂಬಾ ಸೆನ್ಸಿಟಿವ್, ಸಮಾಜದ ನಾವು ಹಿರಿಯರಂದ್ರೆ ತುಂಬಾ ಸೆನ್ಸಿಟಿವ್ ಆಗಿರ್ತೀವಿ. ಹಿರಿಯರ್ನ ಏನಪ್ಪಾ ಎನ್ವಿರಾನ್ಮೆಂಟ್ ಬಗ್ಗೆ, ಪ್ರಕೃತಿ ನೇಚರ್ ಬಗ್ಗೆ, ವಾತಾವರಣದ ಬಗ್ಗೆ ತುಂಬಾ ಸೂಕ್ಷ್ಮತೆ ತೋರಿಸೋದು. ಭೂಮಿ ತಾಯಿಗೆ ಏನೂ ಆಗ್ಬಾರ್ದು ಅಲ್ವಾ, ಪ್ಲಾಸ್ಟಿಕ್ಗಳು ಸೇರಿಸಬಾರ್ದು, ಪ್ಲಾಸ್ಟಿಕ್, ನಾನ್ ಪ್ಲಾಸ್ಟಿಕ್, ಆರ್ಗ್ಯಾನಿಕ್ ವೇಸ್ಟ್, ನಾನ್ ಆರ್ಗ್ಯಾನಿಕ್ ವೇಸ್ಟ್ ಇದೆಲ್ಲ ಭಯಂಕರವಾಗಿ ಬೆಳೀತಾ ಇದೆ. ಒಳ್ಳೇದೇ, ಆದ್ರೆ ಅದು ಅಷ್ಟು ಸಾಕಾಗಲ್ಲ, ಅಷ್ಟು ಒಳ್ಳೆತನ ಸಾಕಾಗಲ್ಲ. ಅದ್ ನಮ್ಗೆ ಎಲ್ಲಕ್ಕೂ ಕರ್ಕೊಂಡು ಹೋಗಲ್ಲ. ನಮ್ಗೆ ಹೊರಗಡೆಯಿಂದ ಒಳ್ಳೆತನ ಬೇಕು. ಅದಕ್ಕೆ ಕೃಷ್ಣ ಇದೆಲ್ಲ ಹೇಳ್ತಿರೋದು. ನಾವು ಆಧ್ಯಾತ್ಮಿಕ ಜೀವನ ಅಥವಾ ನಾವು ಭಕ್ತಿ ಮಾರ್ಗ ಅಥವಾ ನಾವು ಸಾಧು ಒಳ್ಳೆ ದಾರಿ ಹಿಡಿತಾ ಇದ್ದೀವಿ ಅಂದ್ರೆ ಸುಮ್ಮನೆ ಎಲ್ಲ ಬಿಟ್ಬಿಟ್ರೆ ಸಾಕಾಗಲ್ಲ. ಯಾವ ರೀತಿ ಕಾರ್ಯ ಮಾಡ್ಬೇಕು, ಹೇಗೆ ನಮ್ ಕಾರ್ಯನ ಶುದ್ಧೀಕರಿಸ್ಕೋಬೇಕು, ಇದೆಲ್ಲ ಮುಖ್ಯ. ಅದೇ ಇವಾಗ ನಿಮ್ಮ ಮುಖ್ಯವಾದಂತ ಶ್ಲೋಕ 9ನೇ ಶ್ಲೋಕ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಗಃ ಸಮಾಚರ. ಯಾರತ್ತೀರ ಶ್ಲೋಕ ಅನುವಾದ? ಹರೇ ಕೃಷ್ಣ ಮಾತಾಜಿ, ನಾನು ಓದ್ಲಾ ಮಾತಾಜಿ? ಸುಧಾ ಮಾತಾಜಿ ಅವರಿಗೆ. ಅನುವಾದ. ವಿಷ್ಣುವಿಗಾಗಿ ಮಾಡಿದ ತ್ಯಾಗವೆಂದು ಕರ್ಮವನ್ನು ಮಾಡಬೇಕು, ಇಲ್ಲವಾದರೆ ಕರ್ಮವು ಇಹಬಂಧನವನ್ನು ಸೃಷ್ಟಿ ಮಾಡುತ್ತದೆ. ಆದುದರಿಂದ ಕೌಂತೆಯ, ಭಗವಂತನ ತೃಪ್ತಿಗಾಗಿ ನಿನ್ನ ನಿಯತ ಕರ್ತವ್ಯಗಳನ್ನು ಮಾಡು. ಆ ರೀತಿಯಲ್ಲಿ ನೀನು ಬಂಧನದಿಂದ ಸದಾ ಮುಕ್ತನಾಗಿರುತ್ತೀಯೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನೋಡಿದ್ವಿ ನಾವು, ಭಗವಂತ ಏನ್ ಹೇಳ್ತಿದ್ದಾನೆ? ವಿಷ್ಣುವಿಗಾಗಿ ಮಾಡಿದ ತ್ಯಾಗವೆಂದು ಕರ್ಮವನ್ನು ಮಾಡಬೇಕು. ಕರ್ಮ ಯಾವ ರೀತಿ ಮಾಡ್ಬೇಕು? ನಾವು ತ್ಯಾಗ ರೂಪದಲ್ಲಿ ಮಾಡ್ಬೇಕು. ಏನೇ ಕಾರ್ಯ ಇರ್ಬೋದು, ಅದನ್ನ ಭಗವಂತನ ಒಂದು ಸಂತೃಪ್ತಿಗೋಸ್ಕರ ಮಾಡೋದು, ಭಗವಂತನ ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಮಾಡೋದು, ಭಗವಂತನಿಗೆ ಅರ್ಪಿಸಿ ಮಾಡೋದು. ಆತರ ಮಾಡದೆ ಹೋದ್ರೆ ಯಜ್ಞಾತ ಕರ್ಮಣೋ ಅನ್ಯತ್ರ ಏನಾಗತ್ತೆ? ಲೋಕೋಯಂ ಕರ್ಮ ಬಂಧನ. ಹಂಗ್ ಮಾಡದೆ ಹೋದ್ರೆ, ಇಲ್ಲವಾದರೆ ಕರ್ಮವು ಇಹ ಬಂಧನವನ್ನು ಸೃಷ್ಟಿ ಮಾಡುತ್ತದೆ. ಅದೇನು ಬಂಧನ ಎಲ್ಲಿಂದ ಬಂತು? ನನ್ ಪಾಡಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಬಂಧನ ಯಾಕೆ ಕಾಸ್ ಆಗ್ಬೇಕು ನಮಗೆ? ಏನೇ ಕಾರ್ಯ ಮಾಡಿದ್ರು ಆ ಕಾರ್ಯಕ್ಕೆ ಒಂದು ಪ್ರತಿಕಾರ್ಯ ಅನ್ನೋದಿದ್ದೇ ಇರುತ್ತೆ. ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು.
ಗುಡ್ ಬ್ಯಾಡ್ ಯಾವಾಗ್ಲೂ ಒಂದ್ ಕರ್ಮ ಜೊತೆ ಬರ್ಲೇಬೇಕು. ಆ ಪ್ರತಿಕಾರ್ಯ ಏನಿದೆಯೋ ರಿಯಾಕ್ಷನ್ ಏನಿದೆಯೋ ಅದನ್ನ ಅನುಭವಿಸ್ಲೇಬೇಕಾಗತ್ತೆ. ಆ ಅನುಭವಿಸೋದಿಕ್ಕೆ ಮತ್ತೆ ನಾವು ಈ ಪ್ರಪಂಚಕ್ಕೆ ಮತ್ತೆ ಬರ್ಬೇಕಾಗತ್ತೆ. ಇದೇ ನಮ್ಮನ್ನ ಬಂಧಿಸ್ತಾ ಇರ. ಪುಣ್ಯ ಕಾರ್ಯ ಆದ್ರೂ ನಮ್ಮನ್ನ ಬಂಧಿಸತ್ತೆ, ಪಾಪ ಕಾರ್ಯ ಆದ್ರೂ ನಮ್ಮನ್ನ ಬಂಧಿಸುತ್ತೆ. ಕರ್ಮ ಅನ್ನೋದೇ ಒಂದು ಬಂಧನ. ಆಕ್ಚುಲಿ ನಾಲ್ಕು ಇಟ್ಕೋಬೇಕಿದ್ದ ಇದು ಅಂಡರ್ಲೈನ್ ಮಾಡ್ಕೊಂಡ್ಬಿಡಿ. ಕರ್ಮ ಅಂದ್ರೆ ನಮ್ಮನ್ನ ಬಂಧಿಸತ್ತೆ. ಏನೇ ಕರ್ಮ ಮಾಡಿದ್ರು ಅದು ಬಂಧನಕ್ಕೆ ಕಾರಣ. ಬಟ್ ಅದೇ ಆ ಕರ್ಮನ ನಾವು ಭಗವಂತನಿಗೋಸ್ಕರ, ಭಗವಂತನ ಒಂದು ತೃಪ್ತಿಗೋಸ್ಕರ ಮಾಡ್ತೀವಿ. ಭಗವಂತನಿಗೆ ಹೇಗೆ ತೃಪ್ತಿ ಪಡಿಸೋದು? ನಮ್ ಕರ್ಮನ ಹೇಗೆ ಭಗವಂತನ ತೃಪ್ತಿ ಪಡಿಸಕ್ಕಾಗಲ್ಲ? ಯಾರು ಹೇಳ್ತಾರೆ? ಒಂದು ಉದಾಹರಣೆ ಕೊಡಿ. ದಾನ ಮಾಡೋದಾಗಿದ್ರೆ ಇದು ನಂದಲ್ಲ ಅಂತ ಹೇಳ್ಬಿಟ್ಟು ಭಗವಂತನಿಗಾಗಿ ದಾನ ಮಾಡ್ಬೇಕು. ನಮಮ ನಮಮ ಅಂತ ಹೇಳಿನೇ ಅದೊಂದು ಮಂತ್ರನೇ ಇದೆ. ನಂದಲ್ಲ ಇದು ಅಂತ ಹೇಳಿ ದಾನ ಮಾಡ್ಬೇಕು. ಆತರ ಒಂದು ಭಗವಂತನಿಗೆ ಬೆಳಿಗ್ಗೆ ಏನಾದ್ರೂ ಪ್ರಸಾದ ಮಾಡ್ಬೇಕಾದ್ರೆ ಇದು ನನಗಾಗಿ ಅಲ್ಲ, ನನ್ನ ಸಂತೃಪ್ತಿಗಾಗಿ ಅಲ್ಲ, ಭಗವಂತನ ಇಚ್ಛೆ, ಭಗವಂತನ ತೃಪ್ತಿ, ಅವನ ರುಚಿಗಾಗಿ ಅಂತ ಹೇಳಿ ಮಾಡ್ಬೇಕು. ಏನೇ ಮತ್ತೆ ಲಾಸ್ಟ್ ವೀಕ್ ನೀವು ಹೇಳ್ತಿಂಗೆ ಹೊಸ ಬಟ್ಟೆ ಕೊಂಡ್ಕೊಳ್ಳೋದು ತಪ್ಪಲ್ಲ, ಬಟ್ ಕೊಂಡ್ಕೊಂಡ್ರೆ ಇದು ಭಗವಂತನಿಗೋಸ್ಕರ ಅಂತ ಹೇಳಿ ಅದನ್ನ ತಗೋಬೇಕು. ಭಗವಂತನಿಗೆ ಅರ್ಪಿಸಿ ತಗೊಳ್ಳೋದು. ಏನೇ ಇರ್ಲಿ, ಹೊಸ ಒಡವೆ ಇರ್ಲಿ ಅಥವಾ ಹೊಸ ಜವಳಿ ಇರ್ಲಿ, ಏನೇ ಇರ್ಲಿ ಭಗವಂತನಿಗೆ ಅರ್ಪಿಸ್ಬೇಕು. ಹೇಗೆ ನಾವ್ ಯಾವ್ದಾರ ಒಂದ್ ಕಾರ್ಯನ ಭಗವಂತನ ತೃಪ್ತಿಗೋಸ್ಕರ ಮಾಡುದು? ಒಂದ್ ಯಾವ್ದಾರ ಒಂದು ಉದಾಹರಣೆ ಕೊಡಿ. ಈ ಮಾತಾಜಿ ಹೇಳಿರೋದನ್ನ ಬಿಟ್ಬಿಟ್ಟು. ತರಕಾರಿ ಮಾತಾಜಿ, ತರಕಾರಿ ತರಕ್ ಹೋಗ್ತೀವಿ, ಅದು ಭಗವಂತನಿಗೋಸ್ಕರ ಅಂತ. ಭಗವಂತನಿಗೋಸ್ಕರ ತರಕಾರಿ ಅಡಿಗೆ ಮಾಡ್ತೇನೆ. ಹೂವುನು ಅಷ್ಟೇ, ಹಣ್ಣುಗಳು, ಹೂವ. ಭಗವಂತನ ಪೂಜೆಗೋಸ್ಕರ ಹೂ ಕೊಂಡ್ಕೊಳ್ತಾ ಇರೋದು. ಮನೆ ಮುಂದೆ ತುಳಸಿ ಗಿಡ ಹಾಕಿರ್ತೀವಿ, ಅದು ಭಗವಂತನಿಗೋಸ್ಕರ ಅಂತ. ಭಗವಂತನ ಪೂಜೆಗೋಸ್ಕರ ತುಳಸಿ ಗಿಡ ಇರೋದು. ಮತ್ತೆ ಗೀತಾ ಮಾತಾಜಿ, ಗೀತಾ ಒಳಗಡೆ ಮಾತಾಜಿ, ಹೇಗೆ ನಾವು ಭಗವಂತನಿಗೋಸ್ಕರ ಏನಾದ್ರು ಕಾರ್ಯ ಮಾಡುದು? ಮಾತಾಜಿ ನಾನ್ ಹೇಳ ಹಾ, ನನ್ ತೋಚಿದ್ ಹೇಳ್ತೀನಿ. ದೇವಸ್ಥಾನಗಳಿಗೆ ಹೋಗೋದು ಮಾತಾಜಿ, ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಅಂತಾನೆ ಹೋಗ್ಬೇಕು. ನಾನ್ ನಿನಗೋಸ್ಕರನೇ ಬರ್ತಿದ್ದೀನಿ, ನಿನ್ನ ಹತ್ರನೇ ಬರ್ತಿದ್ದೀನಿ ಅಂತ ನಿರ್ಮಲ ಮನಸ್ಸಿನಿಂದ ಹೋಗ್ಬಿಟ್ಟು ಬರ್ಬೇಕು. ಅದು ಪರ್ಸನಲ್ ಆಗಿ ನಾವು ಮಾಡೋಂಥದ್ದಲ್ವಾ ಮಾತಾಜಿ? ನಮ್ ಕಾಲ್ಗಳನ್ನ, ನಮ್ ಕಣ್ಣುಗಳನ್ನ, ನಮ್ಮೆಲ್ಲ ಇಡೀ ಶರೀರನ ಭಗವಂತನ ಸೇವೆಗೋಸ್ಕರ ನಾವು ಉಪಯೋಗಿಸ್ತೀವಿ ಅಲ್ವಾ? ನಾವು ಬಸ್ಸಲ್ಲಿ ಹೋಗ್ಬೋದು, ಗಾಡಿಲಿ ಹೋಗ್ಬೋದು, ಹೇಗೆ ಹೋಗ್ಬೋದು. ಹೌದು, ನಮ್ಮ ಪರ್ಸನಲ್ ಆಗಿ ನಾವು ಬರ್ತಾ ಇದೀವಿ ನಿಮ್ಮ ಹತ್ರ, ನಿನ್ನ ಹತ್ರ ಬೇಡ್ಕೊಳಕ್ಕೆ ಅಥವಾ ನಿನ್ನ ಆಶೀರ್ವಾದ ತಗೊಳಕ್ಕೆ, ನಿನ್ನ ಕರುಣೆಗೋಸ್ಕರ ಅಂತ. ಹರೇ ಕೃಷ್ಣ ಮಾತಾಜಿ. ಮತ್ತೆ ಪ್ರೇಮ ಮಾತಾಜಿ, ಪ್ರೇಮ ರಾಘವ ಮಾತಾಜಿ. ಮಾತಾಜಿ, ನಾವ್ ಏನೇ ಮಾಡಿದ್ರು ಲಾಸ್ಟ್ ಅಲ್ಲಿ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದ್ರೆ ಅದು ಭಗವಂತನಿಗೆ ಸೇರುತ್ತೆ ಅಂತ ಹೇಳ್ತಿದ್ದಾರೆ ನಮ್ ಹಿರಿಯರು. ಹಾಗೆ ನಾವೇನೇ ಕೆಲಸ ಮಾಡಿದ್ರು ಲಾಸ್ಟ್ ಅಲ್ಲಿ ಅದು ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ಬೇಕು ಮಾತಾಜಿ, ಆಗ ಅದು ಭಗವಂತನಿಗೆ ಸೇರುತ್ತೆ ಅಂತ. ಓಕೆ, ಶುರು ನಮ್ಗೋಸ್ಕರ ಮಾಡ್ಕೊಂಡು ನಾವು ಕೊನೆಯಲ್ಲಿ ಕೃಷ್ಣಾರ್ಪಣ ಮಸ್ತು ಹೇಳ್ಬೋದಾ? ಅಲ್ಲ, ಭಗವಂತನಿಗೋಸ್ಕರನೇ ಮಾಡ್ಕೊಂಡು ನಮ್ ಇಂಟೆನ್ಷನ್, ನಮ್ಮ ನೇಚರ್ ಏನಿರ್ಬೇಕು, ನಮ್ ಉದ್ದೇಶ ಏನಿರ್ಬೇಕು, ಇದು ಭಗವಂತನಿಗೋಸ್ಕರ ಅಂತಾನೆ ಇರ್ಬೇಕು, ಶುರುಲು ಕೊನೆದಲ್ಲೂ. ಹಾಗೆ ಹೌದು. ಹೌದಾ? ನಂಗೆ ಇಷ್ಟವಾದ ಆಲೂಗಡ್ಡೆ ಬಜ್ಜಿನ ಮಾಡ್ಕೊಂಡಪ್ಪ, ನಾನೆಲ್ಲಾ ತಿನ್ಬಿಟ್ಟೆ, ಈ ಕೃಷ್ಣಾರ್ಪಣ ಮಸ್ತು ಅಂದ್ರೆ ಕೃಷ್ಣ ಭಗವಂತ ಅಂತ ವಾತಾಪಿ ಜೀರ್ಣೋಭವ ಅಂತ ಅವನ್ ಜೀರ್ಣ. ನಾವ್ ತಿನ್ಬೋದು ಆಲೂಗಡ್ಡೆ ಬಜ್ಜಿ, ತೊಂದ್ರೆ ಏನೂ ಇಲ್ಲ. ಅದೇ ಭಗವಂತನಿಗೆ ಕೊಟ್ಟಿ ಅವನ್ಗೆ ಹಾಕಿ ಅಲ್ವಾ 10 ನಿಮಿಷ ನಾವು ನೋಡಿ ಆಮೇಲೆ ನಾವು ಪ್ರಸಾದ ರೂಪದಲ್ಲಿ ನಾವು ಸ್ವೀಕರಿಸ್ತೀವಿ. ಅದು ಅದ್ರ ಅರ್ಥ. ಎಸ್, ಕೃಷ್ಣಾರ್ಪಣ ಮಸ್ತು ಅವಾಗ ಅದಾಗತ್ತೆ, ಕರೆಕ್ಟ್. ಇಲ್ಲಾಂದ್ರೆ ಸುಮ್ನೆ ಜನ ಅದನ್ನ ದುರುಪಯೋಗ ಪಡ್ಸ್ಕೊತಾರೆ. ಕೃಷ್ಣಾರ್ಪಣ ಮಸ್ತು ನಾವೆಲ್ಲಾ ಮಾಡ್ತೀವಿ, ಕೃಷ್ಣಾರ್ಪಣ ಮಸ್ತು ಅನ್ಬಿಡ್ತೀವಪ್ಪ, ಹಂಗ ಅನ್ಬಿಡ್ತಾರೆ. ಅವ್ರ ಉದ್ದೇಶ ನಿಜವಾಗ್ಲೂ ಕೃಷ್ಣಾರ್ಪಣ ಮಸ್ತು ಇಲ್ಲ, ಸುಮ್ನೆ ಹೆಸರಿಗೆ ಹೇಳ್ತಾರ. ಆತರ ಮಾಡ್ಬಾರ್ದು ನಾವು. ಡಿವೋಟೀಸ್ ಅಂದ್ರೆ, ನಾವ್ ಭಕ್ತರಂದ್ರೆ ಕೃಷ್ಣನ್ಗೆ ಇಷ್ಟ ಆಗಕ್ ನಾವ್ ನಡ್ಕೋಬೇಕು ಅಲ್ವಾ? ಅವನಿಗೆ ಕೊಟ್ಟಿ ತಗೊಳ್ಳೋದು. ಹೆಂಗೆ ಮಕ್ಳಿಗೆ ಏನಾದ್ರು ಸಂಬಳ ಬಂದ್ರೇನೋ ಅಥವಾ ಏನಾದ್ರು ಅಪ್ಪನ್ಗೋಸ್ಕರ ಅಮ್ಮಂಗೋಸ್ಕರ ಅಂತ ಕೊಟ್ರೆ ನಮ್ಗೆ ಎಷ್ಟು ಪ್ರೀತಿ, ಎಷ್ಟು ಖುಷಿ ಆಗತ್ತೆ. ನಿನ್ಗೋಸ್ಕರ ಅಮ್ಮ ಇದನ್ನ ಹೊಸ ಮನೆ ತಗೊಂಡಿದ್ದೀನಿ, ನೀನ್ ಬಂದ್ಬಿಟ್ಟಿದ್ದೀನಿ ಇನಾಗ್ರೇಟ್ ಮಾಡು, ನೀನ್ ಬಂದು ಈ ಮನೆಯಲ್ಲಿ ಹಾಲ್ ಕಾಯಿಸು ಅಲ್ವಾ? ಅಥವಾ ನನ್ ಇವಾಗ ಮಗುಗೆ ಫಸ್ಟ್ ನೀನ್ ತಗೋ, ನಿನ್ ಕೈಯಲ್ಲಿ ತಗೋ, ನೀನ್ ಫಸ್ಟ್ ಆಶೀರ್ವಾದ ಮಾಡು. ಹೇಗನ್ಸತ್ತೆ ಕೇಳಕ್ಕೆ?
ಸೊ ಆತರ ಕೃಷ್ಣನು ಅದೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಷ್ಟೇ. ಸೊ ಎಸ್, ಮತ್ತೆ ಇನ್ಯಾರು ಉದಾಹರಣೆ ಕೊಡ್ತೀರಾ? ಭಗವಂತನ್ಗೆ ಯಾವ ರೀತಿಯಲ್ಲಿ ನಾವು ಕಾರ್ಯ ಮಾಡ್ಬೋದು? ಅಂದಿನಿ ಮಾತಾಜಿ, ಹರೇ ಕೃಷ್ಣ. ಸುರೇಖಾ ಮಾತಾಜಿ, ಯಶೋಧ ಮಾತಾಜಿ. ಹರೇ ಕೃಷ್ಣ Okay. ಮಾತಾಜಿ. ಟೆಂಪಲ್ ಕ್ಲೀನ್ ಮಾಡೋದ್ ಮಾತಾಜಿ ಭಗವಂತನಿಗೋಸ್ಕರ. ಟೆಂಪಲ್ ಅಂದ್ರೆ ಕ್ಲೀನ್. ಮನೆಯಲ್ಲಿರೋ ಟೆಂಪಲ್ ಆಗ್ಲಿ ದೇವಸ್ಥಾನದಲ್ಲಾಗ್ಲಿ ಹ್ಮ್, ಭಗವಂತನಿಗೋಸ್ಕರ ನೀಟ್ ಆಗಿಡೋದು, ಮನೆ ನೀಟ್ ಆಗಿಡೋದು. ಮನೆ ನೀಟಾಗಿಡೋದು ಭಗವಂತನಿಗೋಸ್ಕರ ಅನ್ಕೊಂಡು, ಭಗವಂತನ್ ಸೇರಿದ್ದು ಈ ಜಾಗ, ಭಗವಂತ ಇಲ್ಲಿ ನಿವಾಸ ಮಾಡ್ತಾನೆ, ಭಗವಂತನ ಫೋಟೋ ಇದೆ ಇಲ್ಲಿ, ಕ್ಲೀನ್ ಆಗಿಡೋದಲ್ಲಿ ಒಂದು ಚೆನ್ನಾಗಿ ಒಳ್ಳೆ ವಾಸನೆ ಬರುವಂತ ಒಳ್ಳೆ ಉದ್ದಿನ ಕಡ್ಡಿ ಹಚ್ಚೋದು, ಒಳ್ಳೆ ಸೆಂಟ್ ಹಾಕೋದು, ನೀಟಾಗಿಡೋದು. ಸೊ ಎಲ್ಲ ನಾವು ಕ್ಲೀನ್ಲಿನೆಸ್ ಎಲ್ಲ ಏನಕ್ಕೆ ಮಾಡ್ತಿದೀವಿ? ನಮ್ ಸುಖಕ್ಕೋಸ್ಕರ ಅಲ್ಲ. ಅಲ್ವಾ? ನನಗೆ ಎಂಜಾಯ್ಮೆಂಟ್ ಬರುತ್ತಪ್ಪ, ನನಗೆ ಒಳ್ಳೆ ವಾಸನೆ ಅಂದ್ರೆ ಇಷ್ಟ, ಅದಿರ್ಬಾರ್ದು ಮೇನ್ ಉದ್ದೇಶ. ಈ ಭಗವಂತ ನಿವಾಸನಾಗಿದ್ದಾನೆ ಅನ್ಕೊಂಡ್ ನಾವ್ ಮಾಡ್ತೀವಿ ಬಾರಿ. ಭಗವಂತನ್ ಸೇರಿದ್ದು ಆಕ್ಚುಲಿ ಭಗವಂತಂಗೆ ಸೇರಿದ್ದಲ್ವ? ನಿಜವಾಗ್ಲೂ ನೋಡಿದ್ರೆ ಯಾವ್ದಾದ್ರು ನಮಗ್ ಸೇರಿರೋದು ಇದೆಯಾ? ಭೂಮಿ ಮೇಲೆ ಏನೂನೇ ಇಲ್ಲ. ಇಲ್ಲ ಅಲ್ವಾ? ನಮಗ್ ಬುದ್ಧಿ ಶಕ್ತಿ, ನಮಗೆ ಇದೆಲ್ಲ ಕೊಡದೆ ಹೋಗಿದ್ರೆ, ಜ್ಞಾಪಕ ಶಕ್ತಿ ಇದೆಲ್ಲ ಕೊಡದೆ ನಾವ್ ಏನಾದ್ರು ಕೆಲಸ ಮಾಡಕ್ ಆಗ್ತಿತ್ತ? ನಾವ್ ಮನೆ ಕೊಡ್ಕೊಳಕ್ ಆಗ್ತಿತ್ತ? ಬಟ್ಟೆ ಕೊಡ್ಕೊಳಕ್ ಆಗ್ತಿತ್ತ? ಆಕ್ಚುಲಿ ಅವ್ನು ಕೊಟ್ಟಿದ್ದಕ್ಕೆ ನಾವೆಲ್ಲ ಮಾಡಕ್ ಆಗ್ತಾ ಇದೆ ಅಲ್ವಾ? ಅದನ್ನ ನಾವು ಮರ್ತ್ಬಿಟ್ಟಿದ್ ನಂದೇ ಅನ್ಕೊಂಡ್ಬಿಟ್ರೆ ನಾ ಸಂಪಾದಿಸಿದ್ದು ಅಲ್ವಾ? ಅದೇನಾಗತ್ತೆ? ಅದೇನಂತ ಹೆಂಗ ಅನ್ಸುತ್ತೆ ಅದು? ಎಷ್ಟು ಸ್ವಾರ್ಥತೆ ಅನ್ಬೇಕಲ್ವಾ? ಎಲ್ಲ ತಗೊಂಡ್ಬಿಟ್ಟು ನಾನು ನೀ ಕೊಟ್ಟಿರೋದು ಎಲ್ಲಾ ತಗೊಂತೀನಿ ನಾನು. ಬುದ್ಧಿಶಕ್ತಿ ನಂದೆ, ಜ್ಞಾಪಕ ಶಕ್ತಿ ನೀ ಕೊಟ್ಟಿದ್ಯಾ, ಆ ದುಡ್ಡು ಕಾಸು ಕೂಡ ನನ್ಗೇನೋ ನನ್ ಕರ್ಮದ ಮೇಲೆ ನೀನ್ ಕೊಟ್ಟಿದ್ಯಾ, ಆಯ್ತು. ಆಮೇಲೆ ಬಾಕಿ ಎಲ್ಲ ಎಷ್ಟೆಲ್ಲ ಪ್ರಕೃತಿಯಲ್ಲಿ ಎಷ್ಟೆಲ್ಲ ನಂಗೆ ಕೊಡ್ತಿದ್ಯಾ ಅಲ್ವಾ? ದೀಪ ಆಗಿರ್ಬೋದು, ಗಾಳಿ ಆಗಿರ್ಬೋದು, ಹೌದಾ? ಯಾವ್ದಕ್ಕೂ ಒಂದ್ ಚಾರ್ಜ್ ಮಾಡ್ತೀಯಾನ? ದುಡ್ಡಿದ ಕೇಳ್ತಿದ್ದಾನೆ ಭಗವಂತ? ಬಿಲ್ ಕಳಿಸ್ತಾನ? ಎಲ್ಲೂ ಇಲ್ಲ, ಎಲ್ಲೂ ಬಿಲ್ ಕಳಿಸ್ತೀನಿ. ಅಫ್ಕೋರ್ಸ್ ನಮ್ಮ ಎಲೆಕ್ಟ್ರಿಸಿಟಿ ಬೋರ್ಡ್ ಅವ್ರು ಕಳಿಸ್ತಾರೆ, ವಾಟರ್ ಬೋರ್ಡ್ ಅವ್ರು ಕಳಿಸ್ತಾರೆ. ಸರಿ, ನಮ್ಮ ಗೌರ್ಮೆಂಟ್ ಮೇಂಟೈನ್ ಆಗ್ಬೇಕು, ಸ್ಟೇಟ್ ಮೇಂಟೈನ್ ಆಗ್ಬೇಕು. ಬಟ್ ಭಗವಂತ ಎಲ್ಲೂ ಕೇಳ್ತಾ ಇಲ್ಲ. ನಮಗೆ ಅದೆಲ್ಲ ಕೊಟ್ಟಿದ್ರೆ ನಾವು ಬಳಸ್ತಿದ್ದೇವೆ. ಆದ್ರೆ ಅವ್ನಿಗೆ ಏನು ನನ್ ಕೊಡಲ್ಲ ರಿಟರ್ನ್ ಅಲ್ಲಿ, ಏನು ಕೊಡಲ್ಲ ನಾನು. ಎಲ್ಲ ನಂದೇ. 1 ರೂಪಾಯಿ ಎಂಜಿನ್ ಹಾಗೆ ಓಡಿಸಲ್ಲ ಅಂತಾರ ಕರೆಕ್ಟ್. ಅದು ಭಾವನೆ ಅವನ ಒಂದು ಮರ್ಸಿಯಿಂದ, ಅವನ ಒಂದು ಕರುಣೆಯಿಂದ, ಕೃಪೆಯಿಂದ ನಾವೆಲ್ಲ ನಡ್ಸಕ್ ಆಗ್ತಾ ಇರೋದು ಈ ಜೀವನ ಅಂತ ಸುಸೂತ್ರವಾಗಿ, ಹೌದಾ? ಸೊ ಅವನ ಜ್ಞಾಪಕ ಇಟ್ಕೊಂಡು ಅವನ ನೆನ್ಸ್ಕೊಂಡು ನಾವು ಎಷ್ಟಾಗತ್ತೋ ಚಿಕ್ಕದಾಗ್ಲಿ ಒಂದ್ ಸೇವೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಚಿಕ್ಕದಾದ್ರೂ ಪರವಾಗಿಲ್ಲ, ಎಷ್ಟೇ ಚಿಕ್ಕದಾದ್ರು. ಕರೆಕ್ಟ್. ಸೊ ಅದೇ ಇಲ್ಲಿ ಹೇಳ್ತಿರೋದು, ವಿಷ್ಣುವಿಗಾಗಿ ಮಾಡಿದ ತ್ಯಾಗವೆಂದು ಕರ್ಮವನ್ನು ಮಾಡಬೇಕು. ಇಲ್ಲವಾದ್ರೆ ಈಗ ವಿಷ್ಣುಗೋಸ್ಕರ ಚಿಕ್ಕ ಕರ್ಮ ಮಾಡಿದ್ರು ಅದು ತ್ಯಾಗ ರೂಪದಲ್ಲಿ ಬರುತ್ತೆ. ಅದು ಇಂದ್ರಿಯ ತೃಪ್ತಿ ಆಗಲ್ಲ, ನಮ್ಮ ಎಂಜಾಯ್ಮೆಂಟ್ ಆಗಲ್ಲ. ಭಗವಂತನಿಗೋಸ್ಕರ ಚಿಕ್ಕ ಹೂವೇ ಅರ್ಪಿಸೋದಿರ್ಬೋದು, ಒಂದು ಗ್ಲಾಸ್ ನೀರ್ ಕೊಡೋದೇ ಇರ್ಬೋದು. ಭಗವಂತನಿಗೋಸ್ಕರ ಈ ಕಾರ್ಯ ಮಾಡ್ತೀವಿ ಅಂತ ಒಂದು ಮನ್ಸಲ್ಲಿ ಆಲೋಚನೆ, ಒಂದು ಯೋಚನೆ ಬಂದ್ರು ಸಾಕು. ಭಾವಗ್ರಾಹಿ ಜನಾರ್ದನ ಭಗವಂತ. ನಮ್ಮ ಮನ್ಸಲ್ಲಿ ಏನಿದೆ ಅನ್ನೋದು ಈಸಿಯಾಗಿ ಗೊತ್ತು. ಶುದ್ಧ ಮನಸ್ಸಿನಿಂದ ನಾಮಸ್ಮರಣೆ ಮಾಡೋದು ಭಗವಂತನಿಗೆ. ಎಸ್, ಅದು ಡೈರೆಕ್ಟ್ ಡಿವೋಷನಲ್ ಸರ್ವಿಸ್. ಏನಂತಾರೆ? ಇಲ್ಲವಾದರೆ ನಾವ್ ಈ ತರ ಮಾಡಕ್ ಆಗ್ಲಿಲ್ಲಪ್ಪ, ಭಗವಂತ ನೆನ್ಸ್ಕೊಳ್ತಾ ಇಲ್ಲ, ನಾನು ನನ್ ಇಷ್ಟ ಬಂದಾಗ ನಾನು ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀನಿ, ನಾನ್ ಬದುಕಿದ್ದೀನಿ, ನಾನ್ ಕಷ್ಟಪಟ್ಟಿದ್ದೀನಿ, ನನ್ ದುಡಿಮೆ ಇದು, ನನ್ ಜೀವನ ಇದು, ನನ್ ಇಷ್ಟ ಬಂದಾಗ ನಾನ್ ಮಾಡ್ತೀನಿ ಅಂತಾರಲ್ಲ ಕೆಲವರು. ಅಂತಾರ ನನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ಇರುತ್ತೆ. ನಾನ್ ಶಾಸ್ತ್ರ ಫಾಲೋ ಮಾಡೋದು, ನಾನ್ ಭಗವಂತ ಹೇಳ್ದಾಗ ನಡ್ಕೊಳ್ಳೋದು, ನನ್ ಇಷ್ಟ ಬಂದಾಗ ನನ್ ಮನ್ಸು ಹೇಳ್ದಾಗ ನಾನ್ ಮಾಡ್ತೀನಿ. ಅದ್ಗೇನಾಗತ್ತೆ? ಅಂತರ ಕರ್ಮ ಇಹಬಂಧನವನ್ನು ಸೃಷ್ಟಿ ಮಾಡುತ್ತದೆ. ಆದ್ದರಿಂದ ಕೌಂತೆಯ ಭಗವಂತನ ತೃಪ್ತಿಗಾಗಿ ನಿನ್ನ ನಿಯತ ಕರ್ತವ್ಯ ಬಂಧನಗಳು ಈ ರೀತಿಯೆಲ್ಲ ನಿನ್ನ ಬಂಧನದಿಂದ ಸದಾ ಮುಕ್ತನಾಗಿರುತ್ತೆ. ಇಲ್ಲಿ ಹೇಳ್ತಾರೆ ಭಾವತಲ್ಲಿ, ಯಾವಾಗ ನಾವು ಭಗವಂತನಿಗೆ ಅರ್ಪಿಸಿ ಕೆಲಸ ಮಾಡ್ತೀವಿ, ಭಗವಂತನಿಗೋಸ್ಕರ ಮಾಡ್ತೀವಿ, ಆ ಒಂದು ಕರ್ಮ ನಮ್ಮನ್ನ ಮುಕ್ತಿಗೆ ಕಾರಣ ಮಾಡುತ್ತದೆ. ಇಟ್ ಕ್ಯಾನ್ ಲಿಬರೇಟ್ ಅಸ್. ಒಂದು ಕರ್ಮದಿಂದ ನಾವು ಮುಕ್ತಿಗೆ ದಾರಿ ಮಾಡ್ಕೊಂಡಂಗ ಆಗತ್ತೆ. ಆಕ್ಚುಲಿ ಕರ್ಮ ನಮ್ನ ಬಂಧಿಸತ್ತೆ, ಎಲ್ಲಾ ಕರ್ಮನು ನಮ್ನ ಬಂಧನಕ್ಕೆ ಒಳಗೆ ಮಾಡುತ್ತೆ. ಯಾಕಂದ್ರೆ ನಾವ್ ಏನೇ ಕರ್ಮ ಮಾಡಿದ್ರು ಅದರಿಂದ ರಿಯಾಕ್ಷನ್ ಅನ್ನೋದು ಬರುತ್ತೆ. ಬಟ್ ಅದೇ ಯಾವಾಗ ಭಗವಂತನ ತೃಪ್ತಿಗೋಸ್ಕರ ಇದ್ ಮಾಡ್ತೀವಿ ಅಂತ ಅನ್ಕೋತೀವೋ, ಇಮಿಡಿಯೇಟ್ಲಿ ಆ ಕರ್ಮ ನಮ್ಮನ್ನ ಈ ಪ್ರಪಂಚದಿಂದ ನಮ್ನ ಮುಕ್ತಿಗೆ
ದಾರಿ ಮಾಡ್ಕೊಡುತ್ತೆ. ಎಷ್ಟು ದೊಡ್ಡ ಫೇವರ್ ಅದು, ಎಷ್ಟು ದೊಡ್ಡ ಸಹಾಯ ಅದ್ ನಮ್ಮ ಮೇಲೆ. ಅಂದ್ರೆ ಯಾವ ರೀತಿಯಲ್ಲಿ ಭಗವಂತ ನಮ್ಮ ಮೇಲೆ ಉಪಕಾರ ಮಾಡ್ತದೆ. ನಾವ್ ಮಾಡಿದ್ರೆ ನಮ್ ಕರ್ಮನೆ, ನಾವ್ ತಿಂತೀವಿ, ತಿನ್ನೋ ಪದಾರ್ಥನೇ ಇರ್ಬೋದು, ಭಗವಂತನಿಗೆ ಜಸ್ಟ್ ಅರ್ಪಿಸಿ ತಿನ್ಬಿಟ್ರೆ ಏನಾಗತ್ತೆ, ಅದ್ ನಮ್ನ ಈ ಪ್ರಪಂಚದಿಂದ ಆ ಒಂದು ಪ್ರತಿಕಾರನ ನಮ್ನ ಕಾಪಾಡುತ್ತೆ. ಇಲ್ಲ ನಾವು ಆಫೀಸ್ ಹೋಗ್ತಿರ್ಬೋದು, ಆಫೀಸಲ್ಲಿ ಹೇಗಪ್ಪ ಮಾಡೋದು, ಭಗವಂತನಿಗೆ ಅರ್ಪಿಸಿ ಕಾರ್ಯ ಮಾಡೋದು. ಒಂದು ಕರ್ಮ ಮಾಡೋದಿಕ್ಕೆ, ಆ ಕಾರ್ಯ ಮಾಡೋದಿಕ್ಕೆ ಬುದ್ಧಿಶಕ್ತಿ ಭಗವಂತ ಕೊಟ್ಟಿದ್ದಾನೆ, ಹೌದಾ? ಆ ಕರ್ಮದ ಫಲ ಕೂಡ ನಾವು ಭಗವಂತನಿಗೆ ಸ್ವಲ್ಪ ಅರ್ಪಿಸೋಂಗ ಆಗ್ಬಿಟ್ರೆ ಏನಾಗುತ್ತೆ, ಆ ಒಂದು ಹಣ, ಆ ಒಂದು ಸಂಬಳ ಆಟೋಮ್ಯಾಟಿಕಲಿ ಪ್ಯೂರಿಫೈ ಆಗೋದು. ಇಲ್ಲಾಂದ್ರೆ ಆ ಸಂಬಳದಲ್ಲೂ ಎಷ್ಟೆಲ್ಲ ಕರ್ಮ ಸೇರಿರುತ್ತೆ. ಆ ಒಂದು ಸಂಬಳ ಬರೋದಿಕ್ಕೆ ಏನೇನ್ ಕಾರಣ, ಯಾರ್ಯಾರಿಂದ ಎಲ್ಲ ಬರ್ಬೇಕದು, ಎಲ್ಲಿಂದ ರಿಲೀಸ್ ಆಗ್ಬೇಕಲ್ವಾ ಸಂಬಳ, ಗೌರ್ಮೆಂಟ್ ಇಂದ ರಿಲೀಸ್ ಆಗ್ಬೇಕು. ಆ ಚಾನೆಲ್ ಎಷ್ಟೊಂದ್ ಜನ ಇರ್ತಾರಲ್ವಾ, ತಿನ್ನೋರು ಇರ್ತಾರೆ, ಎಷ್ಟೊಂದ್ ಜನ ಯಾವ್ದೇ ಆರ್ಗನೈಸೇಷನ್ ಆಗಿರ್ಬೋದು, ಬ್ಯಾಂಕ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಆಫೀಸ್ ಆಗಿರ್ಬೋದು, ಎಲ್ಲೇ ತಗೊಳ್ಳಿ, ಪ್ರೈವೇಟ್ ಆಗಿರ್ಬೋದು, ಎಷ್ಟೊಂದ್ ಜನ ಇರ್ತಾರಲ್ವಾ ಆ ಒಂದು ದಾರಿದಲ್ಲಿ, ಆ ಪಾತಲ್ಲಿ, ಅವ್ರೆಲ್ರದ್ದು ಕರ್ಮ ಸೇರತ್ತೆ. ಫಸ್ಟ್ ಆಫ್ ಆಲ್ ನಾವ್ ಯಾರ ಕೆಲಸ ಮಾಡ್ತೀವೋ ಅವ್ರ ಕರ್ಮನ ನಮಗ್ ಸೇರತ್ತೆ. ನಾವ್ ಯಾವ ಮ್ಯಾನೇಜರ್ಗೆ, ಯಾವ ಬಾಸ್ ಕೆಲಸ ಮಾಡ್ತೀವೋ ಆ ವ್ಯಕ್ತಿ ಕರ್ಮ ನಮಗ್ ಬಂದ್ ಸೇರತ್ತೆ. ಅದಕ್ಕೆ ತಾನೆ ನಾವು ಶಾಸ್ತ್ರದಲ್ಲಿ ನೋಡ್ತೀವಲ್ವ, ದುರ್ಯೋಧನ ಅಲ್ಲ, ಇವರು ದ್ರೋಣಾಚಾರ್ಯರೆಲ್ಲ ಕೌರವಸಿಗಲ್ವಾ ಕೆಲಸ ಮಾಡಿದವರು, ಧೃತರಾಷ್ಟ್ರನ್ ತಾನೇ ಕೆಲಸ ಮಾಡಿದ್ರು. ಸೊ ಧೃತರಾಷ್ಟ್ರನ್ ಉಪ್ಪು ತಿಂದಿದ್ದಕ್ಕೋಸ್ಕರ ದ್ರೋಣಾಚಾರ್ಯ ಯಾರ ಪಕ್ಷ ತಗೋಬೇಕಾಗ್ ಬಂತು, ಅವರವ್ರ ಪಕ್ಷ, ಕೌರವ ಅಲ್ವಾ? ಅಧರ್ಮದ ಪಕ್ಷಕ್ಕೆ ಅವರು ನಿಲ್ಬೇಕಾಗ್ ಬಂತು ರಣರಂಗದಲ್ಲಿ, ಅಲ್ವಾ? ಸೊ ಅದಕ್ಕೆ ಅವ್ರು ಉಪ್ಪು ತಿಂದ್ರೆ, ಈವನ್ ಭೀಷ್ಮಾಚಾರ್ಯ ಕೂಡ ಅದೇ ಹೇಳ್ತಾರೆ. ಅದಕ್ಕೆ ಕೃಷ್ಣ ಅದೇ ಹೇಳ್ತಾರೆ, ಅದಕ್ಕೆ ಅವ್ರನ್ನೆಲ್ಲ ನೀನು ರಿಜೆಕ್ಟ್ ಮಾಡ್ಬೋದು ಅಂತ ಹೇಳ್ತಾರೆ. ಅವರೆಲ್ಲ ಯಾರು ಉಪ್ಪು ತಿಂದಿರೋದವರು, ಧರ್ಮ ಪಕ್ಷದಿಂದಿರೋಂಥ ವ್ಯಕ್ತಿಗೆ ಉಪ್ಪು ತಿಂದಿರೋದು ಅಧರ್ಮ. ಅದಕ್ಕೆ ಅವರಿಗೆ ಕೂಡ ಪಾಪ ಅನ್ನೋದು ಅಂಟತ್ತೆ. ಸೊ ನಾವ್ ಯಾರ ಕೆಲಸ ಮಾಡ್ತಾ ಇದೀವಿ, ಯಾರ ಹಣ ತಗೊಂತಾ ಇದೀವಿ, ಯಾರು ಅಡ್ಗೆ ಮಾಡಿರೋದು ಆಹಾರ ಸೇವಿಸ್ತಾ ಇದೀವಿ, ಎಲ್ಲಾನು ಕರ್ಮಕ್ಕೆ ಕಾರಣ ಆಗಿದೆ. ಕರ್ಮ ಅಂದ್ರೆ ಆಟೋಮ್ಯಾಟಿಕಲಿ ಅದರಲ್ಲಿ ಪಾಪ ಸೇರ್ಬಿಡ್ತೀವಿ. ಬರುತ್ತೆ ನೆಕ್ಸ್ಟ್ ಶ್ಲೋಕದಲ್ಲಿ ನಮ್ಗೆ ಇನ್ನೂ ವಿವರವಾಗಿ ತಿಳಿಸ್ತಾರೆ. ಹೇಗೆ ನಾವು ಸಪರೇಟ್ ಆಗಿ ಏನೋ ಪಾಪ ಮಾಡ್ಬೇಕಾಗಿಲ್ಲ, ಯಾರನ್ನೂ ಕೊಲೆ ಮಾಡ್ಬೇಕಾಗಿಲ್ಲ, ಆಟೋಮ್ಯಾಟಿಕಲಿ ನಾವು ಪಾಪ ಸೇರ್ಬಿಡುತ್ತೆ ನಮ್ಮ ಅಕೌಂಟ್. ಹೇಗೆ ಅಂತ ನಾನು ಕೃಷ್ಣ ಹೇಳ್ಕೊಂಡು ಬಂದು, ಸಹ 10ನೇ ಶ್ಲೋಕ, ಸಹ ಯಜ್ಞ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಾಧ್ವಂ ಏಷವೋಸ್ತ್ವ ಇಷ್ಟ ಕಾಮದು. ಗೊತ್ತೀರಾ? 10ನೇ ಶ್ಲೋಕ ನಾನು ಓದಿಲ್ಲ ಮಾತಾಜಿ. ಮಾತಾಜಿ ಓದಿ 3.10. ಸಹ ಯಜ್ಞಾಃ ಪ್ರಜಾಃ ಸೃಷ್ಟ್ವಾ ಪೂರ್ವಾಚ ಪ್ರಜಾಪತಿಃ ಅನೇನ ಪ್ರಸವಿಷ್ಯದ್ವ ಮೇಷವೋಸ್ತ್ವಿಷ್ಟ ಕಾಮದು. ಅನುವಾದ: ಸೃಷ್ಟಿಯ ಪ್ರಾರಂಭದಲ್ಲಿ ಸಕಲ ಜೀವಿಗಳ ಪ್ರಭುವು ಮನುಷ್ಯರ ಮತ್ತು ದೇವತೆಗಳ ಪೀಳಿಗೆಗಳನ್ನು ವಿಷ್ಣುವಿಗಾಗಿ ಯಜ್ಞಗಳೊಂದಿಗೆ ಕಳುಹಿಸಿಕೊಟ್ಟನು. ಅವರಿಗೆ ಈ ಯಜ್ಞದಿಂದ ಸುಖವಾಗಿರಿ, ಇದನ್ನು ನಡೆಸಿದರೆ ನಿಮಗೆ ಇಷ್ಟ ಕಾಮಗಳೆಲ್ಲ ಸಿದ್ಧಿಸುತ್ತವೆ ಮತ್ತು ಮುಕ್ತಿ ಸಾಧನೆಯು ಕೈಗೂಡುತ್ತದೆ ಎಂದು ಹೇಳಿದನು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ನೋಡಿ ಎಷ್ಟು ಚೆನ್ನಾಗಿ ಭಗವಂತ ನಮ್ಮೊಂದು ಪ್ರೋಗ್ರಾಮ್ ಹಾಕೊಟ್ಟಿದ್ದಾನೆ. ಈ ಪ್ರಪಂಚದಲ್ಲಿ ಹೆಂಗೆ ನಾವು ಸುಖವಾಗಿರ್ಬೋದು ಈ ಪ್ರಪಂಚದಲ್ಲಿ, ಅಂಡ್ ಕೊನೆಗೆ ಬಿಟ್ಟು ಹೋಗ್ಬೇಕಾದ್ರೆ ನಾವು ಭಗವಂತನ ಧಾಮಕ್ಕೆ ಹೋಗೋದಿಕ್ಕೆ ಒಂದು ಏರ್ಪಾಡು ಮಾಡಿದ್ದಾರೆ. ಅದನ್ನ ನಾವು ಫಾಲೋ ಮಾಡ್ಬೇಕಷ್ಟೇ. ಸೃಷ್ಟಿಯ ಪ್ರಾರಂಭದಲ್ಲಿ ಸಕಲ ಜೀವಿಗಳ ಪ್ರಭು ಯಾರು? ಭಗವಂತ. ಮನುಷ್ಯರ ಮತ್ತು ದೇವತೆಗಳ ಪೀಳಿಗೆಗಳನ್ನು ವಿಷ್ಣುವಿಗಾಗಿ ಯಜ್ಞಗಳೊಂದಿಗೆ ಕಳುಹಿಸಿಕೊಟ್ಟನು. ಭಗವಂತನಿಗೆ ಹೇಗೆ ಕರ್ಮನ ಯಜ್ಞ ರೂಪದಲ್ಲಿ ಮಾಡ್ಬೇಕು ನೋಡಿದ್ರೆ, ಯಜ್ಞಾರ್ಥಾತ್ ಕರ್ಮನೋ ಅನ್ಯತ್ರ. ಯಾವಾಗ ಕರ್ಮ ನಾವು ಭಗವಂತನಿಗೋಸ್ಕರ ಮಾಡ್ತೀವೋ ಆಟೋಮ್ಯಾಟಿಕಲಿ ಆ ಕರ್ಮ ಯಜ್ಞ ಆಗೋಗುತ್ತೆ. ಈ ಯಜ್ಞ ರೂಪದಲ್ಲಿ ಹೇಗ್ ಕೆಲಸ ಮಾಡ್ಬೇಕು ಅನ್ನೋದನ್ನ ಕಲ್ತ್ಕೊಳ್ಳೋದೇ ಆಕ್ಚುಲಿ ಮನುಷ್ಯ ಜೀವನದ ಒಂದು ಉದ್ದೇಶ ಆಗಿರ್ಬೇಕು. ಯಾವಾಗ ಆ ರೀತಿ ನಾವು ಕರ್ಮ ಮಾಡ್ತಿದ್ವೋ ಆಟೋಮ್ಯಾಟಿಕಲಿ ನಮ್ಗೆ ಮಾಡ್ತಾ 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 ಆ ಕರ್ಮನ ಯಜ್ಞ ರೂಪದಲ್ಲಿ ಮಾಡ್ತಾ ಮಾಡ್ತಾ ಕೊನೆಯ ಜಾಗದಲ್ಲಿ, ಕೊನೆಯ ಹಂತ ಯಾವಾಗ ಬರ್ತೀವೋ ನಾವು
ಇನ್ನೇನ್ ನಮ್ ಕಾಲ ಮುಗಿತಪ್ಪ ಅನ್ನೋ ಸಮಯಕ್ಕೆ ನಮ್ಗೆ ಭಗವಂತನ ಮೇಲೆ ಕ್ರಮೇಣ ಭಕ್ತಿ ಬಂದು ಭಗವಂತನ ಧಾಮಕ್ಕೆ ಹೋಗೋದಿಕ್ಕೆ ನಮ್ಗೊಂದು ದಾರಿ ಆಗುತ್ತೆ. ಆ ರೀತಿಯಲ್ಲಿ ಭಗವಂತ ಈ ತರ ಈ ಏರ್ಪಾಡು ಮಾಡೋದು. ಈವನ್ ಈ ದೇವತೆಗಳು ಅಷ್ಟೇ. ದೇವತೆಗಳು ಏನ್ ನಮ್ಗೆ ಟೈಮಿಗೆ ಗಾಳಿ, ಬೆಳಕು, ಮಳೆ ಅಥವಾ ಬಿಸಿಲು ಎಲ್ಲ ಏನನ್ ಕೊಟ್ಟಿದ್ದಾರೋ ಇದೊಂದು ಏನಂತಾರೆ, ಇದೊಂಥರ ಎಕ್ಸ್ಚೇಂಜ್ ಇದ್ದಂಗೆ. ನಾವು ಯಜ್ಞ ಮಾಡ್ತೀವಿ, ಯಜ್ಞ ಮಾಡ್ಬಿಟ್ಟು ಯಜ್ಞದ ಆಹುತಿ ಯಾರು? ಯಜ್ಞ ಅಂದ್ರೆ ವಿಷ್ಣು. ವಿಷ್ಣು ಅಂದ್ರೆ ಯಜ್ಞ. ಬಟ್ ಆದ್ರೆ ದೇವತೆಗಳ ಮುಖಾಂತರ ತಗೊಳ್ತಾನೆ ಭಗವಂತ. ಸೊ ದೇವತೆಗಳು ಯಾವಾಗ ಭಗವಂತ ಸಂತೃಪ್ತಿ ಪಡ್ತಾನೋ ದೇವತೆಗಳು ಕೂಡ ಸಂತೃಪ್ತಿ ಪಡ್ತಾರೆ. ಅಂಡ್ ಅವರು ನಮ್ಗೆ ಬೇಕಾದ ಒಂದು ಪ್ರಕೃತಿಗೆ ಏನೇನ್ ಬೇಕು, ನಾವಿದ್ ಬಚ್ಚಿರೋದಿಕ್ಕೆ, ಸಂತೋಷವಾಗಿರೋದಕ್ಕೆ ಏನೇನ್ ಬೇಕು ಎಲ್ಲ ಸುವಿಧೆಗಳು ಕೊಡ್ತಾರೆ. ಆ ರೀತಿಯಲ್ಲಿ ನಮ್ಮಿಬ್ರು ಮಧ್ಯ, ಮನುಷ್ಯರು ಮತ್ತೆ ದೇವತೆಗಳ ಮಧ್ಯೆ ಇರುವಂತ ಒಂದು ಟ್ರಾನ್ಸಾಕ್ಷನ್. ನಾವು ಕೊಡ್ತೀವಿ, ನಾವು ಯಜ್ಞ ಮಾಡ್ತೀವಿ, ಅವರು ನಮ್ಗೆ ಬೇಕಾಗಿರೋದನ್ನ ಕೊಡ್ತಾರೆ. ಆ ರೀತಿಯಲ್ಲಿ ಎಲ್ಲಾ ಜೀವರಾಶಿಗಳು ಖುಷಿಯಾಗಿದ್ದು ಸಂತೃಪ್ತಿಯಾಗಿದ್ಕೊಂಡು ಫೈನಲಿ ನಮ್ ಗುರಿ ಮುಟ್ಟಬಹುದು. ಅಂದ್ರೆ ಮನುಷ್ಯ ರೂಪ ಇಲ್ಲಿ ನೋಡಿ ಅದೇ ಹೇಳ್ತಾರೆ, ನಿಮ್ಮ ಆಚಾರ್ಯರು ಹೇಳ್ತಾರೆ, ಮನುಷ್ಯ ಜನ್ಮ ಅಂತ ಕೊಟ್ಟಿರೋದೇ ಫೈನಲಿ ಕೊನೆಗೋನು ಭಗವಂತನ ಧಾಮಕ್ಕೆ ಸೇರೋದೇ ಗುರಿಯಾಗಿರ್ಬೇಕು. ನಾಟ್ ದಟ್ ಅವನು ಇಲ್ಲ ಸ್ವರ್ಗಲೋಕಕ್ಕೆ ಹೋಗ್ಬಿಟ್ಟು ಮತ್ತೆ ಕೆಳಗಡೆ ಇಳಿದು ಬರೋದು, ಮತ್ತೆ ಮೇಲೆ ಹೋಗ್ತಾನೆ, ಮತ್ತೆ ಕೆಳಗೆ ಬರ್ತಾನೆ, ಸ್ವಲ್ಪ ಖುಷಿ ಪಡ್ತಾನೆ, ಮತ್ತೆ ಕೆಳಗೆ ಇಳಿದು ಬರ್ತಾನೆ. ಅದೆಲ್ಲ ಉದ್ದೇಶ ಅಚ್ಚಿ. ದೇವತೆಗಳನ್ನ ಯಾಕೆ ಅಪಾಯಿಂಟ್ ಮಾಡಿದ್ದಾನೆ, ಯಾಕೆ ಸ್ವರ್ಗಲೋಕ ಅನ್ನೋದೊಂದು ಇದೆ ಜಾಗ, ಯಾಕೆ ದೇವತೆಗಳನ್ನ ಇಟ್ಟಿದ್ದಾನೆ? ಇಲ್ಲ, ಈ ಪ್ರಕೃತಿ ನೋಡ್ಕೊಳ್ಳೋದಿಕ್ಕೆ ಒಂದಿಷ್ಟು ಅಡ್ಮಿನಿಸ್ಟ್ರೇಟರ್ಸ್ ಬೇಕಲ್ಲ. ದೇಶ ನೋಡ್ಕೊಳ್ಳೋದಿಕ್ಕೆ ಎಷ್ಟೆಲ್ಲ ಡಿಪಾರ್ಟ್ಮೆಂಟ್ಗಳಿವೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಜುಕೇಶನ್ ಆಗಿರ್ಬೋದು, ಕರೆಕ್ಟ್? ಎಷ್ಟೆಲ್ಲ ಡಿಪಾರ್ಟ್ಮೆಂಟ್ಗಳಿವೆ. ಒಬ್ರೇ ನೋಡ್ಕೊಳಕ್ ಆಗತ್ತ? ಇಲ್ಲ, ಒಬ್ರ ಕೈಯಲ್ಲಿ ಇದೆ, ಪವರ್ ಇದೆ. ಆದ್ರೆ ನೋಡ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಹಲವಾರು ವ್ಯಕ್ತಿಗಳಿದೆ, ಕ್ವಾಲಿಫೈಡ್ ಪೀಪಲ್. ಅದನ್ನ ನಾವು ಎಲೆಕ್ಟ್ ಮಾಡಿದೀವಿ, ವೋಟ್ ಮಾಡಿ ನಿಲ್ಸಿರೋ ಅಂತ ಪ್ರತಿನಿಧಿಗಳಿದೆ. ಅದೇ ರೀತಿ ಈ ಪ್ರಪಂಚ ನೋಡ್ಕೊಳ್ಳೋದಕ್ಕೂ ಅದೇ ತರ ದೇವತೆಗಳಿದೆ. ಸಾಕಷ್ಟು ಪುಣ್ಯ ಸಂಪಾದನೆ ಮಾಡಿರೋದು, ಸಾಕಷ್ಟು ಭಗವಂತನ ಬಗ್ಗೆ ಧಾರ್ಮಿಕವಾಗಿರುವಂಥದ್ದು, ಸಾತ್ವಿಕವಾಗಿರುವಂಥದ್ದು. ಅಫ್ಕೋರ್ಸ್ ಅಲ್ಲ, ಭಗವಂತನ ಭಕ್ತರೆ, ಆದ್ರೆ ಶುದ್ಧ ಭಕ್ತರು ಅಂತ ಕರೆಯಕ ದೇವತೆಗಳು. ಯಾಕಂದ್ರೆ ಅವರೆಲ್ಲ ಕರ್ಮ ಮಿಶ್ರಿತ ಭಕ್ತರು. ಬಟ್ ದೇವತೆಗಳು ತುಂಬಾ ಹೈಯರ್ ಪೊಸಿಷನ್ ಇರೋದ್ರಿಂದ ಅವ್ರಿಗೆ ಒಂದಿಷ್ಟು ನಿಗದಿತ ಕರ್ತವ್ಯಗಳು, ಅದನ್ನ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಅಷ್ಟೇ ಅವ್ರ ಪರ್ಪಸ್. ಬೇರೆ ಇನ್ನೇನು ಕಾರಣ ಇಲ್ಲ. ದೇವತೆಗಳನ್ನ ಪೂಜೆ ಮಾಡೋದ್ರಿಂದ ಏನೂ ಬರಲ್ಲ ನಮ್ಗೆ, ಒಂದು ಭೌತಿಕ ವಿಷಯಗಳೇ ಬರ್ತದೆ, ಭೌತಿಕ ವಸ್ತುಗಳೇ ತೆಗೆದು ಅಷ್ಟೇ. ಅದು ಪೂಜೆ ಮಾಡೋದಿಕ್ಕಲ್ಲ ಆಕ್ಚುಲಿ ಅವರಿರುತ್ತೆ. ಇದಿರೋದು ಈ ಪ್ರಕೃತಿ ನೋಡ್ಕೊಳ್ಳೋದಕ್ಕೋಸ್ಕರ, ಭೌತಿಕ ವಸ್ತುಗಳನ್ನ ನಮ್ಗೆ ಸಪ್ಲೈ ಮಾಡೋದಕ್ಕೋಸ್ಕರ ಟೈಮ್. ಹಾಗಾಗಿ ನಾವು ಏನೇ ಕಾರ್ಯ ಮಾಡಿದ್ರು ಯಜ್ಞ ರೂಪದಲ್ಲಿ ಯಾವ ಕಾರ್ಯ ಮಾಡ್ತೀವೋ ಆಟೋಮ್ಯಾಟಿಕಲಿ ಕೃಷ್ಣ ಅದನ್ನ ಸ್ವೀಕರಿಸ್ತಾನೆ, ಭಗವಂತ ಅದನ್ನ ಸ್ವೀಕರಿಸ್ತಾನೆ. ವಿಷ್ಣುಗೋಸ್ಕರ ಅದು ಕಾರ್ಯ ಮಾಡ್ತಾನೆ ಸ್ವೀಕಾರ. ಬಟ್ ಕಲಿಯುಗದಲ್ಲಿ ನಾವ್ ಯಾವ ರೀತಿ ಕರ್ಮ ಮಾಡ್ಬೋದು, ಯಾವ ರೀತಿ ಯಜ್ಞ ಮಾಡ್ಬೋದು? ಇವಾಗ ಮಾತಾಜಿ ಎಲ್ರು ಹೇಳ್ದಂಗೆ ಈ ಎಲ್ಲಾ ರೀತಿಗಳಲ್ಲಿ ನಾವು ಮಾಡ್ಬೋದು. ಇವಾಗ ನಾವು ಬಟ್ಟೆ ತಗೊಳ್ಳೋದಿರ್ಬೋದು, ಅಥವಾ ನಾವು ಆಫೀಸ್ ಕಾರ್ಯ ಇರ್ಬೋದು, ಅಥವಾ ನಾವು ದೇವಸ್ಥಾನ ಕ್ಲೀನ್ ಮಾಡೋದಿರ್ಬೋದು, ಅಥವಾ ಏನೇ ಕೆಲಸ ಕೃಷ್ಣಂಗೆ ಆಫರ್ ಮಾಡ್ಬೋದು. ಅದಕ್ಕೋಸ್ಕರ ಕೃಷ್ಣ ನಮ್ಗೆ ಏನ್ ಕೊಟ್ಟಿದ, ನೀವು ಕಲಿಯುಗದಲ್ಲಿ ಕೊಟ್ಟಿರೋ ಒಂದ್ ಯಜ್ಞ ಏನಪ್ಪಾ? ಸಂಕೀರ್ತನ ಯಜ್ಞ. ಏನೇ ನಿಮ್ ಮನೇಲಿ ಪೂಜೆ ಮಾಡಿದ್ರ, ಗೃಹ ಪ್ರವೇಶ ಮಾಡಿದ್ರ, ಅಥವಾ ಇನ್ನೇನಾರು ಮದುವೆ ಮುಂಜಿ ಮಾಡಿದ್ರ, ಏನೇ ಕರ್ಮ ಮಾಡಿದ್ರ, ಸಂಕೀರ್ತನೆಯಿಂದ ಅದನ್ನ ಕಂಪ್ಲೀಟ್ ಮಾಡಿ, ಕೀರ್ತನೆಯಿಂದ ಕಂಪ್ಲೀಟ್ ಮಾಡಿ. ಯಾವಾಗ ನಾವು ಕೀರ್ತನೆಯಿಂದ ಕಂಪ್ಲೀಟ್ ಮಾಡ್ತೀವೋ ಆ ಪ್ರೋಗ್ರಾಮ್ ಅದು ಸಕ್ಸಸ್ಫುಲ್ ಅಂತ, ಅಂದ್ರೆ ಭಗವಂತ ಸ್ವೀಕರಿಸಿದಾನೆ ಅಂತ ಅವಾಗ್ಲೇ ಅದು ಯಜ್ಞ ಆಗುತ್ತೆ. ಇವತ್ತು ಭಾಗವತಂನಲ್ಲಿ ಇವತ್ತು ಓದಿದ್ವಿ 4.2.31 ಚಾಪ್ಟರ್ ನಲ್ಲಿ 15ನೇ ಶ್ಲೋಕದಲ್ಲಿ ಹೋಗ್ತೀವಿ. ಮರದ ಬೇರಿಗೆ ನೀರೆರೆದೆ ಅದರ ಕಾಂಡ, ಕೊಂಬೆಗಳು, ಉಪಶಾಖೆಗಳು ಇತ್ಯಾದಿಗಳು ಹೇಗೆ ಶಕ್ತಿಯನ್ನು ಪಡೆಯೋದು, ಹೊಟ್ಟೆಗೆ ಆಹಾರವನ್ನು ಕೊಟ್ಟಾಗ ಎಲ್ಲ ಇಂದ್ರಿಯಗಳಿಗೂ ಶರೀರದ ಅಂಗಗಳಿಗೂ ಹೇಗೆ ಚೈತನ್ಯ ಉಂಟದ, ಹಾಗೆ ದೇವೋತ್ತಮ ಪರಮ ಪುರುಷನನ್ನು ಭಕ್ತಿ ಸೇವೆಯಿಂದ ಪೂಜಿಸಿದರೆ ಅದು ಎಲ್ಲ ದೇವತೆಗಳನ್ನು ಯಾವ ಪ್ರಯತ್ನವಿಲ್ಲದೆ ತೃಪ್ತಿಗೊಳಿಸುವುದು ಅಂತ ಹೇಳ್ಬಿಟ್ಟು. ಸೂಪರ್. ಎಲ್ಲ ದೇವತೆಗಳು ಭಗವಂತನ ಅಂಗಾಂಗಗಳಿದ್ದಂಗೆ. ಅದ ನಾವ್ ಹೆಂಗೆ ಕೈಗೆ ಸಪ್ರೇಟ್ ಆಗಿ ತಿನ್ಸಕ್ಕಾಗಲ್ಲ, ಕಣ್ಣಿಗೆ ಸಪ್ರೇಟ್ ಆಗಿ ಊಟ ಕೊಡಕ್ಕಾಗಲ್ಲ, ಮೂಗು ಸಪ್ರೇಟ್ ಆಗಿ ಊಟ ಕೊಡಕ್ಕಾಗಲ್ಲ ಅಲ್ವಾ? ಎಷ್ಟು ನಾವು ಬಾಯಿ ಮುಖಾಂತರ ಹೊಟ್ಟೆ ಕೊಟ್ರೆ ಆಹಾರ ಇಡೀ ಶರೀರಕ್ಕೆ ಎಲ್ಲಾ ಭಾಗಕ್ಕೂ ಸೇರುತ್ತೆ ಶಕ್ತಿ. ಅದೇ ರೀತಿ ಭಗವಂತಕ್ಕೆ ಸಂತೃಪ್ತಿ ಪಡಿಸಿದ್ರೆ ಎಲ್ಲಾ ದೇವತೆಗಳು ಪ್ರಸನ್ನರ. ಸಪ್ರೇಟ್ ಆಗಿ ಅವ್ರಿಗೆ ಏನು ಕೇಳೋ ಅವಶ್ಯಕತೆ ಇರೋದು ಬೇಕಾಗೂ ಇಲ್ಲ, ಅವರು ಇಷ್ಟ ಪಡೋದಿಲ್ಲ. ಯಾಕಂದ್ರೆ ಯಾರ್ ದೇವತೆ ಹತ್ರ ಹೋಗ್ತಾರೋ ಅವ್ರು ಓನ್ಲಿ ಭೌತಿಕ ವಸ್ತುಗೋಸ್ಕರ ಬಂದಿರೋಂಥ ದೇವತೆಗಳಿಗೂ ಗೊತ್ತು, ಓ ಇವನಿಗೆ ಏನೋ ಬೇಕಪ್ಪ ನನ್ನಿಂದ,
ಜಸ್ಟ್ ಲೈಕ್ ನಾವ್ ಏನಾರು ಒಂದು ಲಂಚ ಕೇಳಕ್ಕೆ ಲಂಚ ಕೊಟ್ಬಿಟ್ಟು ಆಫೀಸರ್ ಹತ್ರ ಏನಾರು ಕೆಲಸ ಮಾಡಿಸ್ಕೋಬೇಕಾದ್ರೆ ಏನ್ ಮಾಡ್ತೀವಿ, ಅವನ ಪುಸ್ತಕ ಅವನಿಗೆ ಸ್ವಲ್ಪ ಬಟ್ರ ಹಚ್ಚಿ ಅವನಿಗೆ ಸ್ವಲ್ಪ ದುಡ್ಡು ಕೊಡ್ತೀವಿ ಅಂತ ಹೇಳಿ ಸಿಗ್ನೇಚರ್ ಏನಾದ್ರು ಕೆಲಸ ಮಾಡಿಸ್ಕೋತೀವಿ, ಏನಾದ್ರು ಜಾಬ್ ಬೇಕಂದ್ರೆ ಇವಾಗ್ಲೂ ಇದೆ, ಅವಾಗ್ಲೂ ಇತ್ತು, ಯಾವಾಗ್ಲೂ ಇರತ್ತದು, ಎಲ್ಲಾ ಕಡೆ ಇದೆ. ಆ ರೀತಿಯಾಗಿ ದೇವತೆಗಳ ಹತ್ರ ಹೋಗಿ ನಾವೇನಾದ್ರು ಬೇಡ್ಕೊಂಡು, ಯಾಕೆ ದೇವತೆ ಹತ್ರ ಹೋಗ್ಬೇಕು? ಯಾಕೆ ನಮ್ಮ ಜನ್ಮ ಕೊಟ್ಟಿರೋಂಥ ತಂದೆ ತಾಯಿ ಹತ್ರ ಯಾಕೆ ಹೋಗ್ಬಾರ್ದು? ಅಲ್ವಾ ಭಗವಂತನ ಹತ್ರ ಯಾಕೆ ಹೋಗ್ಬಾರ್ದು? ಏನಾದ್ರು ಬೇಕು ಅಂದ್ರೆ ಯಾಕೆ ಪಕ್ಕದ ಮನೆ ಅಂಕಲ್ ಆಂಟಿ ಹತ್ರ ಹೋಗಿ ಕೇಳ್ಬೇಕು, ಅಥವಾ ನಮ್ ಚಿಕ್ಕಪ್ಪ ಅಕ್ಕ ದೊಡ್ಡಪ್ಪನ ಹತ್ರ ಯಾಕೆ ಕೇಳ್ಬೇಕು? ತಾಯಿ ಕೊಡ್ಸೋದಕ್ಕೆ ಆ ರೀತಿಯಲ್ಲಿ ಕೃಷ್ಣ ಹೇಳ್ತಾರೆ. ಸೊ ಕಲಿಯುಗದಲ್ಲಿ ಏನ್ ಹೇಳ್ತಾರೆ, ಕೃಷ್ಣವರ್ಣಂ ಪಿಶಾ ಕೃಷ್ಣ ಸಾಂಗೋಪಾಂಗಸ್ನ ಪಾರ್ಷದ ಯಜ್ಞ ಸಂಕೀರ್ತನ ಪ್ರಾಯ ಯಜಂತಿ ಸುಮೇಧ. ಸುಮೇಧ ಅಂದ್ರೆ ಏನು? ಮೇಧ ಅಂದ್ರೆ ಬುದ್ಧಿ, ಸುಮೇಧ ಅಂದ್ರೆ ತುಂಬಾ ಬುದ್ಧಿವಂತ. ತುಂಬಾ ಬುದ್ಧಿವಂತರು ಏನ್ ಮಾಡ್ತಾರಂತೆ, ಈ ಕಲಿಯುಗದಲ್ಲಿ ಯಾರು ಓದ್ತೀರಾ ಇದು? ಈ ಅನುವಾದ ಓದಿ ಒಂದ್ಸರಿ ಮಾತಾಜಿ. ಯಾರು ಓದ್ತೀರಾ? ದಿವ್ಯಾ ಮಾತಾಜಿ ಓದ್ತೀರಾ? ಪೇಜ್ ನಂಬರ್ 161 ಕೊನೆ ಪ್ಯಾರ. ಯಾರು ಓದ್ತೀರಾ? ಓದ್ಲಿ ಮಾತಾಜಿ. ಮಾತಾಜಿ ಓದಿ. ಸುಮಂಗಳ ಮಾತಾಜಿನ ಸುಮಂಗ್ಲ. ಓದಿ ಮಾತಾಜಿ. ಹ್ಞೂನ್ರಿ. ಈ ಕಲಿಯುಗದಲ್ಲಿ ಸಾಕಷ್ಟು ಬುದ್ಧಿಯುಳ್ಳವರು ತನ್ನ ಸಂಗಾತಿಗಳೊಡನೆ ಕೂಡಿರುವ ಭಗವಂತನನ್ನು ಸಂಕೀರ್ತನ ಯಜ್ಞವನ್ನು ಮಾಡಿ ಪೂಜಿಸುತ್ತಾರೆ. ವೈದಿಕ ಸಾಹಿತ್ಯದಲ್ಲಿ ಹೆಸರಿಸಿರುವ ಇತರ ಯಜ್ಞಗಳನ್ನು ಕಲಿಯುಗದಲ್ಲಿ ಮಾಡುವುದು ಸುಲಭವಲ್ಲ. ಆದರೆ ಭಗವದ್ಗೀತೆಯಲ್ಲಿಯೂ 9 ಮತ್ತು 14ನೇ ಶ್ಲೋಕದಲ್ಲಿ ಹೇಳಿರುವಂತೆ ಸಂಕೀರ್ತನ ಯಜ್ಞವು ಎಲ್ಲ ಉದ್ದೇಶ ಸಾಧನೆಗಳಿಗೂ ಸುಲಭವೂ ಹೌದು, ಭವ್ಯವೂ ಹೌದು. ಹರೇ ಕೃಷ್ಣ ಮಾತಾಜಿ. ಜೈ ಮಾತಾಜಿ, ಧನ್ಯವಾದ. ಈ ರೀತಿಯಲ್ಲಿ ನಾವು ಕಲಿಯುಗದಲ್ಲಿ ನಾವು ಸಂಕೀರ್ತನ ಯಜ್ಞ ಮಾಡ್ತಾ ಇರ್ತೇವೆ. ನಮ್ ಕರ್ಮಯೋಗ ಮುಖಾಂತರ ನಾವು ಮಾಡೋ ಕಾರ್ಯಗಳು ಭಗವಂತನಿಗೆ ಅರ್ಪಿಸಿ ಮಾಡ್ತೀವಿ. ಅದರ ಜೊತೆಗೆ ನಾವು ಸಂಕೀರ್ತನ ಯಜ್ಞನ ಸೇರಿಸಬೇಕು. ಪ್ರತಿನಿತ್ಯ ನಾವು ಸಂಕೀರ್ತನ ಮಾಡ್ಬೇಕು. ಪ್ರತಿನಿತ್ಯ ನಾವು ಭಗವಂತನ ನಾಮಸ್ಮರಣೆಯನ್ನು ಮಾಡ್ಬೇಕು. ಸಂಕೀರ್ತನೆ ಅಂದ್ರೆ ಏನು? ಕೀರ್ತನೆ. ಸಂಘದಲ್ಲಿ ಕೀರ್ತನೆ ಮಾಡ್ತೀವಿ. ಕೀರ್ತನೆ ಅಂದ್ರೆ ಏನು? ಭಗವಂತನ ಗುಣಗಾನ. ಹೇಗೆ ಭಗವಂತನ ಗುಣಗಾನ ಮಾಡ್ತೀವಿ? ಭಗವಂತನ ನಾಮಸ್ಮರಣೆಯಲ್ಲಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದು ಭಗವಂತನ ಗುಣಗಾನ. ಪ್ರೇರಣ ಗುಣಗಾನ ಏನು ಬೇಕಾಗಿಲ್ಲ. ನೀವು ಒಂದು ಮಂತ್ರ ಹೇಳಿದ್ರೆ ಇದೇ ಗುಣಗಾನದ ಆಯ್ತು. ಭಗವಂತನ ನಾಮೋಚ್ಚಾರಣನೇ ಗುಣಗಾನ, ಇದೇ ಕೀರ್ತನೆ. ಈ ರೀತಿಯಲ್ಲಿ ನಾವು ಯಜ್ಞನ ಮಾಡೋದ್ರಿಂದ ನಾವು ಆಚರಿಸ್ಬೇಕು ಪ್ರತಿನಿತ್ಯ. ಆಗ ನಾವು ಮಾಡೋ ಕಾರ್ಯ ಏನಾಗುತ್ತೆ, ನಮ್ಗೆ ಬಂಧನದಿಂದ ಮುಕ್ತಿಗೊಳಿಸುತ್ತೆ. ಇಲ್ಲ ಅಂದ್ರೆ ನಾವು ಒಂದು ಕೆಲ್ಸಕ್ಕೆ ಅಂಟ್ಕೊಂಡ್ಬಿಟ್ರೆ ಆ ಕೆಲ್ಸನ ನಮ್ನ ಬಂಧನ ಕೂಡ ಮಾಡುತ್ತೆ, ಈ ಪ್ರಪಂಚದಲ್ಲೇ ಉಳ್ಕೊಳಂಗ್ ಮಾಡುತ್ತೆ ಕರ್ಮಗಳು. ಸೊ ಕರ್ಮಚಕ್ರ ಅನ್ನೋದು ತುಂಬಾ ಒಂದು ಏನಂತಾರೆ, ತುಂಬಾ ಒಂದು ಕಾಂಪ್ಲೆಕ್ಸ್ ಡಿಸೈನ್ ಇದೆ. ಕೃಷ್ಣ ಒಂದು ಸೃಷ್ಟಿ ಮಾಡಿರುವಂತ ಕರ್ಮ ಅನ್ನೋದು, ಈ ಕರ್ಮದಿಂದ ಹೊರಗಡೆ ಬರೋದು ತುಂಬಾ ಕಷ್ಟ. ಕರ್ಮಚಕ್ರ ಯಾವ ತರ ಕೆಲಸ ಮಾಡುತ್ತೆ ನಾವು ಅದನ್ನ ವಿಶ್ಲೇಷಿಸಕ್ಕೂ ಆಗಲ್ಲ. ಆಕ್ಚುಲಿ ಆ ತರ ಕರ್ಮ ಸೇರುತ್ತೆ. ಎಲ್ಲಿಂದ ಬಂತು ಕರ್ಮ, ಎಲ್ಲಿಂದ ಬರ್ತದೆ ಕಷ್ಟ, ಯಾಕೆ ನಾವು ಅನುಭವಿಸ್ತಾ ಇದೀವಿ, ನಾವು ಪ್ರಶ್ನೆ ಮಾಡಿ ಎಷ್ಟೇ ಆಳಕ್ ಹೋದ್ರು ನಾವು ಹುಡ್ಕಕ್ಕಾಗಲ್ಲ. ಇಷ್ಟು ಕರ್ಮ ಹೇಗ್ ಸೇರ್ತು, ಇಷ್ಟು ಪುಣ್ಯ ಹೇಗ್ ಸೇರ್ತಿದ್ರಲ್ಲಿ, ಇಷ್ಟು ಪಾಪ ಹೇಗ್ ಸೇರ್ತು, ನಾವು ಅದನ್ನ ಅಳಿಯಕ್ಕೂ ಆಗಲ್ಲ. ಅಷ್ಟು ಕಷ್ಟಕರವಾಗಿರುತ್ತೆ ಕರ್ಮಚಕ್ರ. ತರ ಹೇಳಿದ್ವಿ, ನಾವು ಜಸ್ಟ್ ರೋಡ್ ಮೇಲೆ ಹೋಗ್ಬೇಕಾದ್ರೆ ಸುಮ್ನೆ ಒಂದು ಏನಪ್ಪ ವೈನ್ ಶಾಪ್, ಕುಡಿಯುವಂತ ಶಾಪ್, ಜಸ್ಟ್ ಆ ದಾರಿದಲ್ಲಿ ಹೋದ್ರೆ ಸಾಕಂತ ನಮ್ ಕರ್ಮ ಅಂಟ್ಕೊಳ್ಳೋದು. ಜಸ್ಟ್ ದಾರಿದಲ್ಲಿ ಹೋದ್ರೆ ಸಾಕು, ನಾವೇನ್ ನೋಡ್ತಾ ಇಲ್ಲ, ನಾವೇನು ಬಯಸ್ತಾ ಇಲ್ಲ ಕುಡಿಬೇಕಂತ. ಓಕೆ, ಆದ್ರೂ ನಮ್ ಕರ್ಮ ಸೇರ್ಕೊಂಡ್ಬಿಟ್ಟು ಸುಮ್ಮನೆ ನಾವು ನಡ್ಕೊಂಡು ಹೋಗಿದ್ದೀವಿ ಅಷ್ಟೇ. ಜಸ್ಟ್ ಇಮ್ಯಾಜಿನ್ ಮಾಡಿ, ಆಗ ನಾವು ಎಲ್ಲೆಲ್ಲಿ ಅಂತ ಹೋಗ್ತಿದೀವಿ, ಎಲ್ಲಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಹಾಗಾದ್ರೆ ಯಾವ ರೋಡ್ ಹೋಗದೆ ಇರಕ್ಕಾಗತ್ತೆ? ಎಲ್ಲಿ ಹೋದ್ರೂ ಇದೆ, ಇದರ ಮಾಂಸ, ಇದರಲ್ಲಿ ಪ್ರಾಣಿಗಳ ಹತ್ಯೆಯಾರ ನಡೀತಾ ಇದೆ, ಹೌದಾ? ಜೀವ ಹಿಂಸೆಯಾರ ನಡೀತಾ ಇದೆ, ಇಲ್ಲ ಈ ತರ ಏನದು ಹೇಳಿದ್ರೆ ಇವಾಗ ಬ್ರಹ್ಮಹತ್ಯೆ ಪಾತಕ, ಕುಡಿಯೋದ್ರಿಂದ ಬ್ರಹ್ಮಹತ್ಯೆ ಪಾತಕ ಅಂತ ಒಂದು ಕರ್ಮ ಸೇರ್ಕೊಂಡು ಎಲ್ಲೇ ಹೋಗಿ ನೀವು ಹೇಗೆ ತಪ್ಪಿಸ್ಕೊಳಕ್ ಆಗಲ್ಲ. ಇದು ಕಲಿಯುಗದಲ್ಲಿ ಸಾಧ್ಯನೇ ಇಲ್ಲ. ನಮ್ಮನ್ನ ನಾವು ಕರ್ಮದಿಂದ ಕಾಪಾಡ್ಕೋಬೇಕು ಅಂದ್ರೆ ಒಂದೇ ಸಂಕೀರ್ತನ ಮಾರ್ಗದಿಂದ ನಮ್ಮನ್ನ ನಾವು ಕಾಪಾಡ್ಕೋಬೇಕು. ಇಲ್ಲಾಂದ್ರೆ ತುಂಬಾ ಕಷ್ಟ. ಇಲ್ಲಾಂದ್ರೆ ಮಾಯೆ ಅನ್ನೋದು ನಮ್ಮನ್ನ ಪ್ರತಿ ಹೊತ್ತು ಕರ್ಮದಲ್ಲಿ ಸಿಗಾಕೋಕೆ ಪ್ರಯತ್ನ ಮಾಡುತ್ತೆ. ಇಷ್ಟನ್ ಮರೆತುವ ಕರ್ಮನನ್ನ ಮಾಯನನ್ನ ಹಿಡ್ಕೊಂಡ್ಬಿಡುತ್ತೆ. ಮುಂದೆ ಇನ್ನೂ ಒಳ್ಳೆ ಶ್ಲೋಕಗಳಿವೆ.
ಒಂದನೇ ಶ್ಲೋಕ. ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ಯಃ ಪರಸ್ಪರಂ ಭಾವಯಂತಃ ಶ್ರೇಯ ಪರಂ ಅವಾಪ್ಸ್ಯಥ. ಹೇಳ್ತೀರಾ? ನಾನು ಓದ್ತೀನಿ ಮಾತಾಜಿ. ಓದಿ ಮಾತಾಜಿ. ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಃ ಪರಸ್ಪರಂ ಭಾವಯಂತು ಶ್ರೇಯಃ ಪರಮವ್ಯಾಪ್ಸ್ಯತಃ. ಅನುವಾದ. ಈ ಯಜ್ಞಗಳಿಂದ ಸಂತುಷ್ಟರಾದ ದೇವತೆಗಳು ನಿಮ್ಮನ್ನು ಸಂತೋಷಪಡಿಸುತ್ತಾರೆ. ಹೀಗೆ ಮನುಷ್ಯನ ಮತ್ತು ದೇವತೆಗಳ ಪರಸ್ಪರ ಸಹಕಾರದಿಂದ ಎಲ್ಲರಿಗೂ ಸಮೃದ್ಧಿ ಉಂಟಾಗುತ್ತದೆ. ಭಾವಾರ್ಥ ಓದ್ಲಿನ್ ಮಾತಾಜಿ. ಭಾವಾರ್ಥ ಬೇಡ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ನೋಡಿ, ಇಲ್ಲಿ ಏನ್ ಹೇಳ್ತಿದ್ದಾರೆ, ನಾವು ಇವತ್ತನೇ ಚರ್ಚೆ ಮಾಡಿದ್ವಿ ಕೂಡ. ಈ ದೇವತೆಗಳ ಒಂದು ಸ್ಥಾನ ಏನು ನಾವು ನೋಡಿದ್ವಿ ಅಲ್ವಾ. ಏನಂತಾರೆ, ದೇವತೆಗಳು ಐಹಿಕ ವ್ಯವಹಾರಗಳ ಆಡಳಿತವನ್ನು ನಿರ್ವಹಿಸಲು ಅಧಿಕಾರವನ್ನು ಪಡೆದವರು. ಪ್ರತಿಯೊಬ್ಬ ಜೀವಿಯು ದೇಹ ಮತ್ತು ಆತ್ಮಗಳ ಪೋಷಣೆಗಾಗಿ ವಾಯು, ಬೆಳಕು, ನೀರು ಮತ್ತಿತರ ಎಲ್ಲಾ ವರಗಳನ್ನು ಒದಗಿಸುವ ಹೊಣೆಯನ್ನು ದೇವತೆಗಳಿಗೆ ವಹಿಸಿದೆ. ಸೊ ಇದೆಲ್ಲ ಒಂದು ಜವಾಬ್ದಾರಿ ಅನ್ನೋದು ಭಗವಂತ ಕೊಟ್ಟಿದ್ದಾರೆ. ಇವೆಲ್ಲ ತುಂಬಾ ಉಚ್ಚ ಸ್ಥಾನದಲ್ಲಿ ಇದ್ದಾರೆ, ನೋ ಡೌಟ್. ಆದ್ರೆ ನಮ್ಮ ಒಂದು ಸುಖವಾಗಿ ನಾವು ಜೀವನ ನಡೆಸೋದಕ್ಕೆ ಈ ಒಂದು ಏರ್ಪಾಡು ಮಾಡಿದಾನೆ ಭಗವಂತ. ಈ ದೇವತೆಗಳ ಮುಖಾಂತರ ನಮ್ಗೆ ಟೈಮ್ಗೆ ಎಲ್ಲ ಸರಿಯಾಗಿ, ಒಂದ್ ದಿವಸ ನಮ್ಗೆ ಒಂದ್ ಬಿಸಿಲು ಬರ್ಲಿಲ್ವಾ, ಒಂದ್ ದಿವಸ ಸೂರ್ಯೋದಯ ಆಗ್ಲಿಲ್ಲ, ಏನಾಗತ್ತೆ ನಮ್ ಕತೆ? ಯಾರು ಬದುಕಿರೋದಕ್ಕೆ ಆಗಲ್ಲ ಆಕ್ಚುಲಿ ಅಲ್ವಾ. ಇಷ್ಟೆಲ್ಲ ಪ್ರಾಣಿ ಪಕ್ಷಿಗಳು ಸೂರ್ಯನ ಒಂದು ಕಿರಣದ ಮೇಲೆ ಇಷ್ಟು ನಿರ್ಭರ ಆಗಿದೆ ಅಂದ್ರೆ, ಒಂದ್ ದಿವಸ ಸೂರ್ಯೋದಯ ಬರ್ಲಿಲ್ಲ ಅಂದ್ರೆ ಹೋಗ್ಬಿಡು. ಈವನ್ ಮನುಷ್ಯರು ಅಷ್ಟೇ. ಇವನ್ ಸೂರ್ಯನ ಒಂದು ರಶ್ಮಿ ಎಷ್ಟು ಮುಖ್ಯ ಅಂದ್ರೆ ಬದುಕಿರೋದಕ್ಕೆ ಒಂದು ಆಧಾರ. ಅಂಥದ್ರಲ್ಲಿ ಪ್ರಕೃತಿ ಕರೆಕ್ಟ್ ಆಗಿ ಚಲನೆಯಲ್ಲಿ ಇದೆ ಅಂದ್ರೆ ಯಾರೆಲ್ಲ ಆಗ್ತಾ ಇರೋದಿದೆ, ಭಗವಂತನ ಶಕ್ತಿಯಿಂದ ನಡೀತಾ ಇರೋದು, ಭಗವಂತನ ಒಂದು ಪವರ್ ಇಂದ ನಡೀತಾ ಇರೋದು. ಭಗವಂತ ರೂಲಿಂಗ್ ಅಲ್ಲಿ ಇದ್ದಾನೆ. ಭಗವಂತ ಇನ್ನು ಒಂದು ಸೀಟ್ ಖಾಲಿ ಬಿಟ್ಟು ಹೊಟ್ಟೋಗಿಲ್ಲ. ಯಾವಾಗ್ಲೂ ಭಗವಂತ ಒಂದು ಸ್ಥಾನದಲ್ಲಿ ಇದ್ದೇ ಇರ್ತಾನೆ. ಒಂದ್ ಸ್ಥಾನ ಯಾರು ಬದಲಾಯಿಸಕ್ಕಾಗಲ್ಲ. ದೇವತೆಗಳು ಚೇಂಜ್ ಆಗ್ತಿರ್ತಾರೆ, ಮಿನಿಸ್ಟರ್ಗಳು ಚೇಂಜ್ ಆಗ್ತಿರ್ತಾರೆ, ರಾಜನೇ. ಹಂಗೆ ಕೃಷ್ಣ ಯಾವಾಗ್ಲೂ ಒಂದು ಸ್ಥಾನ ಯಾವತ್ತೂ ಬದಲಾಯಿಸಕ್ಕಾಗಲ್ಲ. ಬಾಕಿ ಎಲ್ಲಾ ದೇವತೆಗಳು ಅವರವರ ಒಂದು ಡ್ಯೂರೇಷನ್, ಅವರವರ ಕಾಲ ತಕ್ಕಂಗೆ ಅವ್ರು, ಇವನ್ ಬ್ರಹ್ಮ ಕೂಡ 100 ವರ್ಷ ಆದ್ಮೇಲೆ ಬದಲಾವಣೆ ಆಗಿರ್ತಾರೆ. ಆ ರೀತಿಯಲ್ಲಿ ಎಲ್ಲಾ ದೇವತೆಗಳು ಚೇಂಜ್ ಆಗ್ತಿರ್ತಾರೆ. ಸೊ ಈ ದೇವತೆಗಳು ಈ ಒಂದು ವ್ಯವಸ್ಥೆ ಕೊಟ್ಟಿರೋದೇ ಭಗವಂತ ನಮ್ಮೆಲ್ಲರ ಜೀವನ ಒಂದು ಸುಸೂತ್ರವಾಗಿ ನಡ್ಕೊಂಡು ಹೋಗೋದಕ್ಕೋಸ್ಕರ ಕೊಟ್ಟಿರೋದು. ಹಾಗಾಗಿ ನಾವು ಮಾಡುವಂತ ಯಜ್ಞ ಏನಿದೆಯೋ ಈ ದೇವತೆಗಳನ್ನ ಸ್ವೀಕರಿಸ್ತಾರೆ. ಅಂಡ್ ಕೊನೆಯದಾಗಿ ಅದು ಭಗವಂತ ವಿಷ್ಣುವಿಗೆ ಸಿಗುತ್ತೆ. ನಾನು ಇತ್ತಾನೆ ಹೇಳಿದೆ, ಯಜ್ಞ ಅಂದ್ರೆ ಯಜ್ಞ ಪುರುಷ ಅಂದ್ರೆ ಭಗವಂತ ವಿಷ್ಣು ಅಂತ ಕೃಷ್ಣ. ರೈಟ್. ಸೊ ಹಾಗಾಗಿ ನಾವು ಏನೇ ಯಜ್ಞ ಮಾಡಿದ್ರು ಭಗವಂತ ಅದಕ್ಕೆ ಸ್ವೀಕರಿಸ್ತಾರೆ. ಈವನ್ ನಾವು ತಗೊಳ್ಳೋ ಆಹಾರನೇ ಆಗಿರ್ಬೋದು, ಯಾವಾಗ ಆ ಆಹಾರ ಅಡಿಗೆ ಮಾಡಿದ್ಮೇಲೆ ನಾವು ಭಗವಂತನಿಗೆ ಅರ್ಪಿಸ್ತೀವೋ ಆಟೋಮೆಟಿಕಲಿ ಅದೇನಾಗತ್ತೆ, ಅದು ಯಜ್ಞ ಆಗೋದು. ಅಂದ್ರೆ ನಾವೇನು ಹೋಮ, ಏನು ಈ ಕಲ್ಲುಗಳನ್ನೆಲ್ಲ ಇಟ್ಬಿಟ್ಟು ಒಂದು ಅಗ್ನಿ ಅಲ್ವಾ ಆಹುತಿನ ಮಾಡ್ಬಿಟ್ಟು ಅಲ್ವಾ ನಾವೆಲ್ಲ ಯಜ್ಞ ಏನು ಸ್ವಾಹ ಎಷ್ಟೆಲ್ಲ ಸಾಮಗ್ರಿಗಳು ಹಾಕ್ತಿವಲ್ವಾ ನಾವು. ಏನಪ್ಪ, ನವಗ್ರಹಗಳನ್ನ ನವಧಾನ್ಯಗಳನ್ನ ಹಾಕ್ತೀವಿ. ಕರೆಕ್ಟಾ? ನವಧಾನ್ಯ ಹಾಕ್ತಿವಿ, ತುಪ್ಪ, ಇನ್ನು ಎಷ್ಟೆಲ್ಲ ವಸ್ತುಗಳನ್ನ ನಾವು ಹಾಕ್ತೀವಿ. ಹೌದಾ? ಅಕ್ಕಿ ಆಗಿರ್ಬೋದು, ಎಷ್ಟೆಲ್ಲ ಕಾಳುಗಳಾಗಿರ್ಬೋದು, ಎಲ್ಲ ನಾವು ಅಗ್ನಿದಲ್ಲಿ ಹಾಕ್ಬಿಟ್ಟು ನಾವು ಹೋಮ ಮಾಡ್ತೀವಿ. ಹೌದಾ? ಆ ಹೋಮದಲ್ಲಿ ಯಾರು ತಗೊಳ್ಳೋದು? ಯಜ್ಞ ಪುರುಷ ಯಾರು? ಭಗವಂತ ವಿಷ್ಣು ತಗೊಳ್ಳೋದು. ಅದೇ ರೀತಿಯಲ್ಲೂ ನಾವು ಬೆಂಕಿ ಹಚ್ಬಿಟ್ಟು ಮಾಡದೆ ಹೋದ್ರು ಕೂಡ, ಅಗ್ನಿಯ ಪ್ರಜ್ವಲಿಸದೆ ಹೋದ್ರು ಕೂಡ, ನಾವು ಜಸ್ಟ್ ಅರ್ಪಿಸಿದ ತಕ್ಷಣ ಅದು ಯಜ್ಞ ಆಗೋದು. ಅದೇನ್ ಹೇಳ್ತಾರೆ, ಇಷ್ಟಾನ್ 12ನೇ ಶ್ಲೋಕದಲ್ಲಿ, ಇಷ್ಟಾನ್ ಭೋಗಾನ್ ಹಿ ಭೋ ದೇವ ದಾಸ್ಯಂತೆ ಯಜ್ಞ ಭಾವಿತಾಃ ತೈರ್ದತ್ತಾನ್ ಅಪ್ರದಾಯೈಭ್ಯೋ ಯೋ ಭುಂಕ್ತೆ ತೇನ ಏವ ಸಹ. ಯಾರುತ್ತೀರಾ? ಹರೇ ಕೃಷ್ಣ. ಓದ್ಲಾ ಮಾತಾಜಿ ನಾನು? ಓದಿ. ಬದುಕಿನ ವಿವಿಧ ಅಗತ್ಯಗಳ ಪೂರೈಕೆಯ ಹೊಣೆ ಹೊತ್ತಿರುವ ದೇವತೆಗಳು ಯಜ್ಞದ ಆಚರಣೆಯಿಂದ ಸುಪ್ರೀತರಾಗಿ ನಿಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸುವರು. ಆದರೆ ಈ ವರಗಳನ್ನು ದೇವತೆಗಳಿಗೆ ಅರ್ಪಿಸದೆ ಅನುಭವಿಸುವವನು ನಿಜವಾಗಿಯೂ ಕಳ್ಳನೇ. ಹರೇ ಕೃಷ್ಣ. ಹರೇ ಕೃಷ್ಣ. ನೋಡಿದ್ರಲ್ಲ, ಯಜ್ಞ ಅನ್ನೋದು ನಾವು ಅಫ್ಕೋರ್ಸ್ ದೇವತೆಗಳಿಗೆ ಅರ್ಪಿಸ್ತೀವಿ.
ಆದ್ರೆ ಇದನ್ನೂ ಮಾಡ್ತಾ ಇಲ್ಲ. ಯಾರು ಯಜ್ಞ ರೂಪದಲ್ಲಿ ಕಾರ್ಯನೇ ಮಾಡ್ತಾ ಇಲ್ಲ. ಅಲ್ವಾ? ಮನುಷ್ಯರು ಯಾವ ತರ ಕಾರ್ಯ ಮಾಡ್ತಿದ್ದಾರೆ? ಅವ್ರ ಕರ್ಮ, ನನ್ ಇಷ್ಟ, ನಾ ಇವಾಗ ಕಣ ಹೇಳ್ದಂಗೆ ಅಲ್ವಾ, ನನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮೇಲೆ ನಾವು ಕೆಲಸ ಮಾಡ್ತೀನಿ, ನನ್ನ ಇಷ್ಟ ಪ್ರಕಾರ ಮಾಡ್ತೀನಿ, ಯಾರಿಗೂ ನಾನು ಅರ್ಪಿಸೋದಿಲ್ಲ. ಅವ್ರು ಇಹ ಬಂದಂದಲ್ಲೇ ಅವ್ರು ಇರ್ತಾರೆ. ಅದ್ರ ಜೊತೆಗೆ ಏನ್ ಹೇಳ್ತಿದ್ದಾರೆ, ಅಂತ ವ್ಯಕ್ತಿಗಳು ಯಾರು ಭಗವಂತನಿಗೆ ಅಥವಾ ದೇವತೆಗಳಿಗೆ ಅರ್ಪಿಸೋದಿಲ್ವೋ ಅಂತವ್ರು ಯಾವ್ದಕ್ ಸಮಾನ? ಯಾವ್ದಕ್ ಸಮಾನ ಅಂದ್ರೆ ಇಲ್ಲಿ ಕಳ್ಳನಿಗೆ ಸಮಾನ ಅಂತ. ಕಳ್ಳನ್ಗೆ ಸಮಾನ. ಸೊ ಕಳ್ಳನ್ಗೆ ಶಿಕ್ಷೆ ಆಗ್ಬೇಕಾ ಆಗ್ಬಾರ್ದ? ಶಿಕ್ಷೆ ಆಗ್ಬೇಕು ಮತ್ತೆ. ಆಗ್ಲೇಬೇಕು. ಎಲ್ಲಿಂದ ಬರ್ತಾ ಇದೆ ಅವರಿಗೆ ಕಷ್ಟ? ಅವ್ರು ನಡ್ಕೊಳ್ಳೋ ರೀತಿಯಿಂದ, ಅವ್ರು ಮಾಡೋ ಕರ್ಮದಿಂದ. ಆ ಕರ್ಮ ಮಾಡೋ ರೀತಿ, ಹೇಗ್ ಕರ್ಮ ಮಾಡ್ಬೇಕು ಅನ್ನೋ ಕೃಷ್ಣ ಹೇಳ್ತಾರ. ಆರ್ಟ್ ಆಫ್ ಅಲ್ವಾ, ಆರ್ಟ್ ಆಫ್ ಡೂಯಿಂಗ್ ವರ್ಕ್. ವರ್ಕ್ ಇಸ್ ವರ್ಷಿಪ್ ಅಲ್ಲ, ಕೆಲಸ ಮಾಡಿದ ತಕ್ಷಣ ಪೂಜೆ ಮಾಡ್ದಂಗಲ್ಲ. ಅದು ಪೂಜೆ ರೀತಿದಲ್ಲಿ ನಮ್ ಕರ್ಮ ಇರ್ಬೇಕು. ಸುಮ್ ಕರ್ಮ ಮಾಡ್ಬಿಡ್ತೀನಿ ಅದೇ ಪೂಜೆ ಅನ್ಕೋ ಅನ್ನಕತ್ತ. ನನ್ ಪಾಡಿ ನಾ ತಿನ್ಕೊಂಡಿರ್ತೀನಿ, ನನ್ ಪಾಡಿ ನನ್ ಮಕ್ಳು ಮಾಡ್ಕೊತಿರ್ತೀನಿ, ನನ್ ಫ್ಯಾಮಿಲಿ ನೋಡ್ಕೋತೀನಿ, ಮನೆ ಮಾಡ್ಕೋತೀನಿ, ಮಠ ಮಾಡ್ಕೋತೀನಿ, ಆಸ್ತಿ ಮಾಡ್ಕೋತೀನಿ, ಅದು ನೀನ್ ಪೂಜೆ ಅನ್ಕೊಳಪ್ಪ ಅನ್ನಕ್ಕಾಗತ್ತ ಭಗವಂತಂಗ? ಅದ್ ಪೂಜೆ ಎಲ್ಲ ಐತದು. ನಿನ್ ಪ್ರಕಾರ ನೀನ್ ಮಾಡ್ಕೊಂಡು ಹೋಗ್ತಿದ್ಯಾ, ನಿಂದು ಅಂತ ಭಾವಿಸ್ತಾ ಇದ್ಯಾ, ನಿನ್ನ ಆಸೆ ತಕ್ಕಂಗೆ ನಡ್ಕೋತಾ ಇದ್ಯಾ, ನನ್ಗೋಸ್ಕರ ಹೆಂಗ್ ಮಾಡ್ತಿದ್ಯಾ ನೀನು ಅಂತಾನೆ ಭಗವಂತ. ನೀನ್ ನನ್ನ ಸೈಡ್ಗೆ ಇಟ್ಟಿದ್ಯಾ, ಬದಿಗಿಟ್ಟಿದ್ಯಾ, ನಾನ್ ಯಾಕೆ ಬೇಕು ನಿನಗೆ? ಕಷ್ಟ ಬಂದಾಗ ಭಗವಂತ ಬೇಕು, ಬಾಕಿ ಟೈಮಲ್ಲಿ ಭಗವಂತ ಎಲ್ಲೂ ಇಲ್ಲ. ನನ್ನ ಇಷ್ಟ, ನನ್ನ ಇಚ್ಛೆ, ನನ್ನ ಜೀವನ, ನನ್ನ ಸ್ವಾರ್ಥ. ವರ್ಕ್ ಇಸ್ ವರ್ಷಿಪ್ ಎಲ್ಲ ಆಯ್ತದು. ವರ್ಕ್ ಇಸ್ ವರ್ಷಿಪ್ ಅಲ್ಲವೇ ಅಲ್ಲ. ಸಂಕಟ ಕಾಯಕ ಬಂದಾಗ ವೆಂಕಟರಮಣ. ಹಾ ಪರವಾಗಿಲ್ಲ, ಕೃಷ್ಣ ಅದು ಒಪ್ಕೋತಾನೆ. ಸಂಕಟ ಬಂದ ವೆಂಕಟರಮಣ ಅನ್ನು ಅಂತಾನೆ. ಆದ್ರೆ ಬಾಕಿ ಸಮಯದಲ್ಲಿ ಕೂಡ ನಾವು ವೆಂಕಟರಮಣ ಅನ್ಬೇಕು ಅಲ್ವಾ? ಬಾಕಿ ಸಮಯದಲ್ಲಿ ಕೂಡ ವೆಂಕಟರಮಣ ಅಂತ ಇರ್ಬೇಕು. ಸಂತೋಷ ಕೊಟ್ಟಿದ್ದು ಕೂಡ ಕೃಷ್ಣನೇ ಅಲ್ವಾ? ನಮ್ಗೆ ಸಂತೋಷವಾಗಿದ್ದೀವಪ್ಪ, ಆರೋಗ್ಯವಾಗಿದ್ದೀವಿ, ಕೈಕಾಲು ನಡೀತಾ ಇದೆ, ಬಾಯಿಂದ ಮಾತುಗಳು ಬರ್ತಿದೆ, ಜ್ಞಾಪಕಶಕ್ತಿ ಇದೆ, ನಾನು ಯಾರು ಅನ್ನೋದು ತಿಂದು ಅರಗ್ತಾ ಇದೆ, ಇದು ಕೂಡ ಭಗವಂತನೇ ಕಾರಣ ಅಲ್ವಾ? ಜಠರಾಗ್ನಿಯಾಗಿ ಭಗವಂತ ಕೆಲಸ ಮಾಡ್ತೇನೆ. 15ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಜಠರಾಗ್ನಿಯಾಗಿ ನಾವು ತಿನ್ನುವಂತ 4 ತರದ ಏನ್ ಪದಾರ್ಥಗಳಿದೆಯೋ ಅದೆಲ್ಲಾನು ಅರಗಿಸ್ತಾವನ್ ಭಗವಂತ ಕುತ್ಕೊಂಡು. ಸೊ ಅವನಿಗೆ ನಾವು ಸ್ವಲ್ಪನೂ ಕೃತಜ್ಞತೆ ತೋರಿಸ್ದೇನೆ ಎಲ್ಲ ನಾನೇ ತಿಂತೇನೆ, ನಾನೇ ಹೊಡ್ಕೋತೀನಿ ಅಂದ್ರೆ ಅದಕ್ಕೆ ಕಳ್ಳ ಅಂತಾನೆ ಕರೀತೀವಿ. ಇವನ್ ಒಳ್ಳೆ ನಿದ್ದೆ ಬರೋದು ಭಗವಂತನ ಪ್ರೇರಣೆಯಿಂದಾನೆ. ಅವನೊಂದು ನಿಜ. ತುಂಬಾ ಎಷ್ಟು ಜನಕ್ಕೆ ನಿದ್ದೆನೇ ಇದೆ. ನಿದ್ರಾದೇವಿ ಬರ್ಬೇಕು ಅಂದ್ರೆ ನಿಜ, ಅದು ಭಗವಂತನ ಶಕ್ತಿ. ಅದು ನಿದ್ರಾದೇವಿ ಅನ್ನೋಳು ಆ ಟೈಮ್ ಬರ್ಬೇಕು, ಆ ಟೈಮ್ ಬಿಟ್ಟು ಹೋಗ್ಬೇಕು ಅವಳು. ನಿಜ ನಿದ್ದೆ ಇಲ್ಲ ಮಾಧುರಿ, ನಿಜ ನಿದ್ದೆ ಇಲ್ಲ ಅಂದ್ರೆ ತಲೆ ಪೀಸ್ಫುಲ್ ಆಗಿ ಹೆಂಗಿರುತ್ತೆ, ಮೈಂಡ್ ಹೆಂಗ್ ಕೆಲಸ ಮಾಡುತ್ತೆ. ಒಂದಿನ ಸರಿಯಾಗಿ ನಿದ್ದೆ ಆಗಿಲ್ಲ ಅಂದ್ರು ನಾವು ಪ್ರಯಾಣ ಮಾಡ್ದಾಗ ಯೂಶಲಿ ಅಲ್ವಾ, ಯಾವ ತರ ಆಗಿರುತ್ತೆ, ತಲೆ ಕೆಟ್ಟಾಗ ಅನ್ಸ್ಬಿಡುತ್ತಪ್ಪ, ನಿದ್ದೆ ಬೇಕು ಅನ್ಸುತ್ತೆ, ಊಟ ತಿಂಡಿ ಏನು ಬೇಡ ಅಂತ. ಎಲ್ಲ ನಮ್ ಸುಸೂತ್ರವಾಗಿ ನಡೀತಾ ಇದೆ ಅನ್ನೋದಕ್ಕೆ ಯಾರ್ ಕಾರಣ? ದೇವತೆಗಳ ಭಗವಂತ ದೇವತೆಗಳ ಮುಖಾಂತರ ಎಲ್ಲ ಮಾಡಿಸ್ತಾ ಇದ್ದಾನೆ. ಸೊ ಅದಕ್ಕೆ ಕೃಷ್ಣ ಹೇಳ್ತಿರೋದು, ಬಟ್ ಯಾರು ಭಗವಂತನಿಗೆ ದೇವತೆಗಳಿಗೆ, ಇದು ನೋಡಿ, ದೇವತೆ ಡೈರೆಕ್ಟ್ ದೇವತೆ ಅಂತ ಅಲ್ಲ, ದೇವತೆಗಳ ಮುಖಾಂತರ ನಾವು ಭಗವಂತನಿಗೆ ಅರ್ಪಿಸ್ತೀವಿ. ದೇವತೆಗಳ ಪೊಸಿಷನ್ ಏನು ನಾವು ಇವಾಗ ತಾನೇ ನೋಡಿದ್ವಿ. ಅವರೆಲ್ಲ ಸಬಾರ್ಡಿನೇಟ್ ಇದ್ದಂಗೆ, ಎಲ್ಲ ಶರೀರದ ಒಂದು ಅಂಗಾಂಗಗಳಿದ್ದಂಗೆ, ಭಗವಂತನ ಶರೀರದ ಅಂಗಾಂಗಗಳು. ಅವ್ರಿಗೆ ಸಪ್ರೇಟ್ ಆಗಿ ಇಂಡಿಪೆಂಡೆಂಟ್ ಆಗಿ ನಾವು ವರ್ಷಿಪ್ ಮಾಡೋದಲ್ಲ, ಇಂಡಿಪೆಂಡೆಂಟ್ ಆಗಿ ಅವ್ರಿಗೆ ಕೊಡೋದಲ್ಲ, ಭಗವಂತನ ಸಂತೃಪ್ತಿಗೋಸ್ಕರ ನಾವು ಮಾಡ್ತಾ ಇರೋದು. ಅದಕ್ಕೆ ಹೇಳ್ತಿರೋದು, ನಾವು ಅದನ್ನ ಕನ್ಫ್ಯೂಸ್ ಮಾಡ್ಕೋಬಾರ್ದು. ದೇವತೆಗಳು ಅಥವಾ ವಿಷ್ಣು ಅಂತ ಹೇಳಿದ ತಕ್ಷಣ ಓ ದೇವತೆಗಳಿಗೆ ಮಾಡೋದು ಪರವಾಗಿಲ್ಲ ಅಂತ ಅನ್ಕೊಳಕ್ಕಾಗಲ್ಲ. ದೇವತೆಗಳ ಮುಖಾಂತರ ಭಗವಂತ ಸ್ವೀಕರಿಸ್ತಾನೆ. ಬಟ್ ಇದು ಮಾಡದೆ ಹೋದ್ರೆ ಅಂತವನಿಗೆ ಕಳ್ಳ ಅಂತ ಬರುತ್ತೆ. ಯಾರು ಕೃಷ್ಣ ಕಾನ್ಶಿಯಸ್ನೆಸ್ ಮಾಡ್ತಿರೋ, ಭಗವಂತನ ಭಕ್ತಿ ಮಾಡ್ತಾ ಇದ್ದಾರೆ, ಯಾರು ಡೈರೆಕ್ಟ್ ಭಗವಂತನಿಗೆ ಪೂರ್ತಿ ಶರಣಾಗತಿ ಹೊಂದಿದ್ದಾರೆ, ಅವರು ಭಗವಂತನಿಗೆ ಡೈರೆಕ್ಟ್ ಆಗಿ ಸಂತೃಪ್ತಿ ಪಡಿಸ್ತಾ ಇರ್ತಾರೆ. ಅಂತವರಿಗೆ ಈವನ್ ದೇವತೆಗಳು ಕೂಡ ಪ್ರಣಾಮ ಸಲ್ಲಿಸ್ತಾರೆ. ಈವನ್ ದೇವತೆಗಳು ಕೂಡ ವಿಡಿಯೋ ದೇವತೆಗಳು ಕೂಡ ಭಗವಂತ, ಈವನ್ ದೇವತೆಗಳು ಕೂಡ ಅಂತ ಮನುಷ್ಯರನ್ನ ತುಂಬಾ ಹೈಯಾಗಿ ನೋಡ್ತಾರೆ. ಇಂಥ ಒಂದ್ ಸ್ಥಾನ, ಇಂಥ ಒಂದು ಕಾರ್ಯ ನಾನ್ ಮಾಡಕ್ ಆಗ್ತಿಲ್ವಲ್ಲ. ಬೋಟೀಸ್ ಮಾಡುವಂಥದ್ದು ಏನ್ ಹೇಳ್ತಾರೆ ನೋಡಿ, ಭಕ್ತಾದಿಗಳನ್ನ ಏನಂತ ಕರೀತಾರೆ ಅಂದ್ರೆ, ನೋಡ್ದೆ ಬಾಳು ಅದೇ ಕೃಷ್ಣನ್ ನೋಡಿ, ಪ್ರೇಮಾಂಜನ ಸಂತ ಅಂತ ಕರೀತಾರೆ. ಸಂತ
ನೋಡಿ, ಇಲ್ಲಿ 13ನೇ ಶ್ಲೋಕ ಅಂತಾರೆ, ಯಜ್ಞ ಶಿಷ್ಟ ಶಿನ ಸಂತೋ ಶಂತೆ ಸರ್ವ ಕಿಲ್ಬಿಷೈಹಿ ಭುಂಜತೆ ತೇ ತ್ವಘಂ ಪಾಪ ಯೇ ಪಚಂತಿ ಆತ್ಮ ಕಾರಣ. ಏನಂತಾರೆ 13ನೇ ಶ್ಲೋಕ ಅನುವಾದ ಇರುತ್ತೀರಾ? ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಅನುವಾದ ಶ್ರೀಲ ಪ್ರಭುಪಾದ್ ಕಿ ಜೈ. ಭಗವಂತ ಎಲ್ಲಾ ಬಗೆಯ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾರೆ, ಏಕೆಂದರೆ ಅವರು ಯಜ್ಞದ ಶೇಷವನ್ನು ಊಟ ಮಾಡುತ್ತಾರೆ. ವೈಯಕ್ತಿಕ ಸಂತೋಷಕ್ಕೋಸ್ಕರ ಪಾಕ ಮಾಡಿಕೊಳ್ಳುವವರು ಖಂಡಿತವಾಗಿಯೂ ಪಾಪವನ್ನೇ ಊಟ ಮಾಡುತ್ತಾರೆ. ಅದು ಹರೇ ಕೃಷ್ಣ. ಹರೇ ಕೃಷ್ಣ. ವೈಯಕ್ತಿಕ ಒಂದು ಸಂತೃಪ್ತಿಗೋಸ್ಕರ, ನನ್ನ ಒಂದು ಜಿವ್ವ ಅಥವಾ ನಾಲಿಗೆ ತೃಪ್ತಿಗೋಸ್ಕರ, ನನಗೋಸ್ಕರ ನಾನು ಮಾಡ್ಕೊಂಡು ತಿಂದ್ರೆ, ನನಗೋಸ್ಕರ ನಾನು ಅಡಿಗೆ ಮಾಡ್ಕೊಂಡು, ಅಡಿಗೆ ಮಾಡೋದಕ್ಕೆ ನಾವ್ ಏನೇನ್ ಮಾಡ್ತೀವಿ, ಎಲ್ಲ ಸಾಮಗ್ರಿಗಳು ತರ್ತೀವಿ. ಎಣ್ಣೆ ಇರ್ಬೋದು, ಉಪ್ಪು ಇರ್ಬೋದು, ಅದ ಏನೇನ್ ಸಾಮಗ್ರಿಗಳು ತರ್ತೀವಿ? ಉಪ್ಪು, ಬೆಲ್ಲ, ಹುಣಸೆ ಹಣ್ಣು, ತರಕಾರಿ ಎಲ್ಲ ತರ್ತೀವಿ. ಎಲ್ಲಿಂದ ಬರ್ತಾ ಇದೆ ಉಪ್ಪು, ಎಣ್ಣೆ, ಬೆಲ್ಲ, ತರಕಾರಿಗಳೆಲ್ಲ? ಯಾರ ತಂದಿದ್? ನಾವು ಸೃಷ್ಟಿ ಮಾಡಿರೋದ? ಎಲ್ಲಿಂದ ಬರ್ತಾ ಇದೆ ಅದಲ್ಲ? ಭಗವಂತನೇ. ಅಲ್ಲ, ಪ್ರಕೃತಿಯಿಂದ ಬರ್ತಿರೋದಲ್ವ? ಹೌದಾ? ಎಣ್ಣೆ ಎಲ್ಲಿಂದ ಬಂತು? ಎಣ್ಣೆ, ಕಡ್ಲೆಕಾಯಿ ಬೀಜ ಎಣ್ಣೆ ಇಟ್ಕೊಳ್ಳಿ. ಹೌದಾ? ಕಡ್ಲೆಕಾಯಿ ಬೀಜ ಬೆಳೆಸ್ಬೇಕಾ? ಕಡ್ಲೆಕಾಯಿ ಬೀಜ ಬೆಳೆಸ್ಬೇಕು ಅಂದ್ರೆ ಅದಕ್ಕೆ ಏನೇನ್ ಬೇಕು? ಅದಕ್ಕೆ ಭೂಮಿ ಬೇಕು. ಹೌದಾ? ಮಣ್ಣು ಬೇಕು. ಮಣ್ಣಲ್ಲಿರುವಂತ ಪದಾರ್ಥ ಕರೆಕ್ಟ್ ಆಗಿರ್ಬೇಕು. ಕರೆಕ್ಟ್ ಟೈಮ್ ಸೂರ್ಯ ಬೇಕು, ಗಾಳಿ ಬೇಕು, ನೀರ್ ಬೇಕು. ಹೌದಾ? ಪ್ರಕೃತಿಯಲ್ಲಿ ಬೆಳಿಬೇಕು, ಜಾಗ ಬೇಕಲ್ವಾ? ಜಾಗ ಯಾರ್ದು? ಭಗವಂತ ಅಲ್ವಾ? ಎಲ್ಲ ಪ್ರಕೃತಿಯಿಂದ ನಾವು ತಗೊಂತಾ ಇರೋದು. ಪ್ರಕೃತಿ ಯಾರ ಶಕ್ತಿ? ಭಗವಂತನ ಶಕ್ತಿ. ಹೌದಾ? ನಾವು ಭಗವಂತನ ಶಕ್ತಿಯಿಂದ ಎಲ್ಲ ಸಾಮಗ್ರಿಗಳನ್ನ ತಗೊಂತಾ ಇದೀವಿ. ಹೌದಾ? ಕೊಂಡ್ಕೊಂಡ್ ಬರ್ತಾ ಇದೀವಿ. ನಾವು ಪುಣ್ಯ ಇದೆ, ನಮ್ದು ದುಡ್ಡಿದೆ. ಪುಣ್ಯ ಇರೋದ್ರಿಂದ ದುಡ್ಡಿದೆ ನಮ್ಮ ಹತ್ರ. ಹೌದಾ? ಸೊ ದುಡ್ಡಿಂದ ನಾವು ಕೊಂಡ್ಕೊಂಡ್ ಬರ್ತೀವಿ. ಅದನ್ನ ನಾವು ಅಡ್ಗೆ ಮಾಡ್ತೀವಪ್ಪ, ತಿರ್ಗಿಸ್ತೀವಿ. ನಾವ್ ಏನ್ ಮಾಡ್ತೀವಿ? ಬೆಂಕಿ ಹಚ್ತೀವಿ, ಗ್ಯಾಸ್ ಹಚ್ತೀವಿ. ಹೌದಾ? ಅಗ್ನಿ ಯಾರ್ದು? ಅಗ್ನಿ ನಮ್ ಸ್ವಂತನ? ನಾವು ಕೊಂಡ್ಕೊಂಡಿದೀವಿ ಅಗ್ನಿದೇವನ? ಇಲ್ಲ, ಅಗ್ನಿದೇವನ ನಾವು ಕೊಂಡ್ಕೊಳಕ್ ಆಗಲ್ಲ. ಅದು ಅವನು ಕೂಡ ಒಂದು ದೇವತೆನೆ. ಅಗ್ನಿದೇವನ ನಾವು ಹಚ್ತೀವಿ, ಗ್ಯಾಸ್ ಹಚ್ತೀವಿ, ಅಡಿಗೆ ತಯಾರು ಮಾಡ್ತೀವಿ. ನಾವೇ ತಿನ್ಬಿಟ್ಟ ಏನಾಗ್ತಾನ ಅವನು? ಪಾಪಿ ಆಗ್ತಾನ, ಒಬ್ಬ ಕಳ್ಳಕ್ ಸಮಾನ ಅಂತ ಹೇಳಿದ್ರು. ಅದೇ ಆ ಕಾರ್ಯ ಮಾಡಿದ ತಕ್ಷಣ, ಇಲ್ಲದೇ ನೋಡಿ ಹೇಳ್ತಿರೋದು. ಡ್ಯೂಟೀಸ್ ಏನ್ ಮಾಡ್ತಾರೆ? ಭಕ್ತಾದಿಗಳು ಏನ್ ಮಾಡ್ತಾರಂತೆ? ಭಗವಂತನ ಭಕ್ತರು ಎಲ್ಲಾ ಬಗೆಯ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾರೆ. ಅವರಿಗೆ ಪಾಪ ಅನ್ನೋದು ಅಂದ್ಕೊಳ್ಳೋದಿಲ್ಲ. ರೀಸೆಂಟ್ ಆಗಿ ನಮ್ ಗುರುಮಹಾರಾಜ್ ಯಾರು ಕೇಳ್ತಾ ಇದ್ರು, ಯಾಕೆ ಭಕ್ತಾದಿಗಳು ಕೆಲವರು ಇಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸ್ತಾರೆ? ಕೆಲವರು, ಎಲ್ಲರೂ ಅಂತಾರೆ. ಯಾರು ಸೀರಿಯಸ್ ಆಗಿದಾರೋ ಅವ್ರು ಫಾಲೋ ಮಾಡ್ತಾರೆ. ಸೀರಿಯಸ್ ಆಗಿ ಇಲ್ದಿರೋರಿಗೆ ಗೊತ್ತಿಲ್ಲ, ಪ್ರಾಮುಖ್ಯತೆ ಗೊತ್ತಿಲ್ಲ. ನಾವು ಭಕ್ತಿ ಮಾಡ್ತಾ ಇದೀವಿ ಅನ್ಕೋತಾರೆ. ಎಸ್ಪೆಷಲಿ ಬೇರೆ ಬೇರೆ ಪರಂಪರೆಯಿಂದ ಬಂದಿರೋರಿಗೆ ಸರಿಯಾಗಿ ಗುರು ಅದನ್ನ ಸ್ಪೆಸಿಫೈ ಮಾಡದೆ ಹೋದ್ರೆ, ಅದಕ್ಕೆ ಸಾಕಷ್ಟು ಪ್ರಾಮುಖ್ಯತೆ ಕೊಡಲಿಲ್ಲ ಅಂದ್ರೆ ಅದು ಅಷ್ಟು ಮುಖ್ಯದ ಅಲ್ವೇನೋ ಅನ್ಕೋಬಹುದು. ಬರೀ ನಾವು ವೆಜಿಟೇರಿಯನ್ ಆಗಿದ್ರೇನೆ ಗ್ರೇಟ್ ಅನ್ಕೋಬಹುದು ಕೆಲವರು. ಅಷ್ಟು ಸಾಕಾಗಲ್ಲ. ನಾವು ವೆಜಿಟೇರಿಯನ್ ಆಗಿದ್ರು ಕೂಡ ಬರೀ ಸಸ್ಯಾಹಾರಿನೇ ಇರ್ಬೋದು, ನಾವು ಬರೀ ಸಸ್ಯಾಹಾರಿನೇ ತಿನ್ಬೋದು. ಆದ್ರೂ ಕೂಡ ಅದ್ರಲ್ಲೂ ಕರ್ಮಾನ ಸೇರುತ್ತೆ. ಪ್ರತಿಯೊಂದು ವಿಷಯದಲ್ಲೂ ಕರ್ಮಾನ ಇದೆ. ಕರ್ಮರಹಿತ ಆಗ್ಬೇಕು ನಾವು ಅಂದ್ರೆ ಅದನ್ನು ಅರ್ಪಿಸೇ ತಗೋಬೇಕು. ಹೇಗೆ? ಭಗವಂತ ಎಲ್ಲಾ ಕಡೆ ಇದ್ದಾನೆ. ಭಗವಂತ ಸರ್ವವ್ಯಾಪಿ. ಭಗವಂತನ ಒಂದು ಫೋಟೋ ಇಟ್ಕೊಂಡು ಭಗವಂತನಿಗೆ ಅರ್ಪಿಸಿದ್ರೆ ಅವ್ನು ತಗೊಳ್ಳಲ್ವಾ? ಶ್ಲೋಕ ಹೇಳ್ತಾ ಇದೀವಿ ನೋಡಿ, ಯಾರು ಹೇಳ್ತೀವಿ? ನಾ ಸ್ವೀಕರಿಸ್ತೀನಿ ಅಂತ ಹೇಳ್ತಾನೆ ಭಗವಂತ. ಯಾವ ಶ್ಲೋಕದಲ್ಲಿ ಹೇಳ್ತಾನೆ? ಪತ್ರಂ ಪುಷ್ಪಂ ಫಲಂ. ಅದೇ ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಉಪಹರ್ತಂ ಕೃಷ್ಣಾಮಿ ಪ್ರಯತಾತ್ಮನಃ. ನಾನು ಸ್ವೀಕರಿಸ್ತೀನಿ ಅಂತ ಹೇಳ್ತಾನೆ ಭಗವಂತ. ಪತ್ರ, ಪುಷ್ಪ, ಫಲ, ತೋಯ, ಭಕ್ತಿ ರೂಪದಲ್ಲಿ ಕೊಟ್ರೆ ಸ್ವೀಕರಿಸಪ್ಪ, ನೀ ತಗೋ ಇದು ಅಂತ ನಾವು ಆಫರ್ ಮಾಡ್ತೀವಿ. ಇದಕ್ಕೆ ಭಕ್ತಾದಿಗಳು ಎಲ್ಲಾ ಬಗೆಯ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾರೆ, ಏಕೆಂದರೆ ಅವರು ಯಜ್ಞದ ಶೇಷವನ್ನು ಊಟ ಮಾಡುತ್ತಾರೆ. ಅದನ್ನ ನಾವು ತಿಂತಾ ಇರೋದೇನು? ಪ್ರಸಾದ ತಿಂತದೇನು? ಏನಂತೇನು? ಮಹಾಪ್ರಸಾದೆ ಗೋವಿಂದೇ ನಾಮ ಬ್ರಹ್ಮಣಿ ವೈಷ್ಣವೇ ಸ್ವಲ್ಪ ಪುಣ್ಯವ ಸಂತಾಜನ್ ವಿಶ್ವಾಸೋ ನೈವ ಜಾಯತೆ. ವಿಶ್ವಾಸ ಇರೋನಿಗೆ ಗೊತ್ತಿಲ್ಲ ಪ್ರಸಾದದ ಮಹಿಮೆ. ವಿಶ್ವಾಸ ಇರೋನಿಗೆ ಅವನು ಯಜ್ಞದ ಒಂದು ಶೇಷ ತಗೊಂತಾ ಇರೋದು. ಪ್ರತಿನಿತ್ಯ ನಾವು ಯಜ್ಞದ ಶೇಷ ತಗೊಂತಾ ಇದೀವಿ. ಯಾರು? ಭಗವಂತನಿಗೆ ಅರ್ಪಿಸಿ ಸ್ವೀಕರಿಸ್ತಾರೆ.
ವೈಯಕ್ತಿಕ ಸಂತೋಷಕ್ಕೋಸ್ಕರ ಪಾಕ ಮಾಡಿಕೊಳ್ಳುವವರು ಖಂಡಿತವಾಗಿಯೂ ಪಾಪವನ್ನೇ ಊಟ ಮಾಡುತ್ತಿದ್ದಾರೆ. ಅವ್ರು ಸಸ್ಯಾಹಾರಿನೇ ಇರ್ಬೋದು, ತುಂಬಾ ಒಳ್ಳೆಯವರೇ ಆಗಿರ್ಬೋದು, ಅವ್ರು ವರ್ಷಕ್ಕೊಮ್ಮೆ ಜನ್ಮಾಷ್ಟಮಿ ಮಾಡ್ಬೋದು, ಕೃಷ್ಣನ್ನು ಪೂಜಿಸ್ಬೋದು ಅವ್ರು ವರ್ಷಕ್ಕೊಂದ್ ದಿವಸ, ಆದ್ರೂ ಕೂಡ ಅವರು ಪಾಪನ ತುಂಬಿಸ್ಕೊತಾ ಇರುತ್ತೆ. ಮುಖ್ಯವಾದಂತ ವಿಷಯ ಹೇಳ್ತೇನೆ. ಅದೇನ್ ಹೇಳ್ತಾರೆ ಅಷ್ಟೇ. ಓಕೆ, ಮುಂದುವರ್ಸೋಣ. ಇನ್ನೂ ಒಳ್ಳೆ ಶ್ಲೋಕ ಇದೆ. ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವಃ ಯಜ್ಞಾದ್ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವಃ. ಯಾರು ಓದ್ತೀರಾ? ಶ್ಲೋಕ ಅನುವಾದ ಓದ್ತೀರಾ ಯಾರದು? ಶ್ಲೋಕ ತುಂಬಾ ಒಳ್ಳೆ ಶ್ಲೋಕ. ಅನ್ನಾದ್ ಭವಂತಿ ಭೂತಾನಿ. ಓದ್ಲಿ ನಾನು ಮಾತಾಜಿ. ಓದ್ತೀನಿ. ಓದಿ ಮಾಡಿ. ಅನುವಾದ. ಎಲ್ಲ ಜೀವಂತ ಶ್ಲೋಕ ಓದ್ತೀರಾ? ದೇಹಗಳು. ಶ್ಲೋಕ ಯಾರು ಶ್ಲೋಕ ಓದ್ತೀರಾ ಮಾತಾಜಿ? ಶ್ಲೋಕ ಓದ್ತೀನಿ ಮಾತಾಜಿ. 14ನೇ ಶ್ಲೋಕ ಓದ್ಲಿರಿ ಮಾತಾಜಿ. ಶ್ಲೋಕ ಅನುವಾದ. ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯ ಸಂಭವಂ ಯಜ್ಞಾದ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮದ್ಭವ. ಅನುವಾದ. ಎಲ್ಲ ಜೀವಂತ ದೇಹಗಳು ಆಹಾರ ಧಾನ್ಯಗಳಿಂದ ಬದುಕುತ್ತವೆ. ಧಾನ್ಯಗಳನ್ನು ಮಳೆ ಉತ್ಪತ್ತಿ ಮಾಡುತ್ತದೆ. ಯಜ್ಞದ ಆಚರಣೆಯಿಂದ ಮಳೆಯಾಗುತ್ತದೆ. ಯಜ್ಞವು ನಿಯತ ಕರ್ಮಗಳಿಂದ ಉದ್ಭವಿಸುತ್ತದೆ. ಹರೇ ಕೃಷ್ಣ. ಭಾವಾರ್ಥನೂ ಓದ್ಲಿರಿ. ಬೇಡ ಬೇಡ ಬೇಡ. ಥ್ಯಾಂಕ್ ಯು ಮಾತಾಜಿ. ಸೊ ಅನ್ನಾದ್ ಭವಂತಿ ಭೂತಾನಿ. ಪ್ರತಿಯೊಂದು ಜೀವಿರಾಶಿ ಬದುಕ್ಬೇಕಂದ್ರೆ ಏನ್ ಬೇಕು ನಮಗೆ? ಅನ್ನ ಬೇಕು. ಈವನ್ ಏನಪ್ಪಾ ಮಾಂಸ ತಿನ್ನೋ ಪ್ರಾಣಿಗಳೇ ಆಗಿರ್ಬೋದು, ಮಾಂಸ ತಿನ್ನೋ ಪ್ರಾಣಿಗಳಿಗೆ ಕೂಡ ಏನ್ ಬೇಕು? ಸಸ್ಯ ತಿನ್ನೋಂತ ಪ್ರಾಣಿಗಳು ಬೇಕು ಬದುಕೋದಕ್ಕೆ. ಹೌದಾ? ಹೌದು ತಾನೆ? ಸೊ ಪ್ರತಿಯೊಂದು ಜೀವಿರಾಶಿ ಕೂಡ ಅನ್ನದ ಮೇಲೆ ಡಿಪೆಂಡ್ ಆಗಿದೆ. ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದ್ ಅನ್ನ ಸಂಭವ. ಸೊ ಎಲ್ಲಾ ಜೀವರಾಶಿಗಳಿಗೆ ಹೆಂಗೆ ಆಹಾರ ಬೇಕು? ಆಹಾರ ಎಲ್ಲಿಂದ ಬರುತ್ತೆ? ಅನ್ನ ಎಲ್ಲಿಂದ ಬರುತ್ತೆ? ಎಲ್ಲ ಎಲ್ಲಿಂದ ಉತ್ಪತ್ತಿ ಆಗತ್ತೆ? ಭೂಮಿ, ಮಳೆ. ಮಳೆಯಿಂದ ಉತ್ಪತ್ತಿ ಆಗುತ್ತೆ. ಮಳೆ ಬರ್ಬೇಕು ಅಂದ್ರೆ ಹೆಂಗ್ ಬರುತ್ತೆ? ಮಳೆ ಸುಮ್ಮನೆ ಬರುತ್ತಾ? ಯಜ್ಞದಿಂದ ಮಳೆ ಬರುತ್ತೆ. ಯಜ್ಞಗಳಿಂದ. ಯಾವಾಗ ಯಜ್ಞ ನಡೆಯುತ್ತೋ ಅವಾಗ್ಲೇ ಮಳೆ ಬರುತ್ತೆ. ಯಜ್ಞ ಇಲ್ಲ ಅಂದ್ರೆ ಮಳೆನೇ ಬರೋದಿಲ್ಲ. ಒಂದ್ಸರಿ ಹಾಗೆ ಆಯ್ತಂತೆ. ಐ ಥಿಂಕ್ ಹೈದರಾಬಾದಲ್ಲೇ ಒಂದ್ಸರಿ ಪ್ರಭುಪಾದ್ ಇದ್ದಾಗ ಎಷ್ಟೋ ತಿಂಗಳುಗಳಾಗೋಗಿತ್ತು ಮಳೆನೇ ಇಲ್ದೆ. ಪೂರ್ತಿ ಬರ್ಡ್ ಆಗ್ಬಿಟ್ಟಿತ್ತು. ಸೊ ಎಲ್ಲ ಹೋಗ್ಬಿಟ್ಟು ಪ್ರಭುಪಾದ್ನ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಒಂದಿಷ್ಟು ದೊಡ್ಡ ಪೊಸಿಷನ್ ಇರೋಂಥ ವ್ಯಕ್ತಿಗಳು. ಹಾಗಾದ್ರೆ ಪ್ರಭುಪಾದ್ ಆಯ್ತು, ನಾನು ದೊಡ್ಡ ಯಾಗ ಮಾಡಿಸ್ತೀನಿ, ಯಜ್ಞ ಮಾಡಿಸ್ತೀನಿ, ಸಂಕೀರ್ತನ ಯಜ್ಞ ಮಾಡಿಸ್ತೀನಿ ಅಂತ ಕಂಟಿನ್ಯೂಸ್ 3 days ಸಂಕೀರ್ತನ ಯಜ್ಞ ಮಾಡಿಸಿದ್ರು. ಪ್ರಭುಪಾದ್ ಮಾಡಿಸಿದ್ರು. ಇಮ್ಮಿಡಿಯೇಟ್ಲಿ ಹೈದರಾಬಾದಲ್ಲಿ ಮಳೆ ಆಯ್ತು. ಆಮೇಲೆ ತುಂಬಾ ಖುಷಿ ಪಟ್ಟು ನಮ್ಗೆ ಇಸ್ಕಾನ್ಗೋಸ್ಕರ ಒಂದು ಲ್ಯಾಂಡ್ ಕೂಡ ಕೊಟ್ರು, ಒಂದು ಜಾಗ ಕೊಟ್ರು. ನೀವು ದೇವಸ್ಥಾನ ಕಟ್ಸ್ತೀರಾ ಅಂತ ಕಟ್ಸಿ ಅಂತ ಜಾಗ ಕೊಟ್ರು. ಆ ರೀತಿ ಪ್ರಭುಪಾದ್ ಪುಸ್ತಕದಲ್ಲಿ ಇದೆ ಗುರುಜಿ. ಅಲ್ವಾ? ಇದೆ, ಕರೆಕ್ಟ್. ಕಂಟಿನ್ಯೂ ಮಾಡ್ಬೇಕು ಮತ್ತೆ. ಸೊ ಆ ರೀತಿಯಲ್ಲಿ ಯಜ್ಞ ಮಾಡೋದ್ರಿಂದ ಮಳೆ ಬರುತ್ತೆ. ಯಜ್ಞ ಹೇಗ್ ಮಾಡ್ತೀವಿ? ಈ ಕಲಿಯುಗದಲ್ಲಿ ಸಂಕೀರ್ತನ ಯಜ್ಞ ಇಲ್ಲ. ಬೇರೆ ಯುಗಗಳಲ್ಲಿ ಬೇರೆ ರೀತಿ ಯಜ್ಞ ಮಾಡ್ತಾ ಇರ್ಬೇಕು ಅದು. ಬಟ್ ಆ ಯಾಗ ಮಾಡೋದಿಕ್ಕೆ ಸಾಕಷ್ಟು ಸಾಮಗ್ರಿಗಳು ಬೇಕು, ಸಾಕಷ್ಟು ವೇದೋಚ್ಚಾರಣೆಗಳಿರ್ಬೇಕು, ಪರ್ಫೆಕ್ಟ್ ಆಗಿರ್ಬೇಕು. ಪ್ರತಿಯೊಂದು ಪದಾರ್ಥ ನಾವು ಆಹುತಿ ಕೊಡ್ಬೇಕು. ಕಲಿಯುಗದಲ್ಲಿ ಎಲ್ಲ ದೋಷ ನಮ್ಗೆ ಏನೇ ಸಾಮಗ್ರಿ ತಂದಲ್ಲಿ ಪರ್ಫೆಕ್ಟ್ ಪ್ಯೂರ್ ಘೀ ಅನ್ನೋ ಸಿಗತ್ತಾ ನಿಮ್ಗೆ? ಹಸುವಿನ ತುಪ್ಪ ಅಂತ ನೀವು ಗ್ಯಾರಂಟಿ ಕೊಡಕ್ಕಾಗತ್ತಾ ಇದ್ರಲ್ಲಿ? ಅದು ಎಷ್ಟು ಲೀಟ್ರು? 1 ಲೀಟರ್ ಸಾಕಾಗ, ಎಷ್ಟೋ ಲೀಟ್ರು ಸುರಿಬೇಕು ಯಜ್ಞ ದೊಡ್ಡ ಯಾಗ ಮಾಡ್ಬೇಕು. ಕಲಿಯುಗದ ವಾಸಿಯರಿಗೆ ಅಷ್ಟು ದುಡ್ಡು ಖರ್ಚು ಮಾಡಕ್ ಆಗಲ್ಲ. ಪದಾರ್ಥಗಳು ಆ ಥರ ಸಿಗೋದಿಲ್ಲ. ಅದಕ್ಕೋಸ್ಕರನೇ ಕೃಷ್ಣ ನಮ್ಗೆ ಸಿಂಪ್ಲಿಫೈ ಮಾಡ್ಕೊಟ್ಟಿದ್ದಾರೆ. ಮತ್ತೆ ಸಂಕೀರ್ತನ ಯಜ್ಞ ಮಾಡಿ ಸಾಕು, ಎಲ್ಲ ಪರ್ಫೆಕ್ಟ್ ಆಗತ್ತೆ ಅದು ಕಾರ್ಯ.
ಆಗ ಆಟೋಮ್ಯಾಟಿಕಲಿ ಯಜ್ಞ ಮಾಡಿದ ತಕ್ಷಣ ಅದರ ಪ್ರತಿಫಲ ಏನಪ್ಪ ಮಳೆ. ಯಜ್ಞ ಅನ್ನೋದು ನಾವು ಇಟ್ ಇಸ್ ಗಾನ್ ಫ್ರಮ್ ಪ್ರಿಸ್ಕ್ರೈಬ್ ಡ್ಯೂಟಿ ಅಂತ ನೋಡಿ. ಯಾವಾಗ ನಾವು ಕರ್ಮನ ಯಜ್ಞ ರೂಪದಲ್ಲಿ ಮಾಡ್ತೀವೋ ಅದು ಯಜ್ಞನೇ ಆಗುತ್ತೆ. ಸಂಕೀರ್ತನ ಯಜ್ಞ ಮಾಡಿದ್ರೆ ಅದು ಯಜ್ಞನೇ ಆಗುತ್ತೆ. ಹಾಗಾಗಿ ನಾವು ಏನೇ ಮಾಡಿದ್ರೆ ಯಜ್ಞ ರೂಪದಲ್ಲಿ ಮಾಡ್ಬೇಕು. ಆವಾಗ ನಮಗೆ ಮಳೆ ಬರುತ್ತೆ, ಮಳೆಯಿಂದ ಅನ್ನ ಸಿಗುತ್ತೆ. ಪ್ರತಿಯೊಂದು ಜೀವಿರಾಶಿಗಳು ಅದ್ರ ಮೇಲೆ ಬರ್ತೀವಿ. ನಾವು ಮಾಡೋ ಕೀರ್ತನೆ, ಈಗ ನನ್ನ ಪಾಡಿ ನನ್ನ ಮನೆ ಕೀರ್ತನ ಮಾಡ್ತಾ ಇದ್ದೀನಪ್ಪ, ಹೇಗ್ ಸಹಾಯ ಆಗತ್ತೆ ಅಂತ ಕೇಳಿದ್ರೆ ಈ ರೀತಿಯಲ್ಲಿ ಸಹಾಯ ಆಗತ್ತೆ. ನಾವು ಮಾಡೋ ಸಂಕೀರ್ತನೆ, ಡಿವೋಟೀಸ್ ಮಾಡೋ ಸಂಕೀರ್ತನೆ, ಕೀರ್ತನೆ, ಜಪ, ನೀವು ಇಡೀ ಪ್ರಪಂಚನ ಕಾಪಾಡ್ತಾ ಇದೆ. ಇಟ್ ಇಸ್ ದ ಬಿಗ್ಗೆಸ್ಟ್ ವೆಲ್ಫೇರ್ ಆಕ್ಟಿವಿಟಿ ದಟ್ ವಿ ಆರ್ ಡೂಯಿಂಗ್. ನಿಜವಾಗ್ಲೂ ನಿಮಗೆ ಅನುಕಂಪ ಇದ್ರೆ ಜೀವಿರಾಶಿ ಮೇಲೆ, ತುಂಬಾ ಕರುಣೆ ಇದೆ. ಒಬ್ನೊಬ್ನಿಗೆ ಹೋಗ್ಬಿಟ್ಟು ಹಣ ಕೊಡೋದಕ್ಕೆ ಆಗಲ್ಲ. ಒಬ್ನೊಬ್ನು ಬಡತನ ನಾವು ತೆಗಿಯಕ್ಕಾಗಲ್ಲ. ಒಬ್ನೊಬ್ನದ ಕಷ್ಟ ನಾವು ನಿವಾರಣೆ ಮಾಡಕ್ಕಾಗಲ್ಲ. ಜಸ್ಟ್ ನೀವು ಬೇರೆಗೆ ಅಲ್ವಾ, ಬುಡಕ್ಕೆ ನಾವು ನೀರ್ ಹಾಕಿದ್ರೆ ಹೇಗೆ ಗಿಡ ಸ್ಟ್ರಾಂಗ್ ಆಗುತ್ತೆ, ಅದೇ ರೀತಿಯಲ್ಲಿ ಜಸ್ಟ್ ಕೃಷ್ಣ ಹೇಳಿರೋ ಮಾರ್ಗನ ನಾವು ಫಾಲೋ ಮಾಡಿದ್ರೆ ಭಗವಂತನ ತೃಪ್ತಿ ಪಡಿಸಿದ್ವಿ, ಎಲ್ಲ ಜೀವಿರಾಶಿಗಳು ಅನ್ನ ಸಿಗುತ್ತೆ. ನಾವು ಮಾಡೋ ಕಾರ್ಯ ಚಾಂಟಿಂಗ್ ಅಥವಾ ಜಪ, ಸಂಕೀರ್ತನೆ, ಇದು ಪ್ರತಿಯೊಬ್ಬರಿಗೂ ಸಹಾಯ ಆಗುತ್ತೆ. ಇಡೀ ಭೂಮಿಗೆ ಸಹಾಯ ಆಗುತ್ತೆ, ಇಡೀ ದೇಶಕ್ಕೆ ಸಹಾಯ ಆಗುತ್ತೆ. ಸಪರೇಟ್ ಆಗಿ ನಾವೇನು ಮಾಡೋ ಅವಶ್ಯಕತೆ ಇಲ್ಲ. ಕೃಷ್ಣ ಹೇಳಿದ್ರೆ ಇದೊಂದು ಆಕ್ಟಿವಿಟಿ ನಾವು ಚೆನ್ನಾಗಿ ಮಾಡಿದ್ರೆ ಸಾಕು. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಾಜ್ಞೆ ಪ್ರತಿಷ್ಠಿತಂ. ಯಾರು ಓದ್ತೀರಾ? ಹರೇ ಕೃಷ್ಣ. ಶ್ಲೋಕಾನುವಾದ ಮಾತಾಜಿ. ಓದ್ಲಾ ಗುರುಜಿ? ಮಾತಾಜಿ ಓದಿ. ಶ್ಲೋಕ 15. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ. ಅನುವಾದ: ವೇದಗಳಲ್ಲಿ ನಿಯಂತ್ರಿತವಾದ ಕರ್ಮಗಳನ್ನು ವಿಧಿಸಿದೆ. ವೇದಗಳು ದೇವೋತ್ತಮ ಪರಮ ಪುರುಷನಿಂದ ನೇರವಾಗಿ ವ್ಯಕ್ತವಾಗಿದೆ. ಆದುದರಿಂದ ಸರ್ವಾಂತರಯಾಮಿ ಪರಬ್ರಹ್ಮನು ನಿತ್ಯವಾಗಿ ಯಜ್ಞ ಕರ್ಮಗಳಲ್ಲಿ ಪ್ರತಿಷ್ಠಿತನಾಗಿರುತ್ತಾನೆ. ಹರಿ ಯಜ್ಞಾತ ಕರ್ಮ ಏನ್ ಹೇಳ್ತಿರ್ಲಿ, 15ನೇ ಶ್ಲೋಕದಲ್ಲಿ ವೇದಗಳಲ್ಲಿ ನಿಯಂತ್ರಿತವಾದ ಕರ್ಮಗಳನ್ನು ವಿಧಿಸಿದೆ. ಹೇಗೆ ನಾವು ಜೀವನದಲ್ಲಿ ಕಾರ್ಯ ಮಾಡ್ಬೇಕು, ಹೇಗೆ ನಾವು ಕರ್ಮಬಂಧನದಿಂದ ನಾವು ಹೊರಗೆ ಬರ್ಬೇಕು ಅನ್ನೋದು ವೇದಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ವೇದನ ಫಾಲೋ ಮಾಡಿದ್ರೆ, ಶಾಸ್ತ್ರನ ಫಾಲೋ ಮಾಡಿದ್ರೆ ನಾವು ಸಂತೋಷವಾಗಿರ್ಬೋದು, ಸುಖವಾಗಿರ್ಬೋದು. ಅದಕ್ಕೋಸ್ಕರ ನಾವು ವೇದ ಕೊಟ್ಟಿರೋದು. ಆಕ್ಚುಲಿ ನಿನ್ನೆ ನಾವು ಮಾತಾಡ್ಕೊತಾ ಇದ್ವಿ. ಆಕ್ಚುಲಿ ಕೃಷ್ಣ ವೇದ ಕೊಟ್ಟಿರೋದು ಎಲ್ಲರ ಒಂದು ಏನಂತಾರೆ ಶ್ರೇಯಸ್ಗೋಸ್ಕರ. ಪ್ರತಿಯೊಬ್ಬ ಅವ್ನ್ ಯಾವುದೇ ಎಷ್ಟೇ ಕೆಳಮಟ್ಟದವನಾಗಿರ್ಬೋದು, ಅಂದ್ರೆ ಅವ್ನು ಭಗವಂತನ ಡೈರೆಕ್ಟ್ ವರ್ಷಿಪ್ ಮಾಡ್ದೇನೆ ಇರ್ಬಹುದು. ತುಂಬಾ ಅವನು ಏನಪ್ಪಾ ಅವನ ಬುದ್ಧಿಶಕ್ತಿ ತುಂಬಾ ಕೆಳಗಿರ್ಬಹುದು, ಅವನೊಬ್ಬ ಎಂತ ಒಂದು ಲೋ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ರು ಕೂಡ ಅವನು ಕೂಡ ಅಂತ ವ್ಯಕ್ತಿಗಳಿಗೆ ಕೂಡ ಸಹಾಯ ಆಗಂಗೆ ಭಗವಂತ ವೇದದಲ್ಲಿ ಸೇರಿಸಿದಾನೆ. ಅವನು ಕೂಡ ಸೇರಿಸಿದಾನೆ. ಹಾಗೆ ಇವಾಗ ಫಾರ್ ಎಕ್ಸಾಂಪಲ್ ಮಾಂಸಾಹಾರಿ ತರಬೇಕು ಅಂತ ಇಟ್ಕೊಂಡು ಅಂತ ವ್ಯಕ್ತಿ ಕಾಳಿಕಾದೇವಿ ಮುಂದೆ ಅವನು ಬಲಿ ಕೊಟ್ಬಿಟ್ಟು ತಗೋಬಹುದು, ಸ್ವೀಕರಿಸಬಹುದು ಅಂತ ವೇದದಲ್ಲಿ ಅನುಮತಿ ಕೊಟ್ಟಿದ್ದಾನೆ ಕೃಷ್ಣ. ಯಾತಕ್ಕೆ? ನಿಧಾನವಾಗಿ ಅಲ್ವಾ ಅವನು ಕಾಳಿಕಾದೇವಿ ಪೂಜಿಸ್ಕೊಂಡು, ಕಾಳಿಕಾದೇವಿಯನ್ನು ಭಗವಂತನ ಬಹಿರಂಗ ಶಕ್ತಿ, ಆಕೆ ಪೂಜಿಸ್ಕೊಂಡು ಆಕೆ ಭಕ್ತರಾಗಿ ನಿಧಾನವಾಗಿ ಅವನು ನೆಕ್ಸ್ಟ್ ಸ್ಟೆಪ್ ಬರ್ತಾನೆ, ನೆಕ್ಸ್ಟ್ ಹಂತಕ್ಕೆ ಏರ್ತಾನೆ. ರೀತಿಯಲ್ಲಿ ಶಾಸ್ತ್ರದಲ್ಲಿ ಪ್ರತಿಯೊಬ್ಬನ್ನು ಸೇರಿಸ್ಕೊಂಡು ಪ್ರತಿಯೊಬ್ಬನಿಗೂ ಒಂದು ದಾರಿ ಅನ್ನೋದು ಮಾಡ್ಕೊಟ್ಟಿದ್ದಾನೆ ಭಗವಂತ. ಟಾಪ್ ಮೋಸ್ಟ್ ಸ್ಟೆಪ್ ಏನಪ್ಪಾ? ಆತ್ಮ ಸಾಕ್ಷಾತ್ಕಾರ. ನಾನ್ ಯಾರು ತಿಳ್ಕೊಳ್ಳೋದು, ಅದಕ್ಕೆ ತಕ್ಕಂಗೆ ನಾವು ಕಾರ್ಯ ಮಾಡೋದು, ಭಗವಂತನ ಭಕ್ತಿ ಸೇವೆ ಮಾಡೋದು, ಅದು ಹೈಯೆಸ್ಟ್ ಲೆವೆಲ್ ಸ್ಟೆಪ್. ಅಲ್ಲಿಗೆ ಬರೋದಿಕ್ಕೆ ಇದೆಲ್ಲ ಚಿಕ್ಕ ಚಿಕ್ಕ ಸ್ಟೆಪ್ಸ್ ಗಳು ಕೊಟ್ಟಿದ್ದಾನೆ ಭಗವಂತ ವೇದದಲ್ಲಿ. ಇಷ್ಟೆಲ್ಲ ಮಾರ್ಗಗಳು ಕೊಟ್ಟಿದ್ದಾರೆ. ಒಂದೇ ಒಂದು ಸಾರಿ ಗುರುಜಿ, ಒಂದೇ ಒಂದು ಭಾಗವತಂನಲ್ಲಿ 31st ಚಾಪ್ಟರ್ 11th ಶ್ಲೋಕದಲ್ಲಿ ಇದೆ, ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯಃ
ಎಲ್ಲ ವೇದಗಳಿಂದ ತಿಳಿದುಕೊಳ್ಳಲ್ಪಡಬೇಕಾದವನು ನಾನೇ. ಆದ್ರೆ ವೇದಗಳಿಂದ ಭಗವಂತ ತಿಳಿದುಕೊಳ್ಬೇಕಾ? ವೇದಗಳಿಂದ ಭಗವಂತನೇ ಅಂದ್ರೆ ವೇದ ಎಲ್ಲ ಓದ್ಬಿಟ್ಟು ನಾವೇನ್ ಫೈನಲಿ ಕನ್ಕ್ಲೂಷನ್ ಏನ್ ಬರ್ಬೇಕು? ವಾಟ್ ಇಸ್ ದ ಕನ್ಕ್ಲೂಷನ್ ಆಫ್ ರೀಡಿಂಗ್ ಆಲ್ ದ ವೇದಾಸ್, ಸ್ಟಡಿಂಗ್ ಆಲ್ ದ ವೇದಾಸ್ ಈಸ್ ಟು ವರ್ಷಿಪ್ ದ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್. ನಾವು ಕೃಷ್ಣನ್ ಹತ್ರ ಬರ್ದೇನೆ ಸುಮ್ನೆ ವೇದದಲ್ಲೇ ಉಳ್ಕೊಂಡ್ಬಿಟ್ರೆ, ವೇದ ಜ್ಞಾನದಲ್ಲೇ ಉಳ್ಕೊಂಡ್ಬಿಟ್ರೆ, ಬರೀ ವೇದೋಚ್ಚಾರಣೆ ಮಾಡ್ಕೊಂಡೇ ಎದ್ಬಿಟ್ರೆ ಸಾಕಾಗಲ್ಲ. ವೇದಗಳು ಓದೋದು ತಿಳ್ಕೊಳ್ಳೋದು ಯಾತಿಕ್ಕೆ? ಕೊನೆಯದಾಗಿ ಆ ವ್ಯಕ್ತಿ ಭಗವಂತ ಕೃಷ್ಣನ್ನ ಪೂಜೆ ಮಾಡೋಂಗ್ ಆಗ್ಬೇಕು. ಅವಾಗ ಅಂತಿಮ ಸ್ಟೆಪ್ ಒಂದ್ ಬಂದಂಗ ತಿಳಿದುಕೊಳ್ಳಲ್ಪಡಬೇಕಾದವು. ಓಕೆ ಓಕೆ ಓಕೆ, ನಾವು ವೇದಗಳನ್ನ ಓದಿ ಓಕೆ ಓಕೆ. ಫೈನಲಿ ದ ಕನ್ಕ್ಲೂಷನ್ ಆಫ್ ವೇದಾಸ್ ಇಸ್ ಟು ವರ್ಷಿಪ್ ಸುಪ್ರೀಂ ಲಾರ್ಡ್. ಭಗವಂತ ಯಾರು ಅಂತ ತಿಳ್ಕೊಳ್ಳೋದು. ಯಾರು ಎಷ್ಟೆಲ್ಲ 33 ಕೋಟಿ ದೇವತೆಗಳಿದ್ದಾರೆ. ನನ್ನ ಇಷ್ಟ ದೈವ ಯಾರೋ ಇರ್ಬೋದು, ನಿಮ್ ಇಷ್ಟ ದೈವ ಯಾರೋ ಇರ್ಬೋದು, ಅವ್ರ ಇಷ್ಟ ದೈವ ಯಾರೋ ಇರ್ಬೋದು. ಯಾರು ಇವರೆಲ್ಲ? ಯಾರು ಈ ದೇವತೆಗಳು? ಯಾರು ಭಗವಂತ? ಯಾರು ಈ ಸೃಷ್ಟಿ? ಏನು? ಈ ಕನೆಕ್ಷನ್ ಬೇಕಲ್ಲ ನಮಗೆ. ಈ ಕನೆಕ್ಷನ್ ನಮ್ಗೆ ಯಾವಾಗ ಗೊತ್ತಾಗತ್ತೆ? ವೇದ ಓದ್ದಾಗ ಗೊತ್ತಾಗತ್ತೆ. ವೇದ ಅಂದ್ರೇನು? ಭಗವದ್ಗೀತಾ ಇಸ್ ಆಲ್ಸೋ ಒನ್ ಆಫ್ ದ ವೇದ. ಇದ್ರಿಂದ ನಮ್ಮ ಕನೆಕ್ಷನ್ ತಿಳಿತಾ ಇದೆ. ಸೃಷ್ಟಿ ಇದೆಯಪ್ಪ, ಭೌತಿಕ ಸೃಷ್ಟಿ ಇದೆ, ಆಧ್ಯಾತ್ಮಿಕ ಸೃಷ್ಟಿ ಇದೆ. ನಾವು ಭೌತಿಕ ಸೃಷ್ಟಿದಲ್ಲಿ ಇದ್ದೀವಿ. ನಾವೆಲ್ಲ ಭಗವಂತನ ಅಂಶ ಅಲ್ವಾ? ಭಗವಂತನ ಅಂಶ. ನಾವು ಭಗವಂತನ ಸೇವೆ ಮಾಡ್ಬೇಕು. ಫೈನಲಿ ನಾವ್ ಎಲ್ಲೋಗಿ ಸೇರ್ಕೋಬೇಕು? ನಮ್ಮ ಮನೆಗೆ ಹೋಗ್ಬೇಕು, ಭಗವಂತನ ಧಾಮಕ್ಕೆ ಹೋಗಿ ಮುಟ್ಬೇಕು. ಅದು ಕೊನೆಯ ಗುರಿ ಅದು. ರೈಟ್? ಸೊ ಎಲ್ಲ ವೇದದ ಸಾರ ಏನ್ ಹೇಳುತ್ತೆ? ನಾವು ಭಗವಂತ ಕೃಷ್ಣನ ಅಥವಾ ವಿಷ್ಣುವಿನ ಒಂದು ಪೂಜಿಸಿದ್ರೆ, ಅವನನ್ನ ಆರಾಧಿಸಿದ್ರೆ, ನಮ್ಮಲ್ಲಿರೋ ಎಲ್ಲ ಕಲ್ಮಶಗಳು ಹೋಗಿ ನಮಗೆ ಪೂರ್ತಿ ಜ್ಞಾನ ಬಂದ್ಬಿಟ್ಟು ನಾವು ಭಗವಂತನ ಧಾಮಕ್ಕೆ ಹೋಗೋದಿಕ್ಕೆ ಅರ್ಹರಾಗ್ತೀವಿ. ಎಲ್ಲಿವರೆಗೂ ನಮ್ಮಲ್ಲಿ ಅಜ್ಞಾನ ಕುಳಿತುಕೊಂಡಿರುತ್ತೋ, ಎಲ್ಲಿವರೆಗೂ ನಾನು ಈ ಭೌತಿಕ ಪ್ರಪಂಚದ ಗುರುತಿಸ್ಕೊಂತೀವೋ, ಅಲ್ಲಿವರೆಗೂ ನಾವು ನಮ್ಮ ಕೋರಿಕೆಗಳು ಪ್ಯೂರಿಫೈ ಆಗಲ್ಲ, ಶುದ್ಧೀಕರಿಸೋದಿಲ್ಲ. ನಮ್ಮಲ್ಲ ಮಾಲಿನ್ಯ ಹಾಗೆ ಇರುತ್ತೆ. ಆ ಮಾಲಿನ್ಯದಿಂದ ನಾವು ತಪ್ಪು ಕೋರ್ಕೊಂತೀವಿ. ಏನ್ ಕೋರ್ಕೋಬೇಕೋ ನಮಗೆ ಗೊತ್ತಿಲ್ಲ ಆಕ್ಚುಲಿ. ನಮ್ಮ ನಿಜವಾದದೇ ಹೇಳ್ತಾರೆ, ನಮ್ಮ ನಿಜವಾದ ಶ್ರೇಯಸ್ಸು ವಿಷ್ಣು ಆರಾಧನೆ, ವಿಷ್ಣು ಕೃಷ್ಣನ ಆರಾಧನೆ. ಎಲ್ಲಿವರೆಗೂ ನಮ್ಗೆ ಅದು ಗೊತ್ತಿಲ್ವೋ ಅಲ್ಲಿವರೆಗೂ ನಾವ್ ಯಾರ್ದೋ ಪೂಜಿಸ್ತಾ ಇರ್ತೀವಿ. ಇದರ ದೇವತೆ ಪೂಜಿಸ್ತೀವಿ, ಇಲ್ಲ ನಮ್ಮ ಬಾಸ್ನ ಪೂಜಿಸ್ತೀವಿ, ಅಥವಾ ನಮ್ಮ ಭೂಮಿನ ಪೂಜಿಸ್ತೀವಿ. ನಮ್ಮೂರು ಅಂತ ಕೆಲವರು ಹೇಳ್ಕೊತಾರೆ ಅಲ್ವಾ? ಅವ್ರ ಹಳ್ಳಿ, ಅವ್ರ ಮನೆ, ಅಥವಾ ಅವ್ರ ತಂದೆ ತಾಯಿ ಪೂಜಿಸ್ತಾರೆ, ಅಥವಾ ಇನ್ಯಾರನ್ನೋ ಸೆಲೆಬ್ರಿಟೀಸ್ ನ ಪೂಜಿಸ್ತಾರೆ. ಯಾರನ್ನೋ ಪೂಜಿಸ್ತೀವಿ ನಾವು, ಯಾರ್ದೋ ಸೇವೆ ಮಾಡ್ತೀವಿ. ಇನ್ನೊಂದು ನಾವು ಕೃಷ್ಣನ್ ಸೇವೆ ಮಾಡೋದಿಕ್ ಬರ್ಬೇಕು. ಅವಾಗ ಅದು ಪರ್ಫೆಕ್ಟ್ ಸೇವೆ, ಅದು ಅಂತಿಮ ಸೇವೆ. ಅದು ಎಲ್ಲದಕ್ಕೂ ಅದು ಅವಾಗ ಸಾರ್ಥಕತೆ. ಅದಕ್ಕೆ ವೇದದಲ್ಲಿ ಕರ್ಮ, ವಿಕರ್ಮ, ಅಕರ್ಮ ಅಂತ ಕೊಟ್ಟಿದ್ದಾರೆ ಕೃಷ್ಣ. ವಿಕರ್ಮ ಅಂದ್ರೆ ಯಾವ್ದು ಮಾಡಬಾರ್ದು ವೇದದಲ್ಲಿ ಹೇಳಿದ್ದಾರೆ. ಇದನ್ನ ಮಾಡಬೇಡ, ಖಂಡಿತವಾಗಿ ಹೇಳಿದ್ದಾರೆ ವೇದದಲ್ಲಿ ಹೇಳಿದ್ದಾರೆ. ಅದೇ ನಾವು ಮಾಡದೇ ಇರೋದೇ ಒಳ್ಳೇದು ನಮ್ಗೆ. ಇಲ್ಲ ಏನಾಗತ್ತೆ, ನಾನು ಮಾಡ್ತೀನಿ, ಕೆಲವರು ಚಾಲೆಂಜ್ ಮಾಡ್ತಾರೆ. ಏನಾಗತ್ತೆ ಅಂದ್ರೆ ಅದ್ರ ಪ್ರತ್ಯುತ್ತರ ನಾವು ಅನುಭವಿಸ್ಬೇಕಾಗ್ತದೆ. ಇಮಿಡಿಯೇಟ್ಲಿ ಲಾಸ್ ಆಫ್ ನೇಚರ್ ಇಂದ ನಾವು ಪ್ರೊಪರ್ ಲೆಕ್ಚರ್ ಕೇಳ್ತೇವೆ. ಲಾಸ್ ಆಫ್ ನೇಚರ್ ಅಂದ್ರೆ ಇವಾಗ ಸ್ಟೇಟ್ ಅಲ್ಲಿ, ನಾವು ಊರಲ್ಲಿ ಹೊರಗಡೆ ಹೋಗ್ಬೇಕಂದ್ರೆ, ರೋಡ್ ಮೇಲೆ ಹೋಗ್ಬೇಕಂದ್ರೆ ಎಷ್ಟೆಲ್ಲ ರೂಲ್ಸ್ ಫಾಲೋ ಮಾಡ್ಬೇಕಾಗಲ್ಲ. ಎಲ್ಲಂದ್ರೆ ಉಗಿಯಕ್ಕಾಗಲ್ಲ ಅಲ್ವಾ? ಎಲ್ಲಂದ್ರೆ ಹೋಗ್ಬಿಡಕ್ಕಾಗತ್ತ? ಹೆಂಗಂದ್ರೆ ಜೋರ ಮಾತಾಡ್ಕೊಂಡು ಹೋಗಕ್ಕಾಗತ್ತ? ಎಲ್ಲದಕ್ಕೂ ಒಂದು ರೂಲ್ಸ್ ಇದೆ. ಸ್ಪೀಡ್ ಲಿಮಿಟ್ ಮೇಂಟೈನ್ ಮಾಡ್ಬೇಕು. ಸ್ಪೀಡ್ ಲಿಮಿಟ್ ಮೇಂಟೈನ್ ಮಾಡ್ಬೇಕು. ಲೆಫ್ಟಲ್ಲಿ ಹೋಗ್ಬೇಕು, ಕರೆಕ್ಟ್ ಲೈಸೆನ್ಸ್ ಇರಬೇಕು, ಗಾಡಿ ಸರಿಯಾಗಿ ಪೆಟ್ರೋಲ್ ಪೊಲ್ಯೂಷನ್ ಕಂಟ್ರೋಲ್ ಎಲ್ಲ ಆಗಿರ್ಬೇಕು, ಚೆಕ್ ಆಗಿರ್ಬೇಕು. ಎಷ್ಟೆಲ್ಲ ರೂಲ್ಸ್ ಫಾಲೋ ಮಾಡ್ಬೇಕಲ್ವ? ಮಾಡ್ದೆ ಹೆಂಗೂ ಇರಕ್ಕಾಗತ್ತ? ನನ್ಗೆ ಗೊತ್ತಿಲ್ಲ ಇರಕ್ಕಾಗತ್ತ? ನಾವು ತಿಂತೀವಿ ಫಾರ್ ಎಕ್ಸಾಂಪಲ್, ಅತಿಯಾಗಿ ತಿನ್ಬಿಟ್ವಿ ಅನ್ಕೋಣ, 2 ಪ್ಲೇಟ್ 3 ಪ್ಲೇಟ್ ಹೊಡೆದ್ಬಿಟ್ವಿ, ಏನಾಗತ್ತೆ? ಅಲ್ಲೇ ಗೊತ್ತಾಗತ್ತೆ ನಮಗೆ. ಅವಾಗ್ಲೇ ಗೊತ್ತಾಗತ್ತೆ ನಮ್ಗೆ ಅದು ಹೊಡ್ತಿರತ್ತೆ. ನಾವ್ ಅನ್ನಕ್ಕಾಗತ್ತ? ನನಗೆ ಗೊತ್ತಿರ್ಲಿಲ್ಲ ಎಷ್ಟು ತಿನ್ಬೇಕು ಅಂತ ಅನ್ನಕ್ಕಾಗತ್ತ? ನಮಗ್ ಗೊತ್ತಾಗೇ ಆಗತ್ತೆ. ನಮ್ ಹೊಟ್ಟೆ ತುಂಬಿರೋದು ನಮ್ಗೆ ಗೊತ್ತಾಗತ್ತೆ. ಮಾಡ್ತಾ ಇದ್ವಿ, ಒಳ್ಳೆ ಲೆಕ್ಚರ್ ಸಿಗ್ತೀನಿ, ನಾನು ಶೇರ್ ಮಾಡ್ತೀನಿ. ಸೊ ಆ ರೀತಿ ನಾವು ರೂಲ್ಸ್ ಗೊತ್ತಿಲ್ಲ, ಲಾ ಗೊತ್ತಿಲ್ಲ, ನಂಗೆ ನಿಯಮ ಗೊತ್ತಿಲ್ಲ, ನಂಗೆ ಪ್ರಪಂಚ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅನ್ನಕ್ ಆಗಲ್ಲ. ಗೊತ್ತಿಲ್ಲ ಅನ್ನೋದು ಎಕ್ಸ್ಕ್ಯೂಸ್ ಅಲ್ವೇ ಅಲ್ಲ. ಶಿಕ್ಷೆ ಅನ್ನೋದದ್ದು ಹೊಡೆಯುತ್ತೆ. ಗೊತ್ತು ಮಾಡ್ಕೊಳ್ಳೇಬೇಕು. ಅದಕ್ಕೆ ಮನುಷ್ಯ ಜನ್ಮ ಕೊಟ್ಟಿರೋದು ನಮ್ಗೆ.
ಅದಕ್ಕೆ ಎಷ್ಟೆಲ್ಲ ಶಾಸ್ತ್ರ ಕೊಟ್ಟಿರೋದು ಭಗವಂತ. ಓಕೆ, ನೀನ್ ಭಗವದ್ಗೀತೆ ಹಿಡಿಯಲ್ವಾ, ಬೇರೆ ಏನಾದ್ರು ಶಾಸ್ತ್ರ ಹಿಡಿದ್ಯಾ? ಎಲ್ಲಾ ಶಾಸ್ತ್ರದಲ್ಲೂ ಅದೇ ಹೇಳ್ತಾರೆ. ಎಲ್ಲಾ ತಾತ್ವಿಕ ಶಾಸ್ತ್ರದಲ್ಲಿ ಒಂದೇ ನಮಗ್ ಸಹಾಯ ಆಗಂತದೇ ವಿಷಯಗಳು ಕೊಟ್ಟಿರೋದು. ಅದನ್ನ ನಾವು ಓದಿ ತಿಳ್ಕೋಬೇಕು ಇಷ್ಟ, ಇಲ್ಲ ಪ್ರಾಮಾಣಿಕ ಗುರುವಿಂದ ಕೇಳಿ ತಿಳ್ಕೋಬೇಕು. ಸೊ ಹಾಗಾಗಿ ಎಲ್ಲ ಏನ್ ಹೇಳ್ತಿದ್ದೆ ನಾನು 15ನೇ ಶ್ಲೋಕದಲ್ಲಿ ನಮ್ಗೆ ಈ ವೇದಗಳಲ್ಲಿ ಯಾವ ರೀತಿ ನಿಯಂತ್ರಿತವಾಗಿ ಕರ್ಮವನ್ನು ಮಾಡಬೇಕು ಅನ್ನೋದು ವಿಧಿಸಿದೆ. ವೇದಗಳು ದೈವೋತ್ತಮ ಪರಮ ಪುರುಷನಿಂದ ನೇರವಾಗಿ ವ್ಯಕ್ತವಾಗಿದೆ. ವೇದ ಯಾರು ಕೊಟ್ಟಿರೋದು? ಭಗವಂತ. ವೇದೈಶ್ಚ ಅಹಮೇವ ವೇದ, ವೇದಾಂತ ಕೃತ್ ವೇದ ವಿದೇವಚ. ವೇದಾಂತ ಕರ್ತೃ ಕೃಷ್ಣ. ಕರ್ತೃ ಅಂದ್ರೆ ಸೃಷ್ಟಿಸಿರೋದು. ವೇದಾಂತ ಅಂದ್ರೆ ವೇದದ ಅಂತ. ಟಾಪ್ ಮೋಸ್ಟ್ ವೇದಾಂತ ಇಸ್ ಶ್ರೀಮದ್ ಭಾಗವತಂ ಇಸ್ ದ ನ್ಯಾಚುರಲ್ ಕಾಮೆಂಟ್ರಿ ಆಫ್ ವೇದಾಂತ. ವೇದವ್ಯಾಸರು ಬರ್ದಿರೋದು. ವೇದವ್ಯಾಸ ಯಾರು? ಕೃಷ್ಣನ ಒಂದು ಅವತಾರ, ಶಕ್ತ್ಯಾವೇಶ ಅವತಾರ. ಶಕ್ತ್ಯಾವೇಶ ಕೃಷ್ಣ ದ್ವೈಪಾಯನ ವ್ಯಾಸ. ಸೊ ಭಗವಂತ ನೇರವಾಗಿ ವ್ಯಕ್ತವಾಗಿದೆ. ಈಗ ಪುರುಷನಿಂದ ಭಗವಂತನಿಂದ ವ್ಯಕ್ತವಾಗಿದೆ. ಆದುದರಿಂದ ಸರ್ವಾಂತರ್ಯಾಮಿ ಪರಬ್ರಹ್ಮನು ನಿತ್ಯವಾಗಿ ಯಜ್ಞ ಕರ್ಮಗಳಲ್ಲಿ ಪ್ರತಿಷ್ಠಿತನಾಗಿರುತ್ತಾನೆ. ಭಗವಂತ ಸರ್ವವ್ಯಾಪಿ, ಯಾವಾಗ್ಲೂ ಎಲ್ಲ ಕಡೆ ಇರ್ತಾನ. ಅವನು ಪರಬ್ರಹ್ಮನು. ಬ್ರಹ್ಮನಂದ್ರೆ ಏನು? ನಾವೆಲ್ಲರೂ ಬ್ರಹ್ಮ, ನಾವೆಲ್ಲ ಆತ್ಮ ಅಥವಾ ಭಗವಂತನ ಅಂಶ. ಜೀವ ಅನ್ನೋದು ಯಾವಾಗ್ಲೂ ಇದೆ. ನಾವು ನೋಡಿದ್ರೆ 2ನೇ ಅಧ್ಯಾಯದಲ್ಲಿ ಶಾಶ್ವತ. ಅದೇ ರೀತಿ ಜೀವನೇ ಶಾಶ್ವತ ಅಂದ್ರೆ ಪರಬ್ರಹ್ಮನಾದ್ರೆ ಪರಮಾತ್ಮ, ಪರಬ್ರಹ್ಮನ್ ಭಗವಂತ ನಿರಂತರ ಯಾವಾಗ್ಲೂ ಇರ್ತಾನೆ. ಎಲ್ಲಾ ಕಡೆ ಇರ್ತಾನೆ. ಅಣುದಲ್ಲೂ ಇರ್ತಾನೆ. ನಾವು ಮಾಡೋ ಯಜ್ಞ ರೂಪದಲ್ಲೂ ಇರ್ತಾನೆ. ಎಲ್ಲ ಆಹುತ್ತಲ್ಲೂ ಇರ್ತಾನೆ. ಮತ್ತು ಇನ್ನೂ ಪದಾರ್ಥದಲ್ಲೂ ಇರ್ತಾನೆ. ಇವನ್ ಜೀವಿರಾಶಿಗಳು ಆಕ್ಚುಲಿ ಅನ್ನಾದ್ ಭವಂತಿ ಭೂತಾನಿ ಅಂದ್ರೆ ಒಂದ್ ಸ್ವಲ್ಪ ಚಿಕ್ಕ ವಿವರಣೆ ಕೇಳ್ಕೊಂಡು ಸ್ಟಾಪ್ ಮಾಡೋ ಕ್ಲಾಸ್. ಅನ್ನಾದ್ ಭವಂತಿ ಭೂತಾನಿ ಅಂದ್ರೆ ಇನ್ನೊಂದ್ ಏನಂದ್ರೆ, ಹೇಗೆ ಜೀವರಾಶಿಗಳು ಹೇಗೆ ಹುಟ್ಟುತ್ತಾರೆ ಆಕ್ಚುಲಿ, ಹೇಗೆ ಒಂದು ತಾಯಿ ಗರ್ಭವತಿ ಹೇಗಾಗ್ತಾರೆ ಆಕ್ಚುಲಿ. ಬೀಜ ಅಲ್ವಾ, ಪುರುಷನಿಂದ ಬರುವಂತ ಬೀಜ. ಆ ಬೀಜದಲ್ಲಿ ಹೇಗೆ ಆತ್ಮ ಹೇಗ್ ಬಂತು? ಆತ್ಮ, ಆ ವ್ಯಕ್ತಿ ಯಾರು ಹುಟ್ಟಬೇಕು, ಆ ವ್ಯಕ್ತಿ ಹೇಗ್ ಬರ್ತಾನೆ ಬೀಜದಲ್ಲಿ? ಪುರುಷನ ಬೀಜದಲ್ಲಿ ಹೇಗ್ ಬರ್ತಾನೆ? ಆ ವ್ಯಕ್ತಿ ಆಕ್ಚುಲಿ ಅನ್ನದಲ್ಲಿರ್ತಾನೆ. ಅನ್ನ, ನಾವೇನ್ ಅನ್ನ ತಿಂತೀವೋ, ಸೊ ಆ ಅನ್ನ ಸ್ವೀಕರಿಸಿದಾಗ ಯಾವಾಗ ಅಫ್ಕೋರ್ಸ್ ಆ ಯಜ್ಞ ರೂಪದಲ್ಲಿ ಸ್ವೀಕರಿಸ್ತೀವಿ, ನಾವು ಪ್ರಸಾದ ರೂಪದಲ್ಲಿ ಸ್ವೀಕರಿಸ್ತೀವಿ, ಒಳ್ಳೆ ಜೀವಿ ಆ ಪುರುಷನ ಬೀಜದಲ್ಲಿ ಬಂದು ಕೊನೆಗೆ ತಾಯಿಯ ಗರ್ಭದಲ್ಲಿ ಸೇರ್ತಾರೆ. ಸೊ ಆ ಜೀವಿ ಅನ್ನದಲ್ಲಿರುತ್ತೆ. ಅದಕ್ಕೆ ಅನ್ನದಲ್ಲಿ ಎಷ್ಟೊಂದರ ಜೀವಿರಾಶಿ ನಮ್ಮ ಕಣ್ಣು ಕಾಣದ ಅಲ್ವಾ? ಆತ್ಮ ಕಣ್ಣು ಕಾಣಲ್ಲ. ಆತ್ಮ ಸೂಕ್ಷ್ಮ, ಆಧ್ಯಾತ್ಮಿಕ. ಇಷ್ಟೆಲ್ಲ ಜೀವಿರಾಶಿಗಳಿದೆ. ಭಗವಂತ ಅನ್ನ ರೂಪದಲ್ಲಿ ಕಳಿಸ್ತಾನೆ ಆತ್ಮನ, ಜೀವಿನ. ಆ ರೀತಿಯಲ್ಲಿ ಅದು ಜನ್ಮ ತಾಳುತ್ತೆ. ಅಪ್ಪ ಸಾಕಷ್ಟು ಕರ್ಮ ಇರ್ಬೇಕು. ಆ ಜೀವಿಗೂ ಕರ್ಮ ಇರ್ಬೇಕು, ಆ ತಂದೆಗೆ ಕರ್ಮ ಇರ್ಬೇಕು. ಆ ಕರ್ಮ ಹೊಂದಾಣಿಕೆ ಆಗಿ ಸಾಕಷ್ಟು ಕರ್ಮ ಇದ್ದಾಗ, ಒಳ್ಳೆ ಕರ್ಮ ಇದ್ದಾಗ ಆ ಜೀವಿ ಆ ಜಾಗದಲ್ಲಿ ಜನ್ಮ ತಗೊಳ್ಳೋದು. ಆ ರೀತಿಯಲ್ಲಿ ಅನ್ನಾದ್ ಭವಂತಿ ಭೂತಾನಿ ಹಾಗೆ ಸೃಷ್ಟಿ ಆಗ್ತಾ ಇರೋದು ಜೀವಿರಾಶಿಗಳ. ಹಾಗಾಗಿ ನಾವು ಯಜ್ಞ, ಅದಕ್ಕೆ ಕೃಷ್ಣ ಇಷ್ಟೆಲ್ಲ ಯಜ್ಞದ ಬಗ್ಗೆ ಹೇಳ್ತಾರೆ. ಕರ್ಮಯೋಗ ಅಂದ್ರೆ ಏನು? ಸುಮ್ನೆ ನಾನು ಕರ್ಮ ಮಾಡ್ತೀನಿ ಅದು ಯೋಗ ಅಂತ ಕೆಲವರು ಹೇಳ್ತಾರೆ. ಕರ್ಮ ಮಾಡಿದ ತಕ್ಷಣ ಯೋಗ ಆಗಲ್ಲ. ಕರ್ಮಯೋಗ ಅಂದ್ರೆ ಏನು? ಯಾರು ಹೇಳ್ತಾರೆ? ಒನ್ ಡೆಫಿನೇಷನ್, 1 ಲೈನ್ ಡೆಫಿನೇಷನ್, ಹಿಂದೆ ಲೈನ್ ಹೇಳ್ಬೇಕು. ಕರ್ಮಯೋಗ ಅಂದ್ರೆ ಏನು? ಭಗವಂತನಿಗಾಗಿ ಮಾಡುವ ಕೆಲಸ. ನಿಯತ ಕರ್ಮಗಳು. ನಿಯತ ಕರ್ಮ ಹೇಗೆ ಕರ್ಮಯೋಗ ಆಗತ್ತೆ? ಮಾಮೂಲಿಯಾಗಿ ಮಾಡೋದು, ಅಲ್ಲೇ ದೇವರಿಗೋಸ್ಕರ, ನಮಗೋಸ್ಕರ ನಾವೇ ಕಾರ್ಯ ಮಾಡೋದು ಕರ್ಮಯೋಗ ಅಲ್ವಾ? ಅಲ್ಲ, ನಮಗೋಸ್ಕರ ನಾವೇ ಮಾಡಿದ್ರೆ ಅದು ಕರ್ಮಯೋಗ ಅಲ್ಲ. ಯೋಗ ಅಂದ್ರೆ ಭಗವಂತನ ಸೇರ್ಸೋದು. ಕೃಷ್ಣ ಪ್ರಜ್ಞೆಯಲ್ಲಿ ಸೇರಿಸಿ ಕರ್ಮ ಮಾಡೋದು ಕರ್ಮಯೋಗ. ಅದು ಯೋಗ ಆಗತ್ತೆ. ಭಗವಂತನ ಸೇರಿಸಿದ್ರೆ ಮಾತ್ರ ಕರ್ಮಯೋಗ ಆಗತ್ತೆ. ಭಗವಂತನ ಬಿಟ್ರೆ ಅದು ಕೇವಲ ಕರ್ಮ ಆಗತ್ತೆ. ಕೇವಲ ಕರ್ಮ. ಆ ಕರ್ಮದಿಂದ ಇಹ ಬಂಧನಕ್ಕೆ ಒಳಗಾಗ್ತೀವಿ. ಸಿಂಪಲ್ ಆಕ್ಟಿವಿಟಿ ಮಾಡಿದ್ರೆ ಜಸ್ಟ್ ಕರ್ಮ, ಎಲ್ಲರೂ ಕರ್ಮ ಬಂಧನ ಸೇರ್ತಾರೆ.
ಜಸ್ಟ್ ಕೃಷ್ಣನ್ ಸೇರಿಸಿದ ತಕ್ಷಣ ಏನಾಗತ್ತೆ, ಅದು ಯೋಗ ಆಗತ್ತೆ. ಯೋಗ ಅಂದ್ರೆ ಆಧ್ಯಾತ್ಮಿಕ, ಅದು ಪ್ಯೂರಿಫೈಯಿಂಗ್ ಪ್ರೊಸೀಜರ್. ಅದು ನಮ್ಮ ಒಂದು ಪಾಪಗಳು ಕೃಷ್ಣ ತಗೊಂತಾ ಇದ್ದಾನೆ. ಅಫ್ಕೋರ್ಸ್ ಭಗವಂತನಿಗೆ ಏನೋ ಪಾಪ ಹತ್ತಲ್ಲ, ನಾವ್ ಅನ್ಕೊಳಕ್ಕಾಗಲ್ಲ ನಮ್ಮ ಪಾಪಗಳ ತಗೊಂಡು ಒಂದು ಪಾಪಿ ಆಗ್ತಿದೆ ಅನ್ಕೊಳಕ. ಅವನಿಗೆ ಯಾವ ಪಾಪನೂ ಹತ್ತಲ್ಲ. ಅವನೊಂದು ಕ್ಲೀನಿಂಗ್ ಏಜೆಂಟ್ ಇದ್ದಾನೆ. ಅವ್ನು ಬರೀ ಕೊಳೆ ತೆಗಿತಾನೆ, ಅವನಿಗೆ ಕೊಳೆ ಹತ್ತಲ್ಲ. ನಮ್ ಕೊಳೆ ಎಲ್ಲ ತೆಗಿತಾನೆ. ಬಟ್ ನಾವ್ ಕೊಳೆ ಇದೀಗ ನಮಗ್ ಗೊತ್ತಿರ್ಬೇಕು. ನಾವ್ ಕೊಳಕಿದೀವಿ, ನಮ್ಮನ್ ಕ್ಲೀನ್ ಮಾಡಪ್ಪ ತಗೋ ಅಂತ ಅವನಿಗೆ ಕೊಟ್ರೆ ಅವ್ನು ಕ್ಲೀನ್ ಮಾಡ್ಕೊಡ್ತಾನೆ. ನಾವ್ ಕ್ಲೀನ್ ಆಗಿದೀವಿ ಅನ್ಕೊಂಡ್ರೆ, ಕೊಳೆ ಆಗಿದ್ಕೊಂಡ್ರೆ ಇರಪ್ಪ ಹಾಗೆ ಅಂತಾನೆ. ಅಂದ್ರೆ ಹಾಗೆ ಇರ್ತೀವಿ. ಇನ್ನು ಕೊಳೆ ಹೆಚ್ಚು ತುಂಬಿಸ್ಕೊಂತೀವಿ, ಇನ್ನು ಪಾಪ ನಾವು ಹೆಚ್ಚಿಸ್ಕೊಂತಾ ಇದೀವಿ. ಅವನಿಗೆ ಕೊಡದೆ ಹೋದ್ರೆ, ಅವನಿಗೆ ಕೊಟ್ರೆ ನಮ್ ಪಾಪ ಇಳಿತಾ ಇದೆ, ನಮ್ ಕರ್ಮದ ಮೂಟೆ ಇಳಿತಾ ಇದೆ, ಅದು ಸೈಜ್ ಕಮ್ಮಿ ಆಗ್ತಾ ಇದೆ, ಕರ್ಮದ ಸೈಜ್. ಅದೇ ನಾವ್ ಮಾಡ್ಬೇಕು ಆಕ್ಚುಲಿ. ಅದಕ್ಕೆ ಕೃಷ್ಣ ಎಲ್ಲಾ ಕಡೆ ಯಜ್ಞ ರೂಪದಲ್ಲಿ ಮಾಡುವಂತಾನೆ ಕಾರ್ಯ. ಯಜ್ಞ ರೂಪನ ಸಿಂಪಲ್, ಏನು ಬೆಂಕಿ ಏನು ಹಚ್ಬೇಕಾಗಿಲ್ಲ, ಅಗ್ನಿ ಹಚ್ಬೇಕಾಗಿಲ್ಲ, ಏನು ಮಾಡ್ಬೇಕಾಗಿಲ್ಲ. ಅವನಿಗೆ ಅರ್ಪಿಸಿ ಮಾಡೋದು ಕೆಲಸ. ಓದೋದಾ, ಭಗವಂತನ ಪ್ರಾರ್ಥನೆ ಮಾಡ್ಕೊಂಡು ಮಾಡಿ ಓದಿ. ಸ್ಕೂಲ್ ಓದದೇ ಇರ್ಬೋದು, ಸ್ಕೂಲ್ ಎಜುಕೇಶನ್ ಇರ್ಬೋದು. ಆ ಜ್ಞಾನ ಕೂಡ ಬುದ್ಧಿ ಕೂಡ ಯಾತಕ್ ಬೇಕು? ಫೈನಲಿ ಅವನಿಗೆ ಬ್ರಹ್ಮವಿದ್ಯೆ ತಿಳ್ಕೊಳ್ಳೋದಾಗ್ಬೇಕಲ್ವಾ? ಇವಾಗ ನಮ್ಗೆಲ್ಲ ಬೇಸಿಕ್ ನಾಲೆಜ್ ಎಜುಕೇಶನ್ ಇಲ್ದೇ ಹೋಗಿದ್ರೆ, ನಾವೆಲ್ಲ ಡಿಗ್ರಿ ಹೋಲ್ಡರ್ಸ್ ಆಗಿಲ್ದೇ ಹೋಗಿದ್ರೆ, ಓದ್ಕೊಂಡ್ ಬಂದಿಲ್ದೇ ಹೋಗಿದ್ರೆ ನಮ್ಗೆ ಓದಕ್ ಆಗ್ತಿತ್ತು, ಅದೆಲ್ಲ ಅರ್ಥ ಆಗ್ತಿತ್ತು, ಆದ್ರೂ ಆಗತ್ತೆ. ಬಟ್ ಅದ್ರ ಮೇಲೆ ಸಾರ್ಥಕತೆ, ನಮ್ಮ ಎಜುಕೇಶನ್ ಸಾರ್ಥಕತೆ ಯಾವಾಗ ಬರುತ್ತೆ? ಯಾವಾಗ ನಾವು ಈ ವಿದ್ಯೆ ಅರ್ಥ ಮಾಡ್ಕೊಳಕ್ಕಾಗತ್ತೋ ಅವಾಗಲೇ ಸಾರ್ಥಕತೆ ಆಗುತ್ತೆ. ಅಥವಾ ನಮ್ಗೆ ಹಣ ಇರ್ಬೋದು, ಹಣಕ್ ಸಾರ್ಥಕತೆ ಯಾವಾಗ ಬರುತ್ತೆ? ಸದುಪಯೋಗ ಆದ್ರೆ ಅಲ್ವಾ? ಸದುಪಯೋಗ, ಬೆಸ್ಟ್ ಸದುಪಯೋಗ ಏನು? ಭಗವಂತನಿಗೆ ಕೊಡು. ಭಗವಂತನಿಗೆ ಕೊಟ್ಟಾಗ ಬೆಸ್ಟ್ ಸದುಪಯೋಗ, ಭಗವಂತನಿಗೆ ಅರ್ಪಿಸಿದಾಗ ಅದು ಬೆಸ್ಟ್ ಸದುಪಯೋಗ. ಅದ್ರ ಮೇಲೆ ಎಷ್ಟೇ ಭೌತಿಕವಾಗಿ ನಾವ್ ಎಷ್ಟೇ ದಾನ ಮಾಡಿದ್ರು ಅದು ಭೌತಿಕನೇ. ಅದ್ರ ಗರ್ಭ ಮಿಶ್ರಿತ ಅನ್ನೋದಿರುತ್ತೆ, ಒಂದು ಪುಣ್ಯನೇ ಸೇರುತ್ತೆ, ಅಲ್ಟಿಮೇಟ್ ಕಾಸ್ ಆಗಲ್ಲ. ಅದು ಸುಮ್ನೆ ನಮ್ಗೆ ಇನ್ನು ಪುಣ್ಯ ಸೇರಿಸಿ ಇನ್ನು ಮತ್ತೆ ಹುಟ್ಟಂಗ್ ಮಾಡುತ್ತೆ. ಅದು ಈ ತರನೇ ಸ್ಟ್ರಕ್ಚರ್ ಆಗಿರೋದು. ಪ್ರಪಂಚದ ಒಂದು ಸೃಷ್ಟಿ ಯಾವ ತರ ಇದೆ ಅಂದ್ರೆ, ಎಷ್ಟು ಭೌತಿಕ ಕಾರ್ಯ ಮಾಡ್ತೀವೋ ಅಷ್ಟು ಭೌತಿಕದ ಒಂದು ಏನು ನಮ್ ಸುತ್ತು ನಾವೇ ನಾವೇ ಚೈನ್ ಹಾಕೊಟ್ಟ ಮತ್ತೆ ಅದ್ ಬಿಡ್ಸ್ಕೊಳಕ್ಕೆ ಮತ್ತೆ ನಾವು ತಗೋಬೇಕು, ಜನ್ಮ ತಗೋಬೇಕು. ಮತ್ತೆ ಜನ್ಮ ಮೃತ್ಯು, ಮತ್ತೆ ಈ ಚಕ್ರದಲ್ಲಿ ಹಿಂಜಾಡ್ಬೇಕು. ಸೊ ಅದಕ್ಕೆ ಕೃಷ್ಣ ಹೇಳೋದು, ಏನ ನೀವ್ ದಾನ ಮಾಡ್ಬೇಕಾ, ಕರ್ಮ ಮಾಡ್ಬೇಕಾ, ಏನೇ ಕಾರ್ಯ ಮಾಡ್ಬೇಕು, ಭಗವಂತನ ಒಂದು ಸೆಂಟ್ರಲ್ ಇಟ್ಕೊಂಡ್ ಮಾಡಿದ್ರೆ ಎಷ್ಟೋ ದಾನ ಆಗುತ್ತೆ. ಅನ್ನದಾನ ಮಾಡ್ಬೇಕಾ, ಮತ್ತೆ ವೈಷ್ಣವರಿಗೆ ಅನ್ನದಾನ. ವಿದ್ಯಾದಾನ ಮಾಡ್ಬೇಕಾ, ಭಗವದ್ಗೀತೆ ಜ್ಞಾನ ಹೇಳ್ಕೊಡಿ, ಭಗವದ್ಗೀತೆ ಜ್ಞಾನ ಹೇಳ್ಕೊಡಿ. ಇದಕ್ಕಿಂತ ದೊಡ್ಡ ವಿದ್ಯೆ ಜ್ಞಾನ ಏನಿದೆ? ಎಲ್ಲಾ ರೀತಿಯಲ್ಲೂ ನಾವು ಎಷ್ಟಾಗತ್ತೋ ಅಷ್ಟು ಅದನ್ನ ಕೃಷ್ಣ ಕಾನ್ಶಿಯಸ್ ಮಾಡ್ಬೇಕು. ಕನ್ಯಾದಾನ ಮಾಡ್ಬೇಕಾ, ಒಳ್ಳೆ ಡಿವೋಟಿಸಿ ಕೊಟ್ಟು ಮದುವೆ ಮಾಡಿಸಿ ಮಕ್ಕಳು, ಹೆಣ್ಮಕ್ಳು ಒಳ್ಳೆ ವೈಷ್ಣವರು ಹುಡ್ತಾರೆ, ವೈಷ್ಣವ ಫ್ಯಾಮಿಲಿಗೆ ಸೇರ್ದಂಗತ್ತೆ, ಸಂತೋಷವಾಗಿರ್ಬೋದು. ಹೆಣ್ಮಗಳು ಭಯ ಪಡ್ಬೇಕಾಗಿಲ್ಲ, ತಂದೆ ತಾಯಿಗೆ ಭಯ ಇರೋದಿಲ್ಲ, ವೈಷ್ಣವ್ರ ಮನೆಗೆ ಹೋದ್ರೆ ಸೇಫ್ ಆಗಿರ್ತಾರೆ. ಎಷ್ಟಾಗತ್ತೋ ಅಷ್ಟು ಕೃಷ್ಣನ ಒಂದು ಸನ್ನಿಧಿ, ಕೃಷ್ಣ ಅಥವಾ ಕೃಷ್ಣನ್ ಭಕ್ತರು ಇಬ್ರಿಗೂ ವ್ಯತ್ಯಾಸ ಇದೆ. ಭಗವಂತ ವಿಷ್ಣು ಆಗ್ಲಿ ಅಥವಾ ವೈಷ್ಣವರಾಗ್ಲಿ, ಅವರಿಬ್ರು ಒಂದೇ ರೀತಿ, ಇಬ್ರನ್ನ ಬೇರೆ ಬೇರೆ ಮಾಡಕ್ಕಾಗಲ್ಲ. ಸರಿ, ಯಾರಪ್ಪ ರಾಮಾನುಜಾಚಾರ್ಯರ ಗೀಯದಲ್ಲಿ ಏನೋ ಆಯ್ತು. ರಾಮಾನುಜಾಚಾರ್ಯರು ಏನಪ್ಪಾ ಒಬ್ರ ಹತ್ರ ಅವ್ರ ಶಿಷ್ಯರನ್ನ ಕಳಿಸ್ತಾರೆ. ಈ ತರ ಇವತ್ತು ಯುದ್ಧಕ್ಕೆ ಬರ್ತಾರೆ ರಾಮಾನುಜಾಚಾರ್ಯರ ಅಂತ ತಿಳಿಸ್ಬಿಟ್ವಾ ಅಂತ ಒಬ್ರ ಮನೆಗೆ ಹೋಗ್ಬಿಟ್ಟು ಹೇಳಕ್ ಹೇಳ್ತಾರೆ. ಈ ಶಿಷ್ಯ ಹೋಗ್ಬಿಟ್ಟು ಆತನ್ಗೆ ಆ ಬ್ರಾಹ್ಮಣರ ಮನೆಗೆ ಹೋಗ್ಬಿಟ್ಟು ಹೇಳ್ತಾರೆ, ಈ ತರ ಇವತ್ತು ಆಚಾರ್ಯ ಬರ್ತಾರೆ ಊಟಕ್ಕೆ. ಓ ಹೌದಾ ಇವತ್ತು ರಾಮಾನುಜಾಚಾರ್ಯ ಬರ್ತಾರ. ಓ ನನ್ ಜನ್ಮ ಒಳ್ಳೇದಾಯ್ತಪ್ಪ, ತುಂಬಾ ಇದು ಇವತ್ತು ನನ್ಗೆ ಎಷ್ಟು ಒಳ್ಳೆ ದಿವಸ, ಇವತ್ತಿನ ದಿವಸ ನನ್ ಜನ್ಮ ಪುಣ್ಯ ಸಾರ್ಥಕ ಆಯ್ತು ಇವತ್ತು ಅಂತ ತುಂಬಾ ಸಂತೋಷ ಪಡ್ತಾರೆ. ಆದ್ರೆ ಆತ ಬಂದಿರೋರ್ನ ಚೆನ್ನಾಗಿ ಸ್ವೀಕರಿಸೋದಾಗ್ಲಿ, ಅವ್ರನ್ನ ಕೂಡ್ಸೋದಾಗ್ಲಿ, ಅವರಿಗೆ ನೋಡ್ಕೊಳ್ಳೋದಾಗ್ಲಿ ಮಾಡ್ಲಿಕ್ಕೆ. ಸೊ ಅವ್ರು ಬರ್ತಾರೆ ವಾಪಸ್, ರಾಮಾನುಜಾಚಾರ್ಯ ಹತ್ರ ಬಂದ್ಬಿಟ್ಟು ಹೇಳ್ತಾರೆ, ನಾನು ಇನ್ಫಾರ್ಮ್ ಮಾಡ್ಬಿಟ್ಟು ಬಂದೆ, ನಾನು ಮೆಸೇಜ್ ಕೊಟ್ಟಿರ್ತಾರೆ. ಸೊ ಜಸ್ಟ್ ಕೇಳ್ತಾರೆ ರಾಮಾನುಜಾಚಾರ್ಯರು, ಇಲ್ಲ ಮಾತಾಜಿ ನೀನ್ ಎಲ್ಲಿದ್ದೆ ಅಂತ ಕೇಳ್ತಾರೆ. ಆಗ ನಿನ್ಗೆ ಏನಾದ್ರು ಕೊಟ್ರ ಅಂತ. ಹೌದು, ನನ್ಗೆ
ಕೊಟ್ರು. ಆದ್ರೆ ಅವರು ರಾಮಾನುಜರಿಗೆ ಮೊದ್ಲೇ ಗೊತ್ತಾಗಿರತ್ತೆ, ಅವರು ದಿವ್ಯ ದೃಷ್ಟಿಯಿಂದ ಉಚ್ಚಿಷ್ಟಾನ ಕೊಟ್ಟಿದ್ದಾರೆ. ಅವರೆಲ್ಲ ತಿಂದಿದ್ದನ್ನ, ಮನೆಯವರೆಲ್ಲ ತಿಂದಿದ್ದನ್ನ ಇವನ್ನ ಹೊರಗಡೆ ಕಟ್ಟೆ ಮೇಲೆ ಕೂಡಿಸ್ಬಿಟ್ಟು ಉಚ್ಚಿಷ್ಟಾನ ಕೊಟ್ಟು ಕಳಿಸ್ತಾರೆ. ಅವಾಗ ರಾಮಾನುಜರಿಗೆ ಗೊತ್ತಾಗತ್ತೆ, ಇಂಥ ಮನೆಗೆ ನಾನ್ ಹೋಗಿ ಊಟ ಮಾಡಕ್ಕಾಗತ್ತಾ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಪರಮ ಭಕ್ತ ಅವ್ರ ಶಿಷ್ಯ, ಅವ್ರಿಗೆ ಉಚ್ಚಿಷ್ಟ ಕೊಡೋದು ಅಂತ ಹೇಳಿದ್ರೆ ಅವ್ರ ಮನೆಯವರೆಲ್ಲ ಅಂದ್ರೆ ಕೇವಲವಾಗಿ ನೋಡ್ತಾರೆ. ರಾಮಾನುಜರು ಆ ಇನ್ಸಿಡೆಂಟ್ ಅಲ್ಲ ಇದು, ಆ ಲೀಲೆ ಅಲ್ಲ ಇದು. ಆ ಬರ್ತೇನೆ ಏನಾಗತ್ತೆ, ಅವ್ರ ಶಿಷ್ಯರು ಹೋಗ್ಬಿಟ್ಟು ಹೇಳ್ತಾರಲ್ಲ ರಾಮಾನುಜಾಚಾರ್ಯರು ಬರ್ತಿದಾರಂತ, ಅವ್ರು ತುಂಬಾ ಸಂತೋಷ ಪಡ್ತಾರೆ. ಬಟ್ ಇವ್ರನ್ನ ಚೆನ್ನಾಗಿ ಸ್ವೀಕರಿಸ್ತಾರೆ ಶಿಷ್ಯನ. ಸೊ ಇಮಿಡಿಯೇಟ್ಲಿ ರಾಮಾನುಜಾಚಾರ್ಯರು ಕೇಳ್ತಾರೆ, ಹೇಗಾಯ್ತು ಅವ್ರದ್ದು ಕೂತ್ಕೊಳ್ಳೋದೆಲ್ಲ ಚೆನ್ನಾಗಿ ನಿನ್ನ ಚೆನ್ನಾಗಿ ಸ್ವೀಕರಿಸಿದ್ರ, ನಿನಗೆ ಸರಿಯಾಗಿ ಮರ್ಯಾದೆ ಕೊಟ್ರ ಅಂತ ಕೇಳಿದ್ರೆ, ಅಷ್ಟೇ ಇಲ್ಲ ಗುರುವರೇ ಅಂತ ಹೇಳ್ಬಿಟ್ಟು ಅವ್ರು ಹೊಟ್ಟೋಗ್ಬಿಟ್ಟು. ಸೊ ರಾಮಾಚಾರ್ಯ ಗೊತ್ತಾಗ್ಬಿಡುತ್ತೆ, ವೈಷ್ಣವ ನಿಂದೆ ಅಂದ್ರೆ ಗುರು ನಿಂದೆ ಇದ್ದಂಗೆ ಅಂದ್ಬಿಟ್ಟು ಅವರು ರಿಜೆಕ್ಟ್ ಮಾಡ್ಬಿಡ್ತಾರೆ, ಹೋಗೋದೇ ಇಲ್ಲ. ಆತರ ಗುರುಗೆ ಬರೀ ನಾನು ರೆಸ್ಪೆಕ್ಟ್ ಕೊಡ್ತೀನಪ್ಪ, ಕೃಷ್ಣನ್ ಮಾತ್ರ ನಾನು ಪೂಜಿಸ್ತೀನಿ, ಕೃಷ್ಣನ್ ಭಕ್ತರಿಗೆ ನಾನು ಬೆಲೆ ಕೊಡೋದಿಲ್ಲ ಅನ್ನಕ್ ಆಗಲ್ಲ. ಕೃಷ್ಣನ್ ಭಕ್ತರು ಕೂಡ ಕೃಷ್ಣನ್ ಸಮ ಇದ್ದಂಗೆ. ಯಾಕಂದ್ರೆ ಅವ್ರು ಯಾವಾಗಲೂ ಭಗವಂತನ ಭಕ್ತಿ ಮಾಡೋದ್ರಿಂದ ಅವ್ರ ಸ್ಥಾನ ಕೂಡ ತುಂಬಾ ಉಚ್ಚ. ಗುರುಗೂ ವ್ಯತ್ಯಾಸ ನೋಡಕ್ ಅದು ಯಾವಾಗ ಆತರ ವ್ಯತ್ಯಾಸ ನೋಡ್ತೀವೋ ಅದೊಂದು ಜಾತಿ ಬುದ್ಧಿ ನೋಡ್ಬೇಕು. ಜಾತಿ ಬುದ್ಧಿ ಅನ್ನೋದು ನಮ್ಗೆ ಸೊ ಇದು ವಾಪಸ್ ಹೈಯರ್ ಪ್ರಿನ್ಸಿಪಲ್ಸ್ ಇದ್ದಾಗ ನೀವು ಕ್ರಮೇಣ ತಿಳ್ಕೊತೀವಿ. ಸೊ ಕರ್ಮಯೋಗ ಅಂದ್ರೆ ಏನು ಅಂದ್ರೆ ಒಂದು ಸಿಂಪಲ್ ಡೆಫಿನೇಷನ್ ಏನಾಗ್ತದೆ, ಭಗವಂತನಿಗೆ ಸೇರಿಸಿ ಕರ್ಮ ಮಾಡಿ. ಅವಾಗ ಏನೇ ಕರ್ಮ ಮಾಡಿದ್ರು ಅದು ಕರ್ಮಯೋಗ ಆಗುತ್ತೆ. ಫಾರ್ ಎಕ್ಸಾಂಪಲ್ ಮಕ್ಕಳನ್ನ ನೋಡ್ಬೇಕಾಗಿದೆ, ಗೃಹಸ್ಥರಂದ್ರೆ ಮನೆ ಮಕ್ಕಳು ಇದೇ ಅಲ್ವಾ ಇರೋದು, ಏನಾರ ಇದೆಯಾ ಬೇರೆ ಏನಿಲ್ಲ. ಗೃಹಸ್ಥ ಫ್ಯಾಮಿಲಿ, ಗೃಹಸ್ಥಾಶ್ರಮ ಅಂದ್ರೆ ಅರ್ಥನೇ ಆಗ್ತದೆ, ಗಂಡ ಹೆಂಡತಿ ಮಕ್ಕಳು ಮನೆ, ಇದೇ ಗೃಹಸ್ಥಾಶ್ರಮ. ಹೌದಾ? ಸೊ ಮನೆ ನೋಡ್ಕೊತಾ ಇದ್ದೀರಾ, ಅಡ್ಗೆ ತಿಂಡಿ ಮಾಡ್ತಾ ಇದ್ದೀರಾ ಭಗವಂತನಿಗೋಸ್ಕರ, ಮಕ್ಕಳನ್ನ ನೋಡ್ಕೊತಾ ಇದ್ದೀರಾ ಭಗವಂತನ ಜ್ಞಾನ ಕೊಡೋದ್ರಿಗೆ, ಭಗವಂತನ ವಿಷಯ ಅವ್ರಿಗೆ ತಿಳಿಸ್ಕೊಡೋದು, ಭಗವಂತನ ಕೀರ್ತನೆ ಅವ್ರಿಗೆ ತಿಳಿಸ್ಕೊಡೋದು, ಅವ್ರ ಕೈಲಿ ಮಾಡಿಸೋದು, ಅವ್ರನ್ನ ಇನ್ವಾಲ್ವ್ ಮಾಡ್ಕೊಡೋದು ಅಲ್ವಾ. ಆ ರೀತಿದ್ದಾಗ ಎಲ್ಲಾರು ಮಾಡಿದ್ರೆ ಏನನ್ಸುತ್ತೆ, ಹಿಂಗಿರತ್ತೆ ಮನೆ ಒಂದು ಬೃಂದಾವನ ಅಲ್ಲಿ. ಗಂಡ ಹೆಂಡತಿ ಮಕ್ಕಳು ಅಜ್ಜಿ ತಾತ ಎಷ್ಟಾಗತ್ತೋ ಅಷ್ಟು ಎಲ್ಲಾರು ಅಂತ ಆಗುತ್ತೆ, ಇಷ್ಟಾಗತ್ತೋ ಅಷ್ಟು ಸೇರ್ಸಿ. ಅದೇ ಕೃಷ್ಣನ್ ಬೇಕಾಗಿರುತ್ತೆ. ಅವಾಗಲೇ ನಾವು ಕರ್ಮ ಬಂಧನದಿಂದ ಹೊರಗೆ ಬರ್ತೇವೆ. ಯಾಕಂದ್ರೆ ನಮ್ಮನ್ನ ಹೆಂಗೆ ಕರ್ಮ ಅಂದ್ರೆ ಒಂದು ಗಲೀಜಿದ್ದಂಗೆ, ಒಂದು ಕೊಳೆ ಇದ್ದಂಗೆ. ಕರ್ಮ ಅಂದ್ರೆ ಕೊಳೆ ಇದ್ದಂಗೆ, ಕೊಳೆಯಿಂದ ನಾವು ಹೊರಗೆ ಬರ್ತೇವೆ. ಮತ್ತೆ ನಾವು ಕರ್ಮದಿಂದನೇ ಕೊಳೆ ಆಗ್ಬೇಕಾಗೆ, ಅದು ಬ್ಯೂಟಿ ನೋಡಿ. ನಾವು ಕರ್ಮ ಮಾಡದೇ ಇರಕ್ಕಾಗಲ್ಲ. ಈ ಕೃಷ್ಣ ಅದೇ ತಾನೇ ಹೇಳಿದ್ದು, ಸನ್ಯಾಸಿ ಆಗ್ಬಿಟ್ಟು ನಾವು ಸುಮ್ನೆ ಕೂತ್ಕೋತೀವಪ್ಪ, ಕರ್ಮ ಅಂದ್ರೆ ಕೊಳೆ, ನಾ ಕರ್ಮ ಮಾಡ್ದೆ ಕೂತ್ಕೋತೀನಿ, ಅದು ಹೇಳಕ್ಕಾಗಲ್ಲ. ಕರ್ಮ ಮಾಡ್ಲೇಬೇಕು, ಬದುಕೋದಿಕ್ ಕರ್ಮ ಮಾಡ್ಲೇಬೇಕಂತ ಭಗವಂತ ಅಲ್ವಾ. ಹೊಟ್ಟೆ ಪಾಡಿಗೋಸ್ಕರ ನಾವು ಕೆಲಸ ಮಾಡ್ಲೇಬೇಕು, ಕೆಲಸ ಮಾಡದೇ ಇರಕ್ಕಾಗಲ್ಲ. ಭಗವಂತನಿಗೆ ಸೆಂಟ್ರಲ್ ಇಟ್ಕೊಂಡ್ ಮಾಡೋದು, ಅವನ ಸಂತೃಪ್ತಿಗೋಸ್ಕರ ನಿನಗೋಸ್ಕರ ಮಾಡ್ತೀರಪ್ಪ. ಕೃಷ್ಣಾರ್ಪಣ ಮಸ್ತು ಏನ್ ಹೇಳಿದ್ರು ಮಾತಾಡಿ, ಶುರುದಲ್ಲಿ ಕೊನೆಯಲ್ಲಿ ಅಷ್ಟೇ. ಭಗವಂತನಿಗೂ ಗೊತ್ತು ನಾವು ಜೀವನ ಮಾಡ್ಬೇಕು ಅಂದ್ರೆ ಕರ್ಮ ಮಾಡ್ಲೇಬೇಕು, ಕೆಲಸ ಮಾಡ್ಲೇಬೇಕು. ಅರ್ಜುನನ್ಗೂ ಇಷ್ಟೇ, ಕೆಲಸ ಮಾಡು, ಯುದ್ಧ ಮಾಡು, ನಿನ್ನೊಬ್ಬ ಶಕ್ತಿ ಅಂತ ಹೇಳ್ತಾರೆ. ನಂಗೆ ಎನ್ಕರೇಜ್ ಮಾಡ್ತಾ ಇಲ್ಲ, ನಾನು ಏನು ಕೆಲಸ ಮಾಡಿದೆ, ಬ್ರಾಹ್ಮಣನಾಗಿ ಕೂತ್ಕೋತೀನ, ಫಾರೆಸ್ಟ್ ಅಲ್ಲಿ ಕೂತ್ಕೋತೀನಿ, ನಾನು ಏನು ಮಾಡೋದು ಬೇಡ ಅಂತ ಕೃಷ್ಣ. ಆತರ ನನ್ ಭಕ್ತಿ ಬೇಡ ಅಂತಾನೆ. ಸಾವಿಗಿಂತ ಕೀಳೋದು, ಸಾವಿಗಿಂತ ಕೀಳು. ನಾವೇನು ಮಾಡ್ತಿರಕ್ ಆಗಲ್ಲ, ನಾವು ಆ ಲೆವೆಲ್ ಅಲ್ಲಿ ಇಲ್ಲ. ನಾವ್ ಏನು ಮಾಡದೆ ಭಕ್ತಿ ಮಾಡಕ್ ಆಗತ್ತ? ಏನು ಕೆಲಸ ಇಲ್ಲ ಅನ್ಕೊಳ್ಳಿ, ಮಾಡಕ್ಕಾಗತ್ತ? ಜಾಸ್ತಿ ಟೈಮ್ ಇದ್ರೆ ನಂಗೆ ಮಾಡಕ್ ಆಗಲ್ಲ ಭಕ್ತಿ. ತುಂಬಾ ಟೈಮ್ ಕೊಟ್ಟು ಸ್ಟೂಡೆಂಟಿಗೆ ಓದಕ್ಕೆ ಏನ್ ಮಾಡ್ತಾನೆ, ಎಲ್ಲ ಇರೋ ಟೈಮಲ್ಲಿ ಆಟದಲ್ಲೇ ಹೋಗ್ಬಿಡುತ್ತೆ. ಟೈಮ್ ಇದೆಯಲ್ಲ ಅದಕ್ಕೆ ನಾವು ಎಷ್ಟಾಗುತ್ತೋ ಅಷ್ಟು ಬ್ಯುಸಿಯಾಗಿ ಇಟ್ಕೊಳ್ಳೇಬೇಕು. 108 ಕೆಲಸಗಳನ್ನ ಇಟ್ಕೋಬೇಕು. ಇಟ್ಕೊಂಡು ನಾವು ಅಂದ್ರೆ 108 ಕೆಲಸ ಅಂದ್ರೆ ಸುಮ್ಮನೆ ಬರೀ ಕರ್ಮ ಅಲ್ಲಿ, ಅಫ್ಕೋರ್ಸ್ ಕೃಷ್ಣನ್ ಸೇರಿಸಿ ಮಾಡುವಂತ ಕೆಲಸ ಇರಬೇಕು, ಅವನ ಪ್ರಜ್ಞೆದಲ್ಲಿ ಮಾಡ್ಬೇಕು. ಅವಾಗ್ಲೇ ಆ ಕರ್ಮ ಪ್ಯೂರಿಫೈ ಆಗುತ್ತೆ. ಸುಮ್ಮನೆ ಕೆಲಸ ಎಲ್ಲರೂ ಮಾಡುತ್ತೆ, ಹಂದಿನೂ ಕೆಲಸ ಮಾಡುತ್ತೆ, ಕತ್ತೆನೂ ಕೆಲಸ ಮಾಡುತ್ತೆ, ನಾಯಿನೂ ಕೆಲಸ ಮಾಡುತ್ತೆ, ಒಂದ್ ಕರ್ಮಿನೂ ಕೆಲಸ ಮಾಡುತ್ತೆ. ಅವ್ರ ದಾರಿ ಎಲ್ಲಿಗೆ ಹೋಗುತ್ತೆ? ಅವ್ರ ದಾರಿ ಮೇಲೆ ಉಚ್ಚ ಸ್ಥಾನಕ್ಕೆ ಹೋಗಲ್ಲ, ಕೆಳಗಡೆ ಕೆಳಸ್ಥಾನಕ್ಕೆ ಹೋಗಲ್ಲ. ನಮ್ಮನ್ನ ನರಕಕ್ಕೆ ದಾರಿ ಮಾಡ್ಕೋಬ ಅಥವಾ ಇದೇ ಪ್ರಪಂಚ ಬರಂಗ್ ಮಾಡ್ಕೋಬ. ನಾವು ಬಿಡುಗಡೆ ಆಗ್ಬೇಕು, ಆ ರೀತಿ ಕೆಲಸ ಮಾಡ್ಬೇಕು. ಅದೇ ಕೃಷ್ಣ ಬ್ಯೂಟಿಫುಲ್ ಎಕ್ಸ್ಪ್ಲೇನ್ ಮಾಡ್ತಾರೆ ಕರ್ಮಯೋಗ. ಇನ್ನು ನಾವು ಇವಾಗ ತಿಳ್ಕೊಳ್ಳೋಣ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ, ನಾಳೆ ಕ್ಲಾಸ್ ಕಂಟಿನ್ಯೂ ಮಾಡ್ತೀವಿ. ಓಕೆ, ಸೊ ಇಲ್ಲಿ ತಿನ್ನರ ಯಾವ್ದಾದ್ರು ಪ್ರಶ್ನೆ ಐತೆ? ಲಾವತಿ ಮಾತಾಜಿ ಕೃಷ್ಣ, ವಿಜಯಲಕ್ಷ್ಮಿ ಮಾತಾಜಿ, ಲಾಲ್ಸಾ ಸರಿ ಕೃಷ್ಣ, ದಿವ್ಯಾ ಮಾತಾಜಿ ಕೃಷ್ಣ.
ಜ್ಯೋತಿ ಮಾತಾಜಿ ಹರೇ ಕೃಷ್ಣ. ಕಣ್ ನಾಗವೇಣಿ ಮಾತಾಜಿ ಹರೇ ಕೃಷ್ಣ. ಪ್ರೇಮ ಹರೇ ರಾಘವ ಕೃಷ್ಣ ಮಾತಾಜಿ ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ. ಕನ್ನಡ ಮಾತಾಜಿ ಅದು ಬರ್ದದ್ದು. ಓಕೆ ಹರೇ ಕೃಷ್ಣ. ಓಕೆ, ಮತ್ತೆ ನಾಳೆ ಸೇರೋಣ 7 ಗಂಟೆಗೆ ಶಾರ್ಪ್. ಮತ್ತೆ Okay. ಮುಂದುವರ್ತೀನಿ ಇನ್ನೊಂದಿಷ್ಟು ಶ್ಲೋಕಗಳಿಂದ. Okay, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ವೀರ್ ಪ್ರಭು. ಇವಾಗ ಸ್ವಲ್ಪ ಬೆಟರ್ ಆಗಿದ್ದೀನಿ ಮಾತಾಜಿ. 2 days ಅಲ್ಲಿ ನಾನು ಅದೇ ಅನ್ಕೊಂಡೆ, ದೇವ್ರಲ್ಲಿ ಅದೇ ಬೇಡ್ಕೊತಿದ್ದೆ ನಾನು, ಲೈಕ್ ಆಪರೇಷನ್ ಏನಾಗ್ಬಾರ್ದು, ಕ್ಯೂರ್ ಆಗ್ಲಿ ಅಂತ. ಸೊ ಭಗವಂತ ಕೈ ಬಿಡಲ್ಲ. ಎಸ್ ಎಸ್ ಪ್ರಭು, ಭಗವಂತ. ನನ್ ಲಾಸ್ಟ್ 2 days ಬಿಫೋರ್ ಲೈಕ್ ತುಂಬಾ ಜಾಸ್ತಿ ಪೇನ್, ನೈಟ್ ಮಲಗಿಲ್ಲ ನಾನು ಭಗವಂತಗೆ ಇಷ್ಟೇ ಹೇಳ್ದೆ, ನಾನ್ ಸರೆಂಡರ್ ಆಗ್ತಿದ್ದೀನಿ, ಏನ್ ಮಾಡ್ತೀಯೋ ಗೊತ್ತಿಲ್ಲ, ಬೆಳಗ್ಗೆ ಅನ್ನೋಷ್ಟ್ರಲ್ಲಿ ನಾನ್ ರಿಕವರ್ ಆಗ್ಬೇಕು. ದಿಸ್ ಇಸ್ ಯುವರ್ ಡ್ಯೂಟಿ. ಭಗವಂತನಿಗೆ ಚಾಲೆಂಜ್. ಸೊ ಇಟ್ಸ್ ಲೈಕ್ ಮಲ್ಕೊಂಡೆ, ರಾತ್ರಿ ಎಲ್ಲ ಪೇನ್ ಇತ್ತು. ಮಾರ್ನಿಂಗ್ ನೆಕ್ಸ್ಟ್ ಡೇ ಐ ವಾಸ್ ಲೈಕ್ ವಿಸಿಟೆಡ್ ಹಾಸ್ಪಿಟಲ್. ಡಾಕ್ಟರ್ಸ್ ಲೈಕ್ ಆಪರೇಷನ್ ಏನ್ ಬೇಡ, ಮೆಡಿಸನ್ ಅಲ್ಲೇ ಕ್ಯೂರ್ ಆಗತ್ತೆ ಸ್ವಲ್ಪ, ಮಾಡ್ಬೇಕಂದ್ರೆ ಮುಂದೆ ನೋಡೋಣ, 1 month ನೀವು ಮೆಡಿಸನ್ ಅಲ್ಲೇ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳಿದ್ರು. ಇವಾಗ 2 days ಅಲ್ಲಿ ನಾನು ಬೆಟರ್ ಇದ್ದೀನಿ ಮಾತಾಜಿ. ಹರಿ ಬೋಲ್. ಹರಿ ಹರಿ ಬೋಲ್. ಬೋಲ್.